ಭಗವಂತ ಅತಿಥಿಯಾಗಿ ಬಂದು ಕೂತು ಬಿಡ್ತಾನೆ ಇಲ್ಲಿ. ಹಾಗೆ ಭಗವಂತನ ಆಹ್ವಾನ ಭಕ್ತಿ ರೂಪವಾದ ಸೋಮರಸ ಅನ್ನೋದು ಆಧ್ಯಾತ್ಮಿಕವಾಗಿರತಕ್ಕಂಥ ಇನ್ನೊಂದು ಮುಖ. ಅವನು ಅತಿಥಿ. ಅತಿಥಿ ಅಂದರೆ ನಾನು ಎರಡು ಅರ್ಥ ಹೇಳಿದೆ ಹೊರಗಿನಲ್ಲಿ, ತಿಥಿ ಇಲ್ಲದವ ಮತ್ತು ಅತಿಯಾಗಿ ಉಣ್ಣುವವ ಅಂತ. ಆ ತಿಥಿ ಮತ್ತು ಅತಿಥಿ. ಭಗವಂತನು ಅತಿಯಾಗಿ ಉಣ್ಣುವವನು ಅಂದರೆ ನಾವು ಕೊಟ್ಟದ್ದೆಲ್ಲವನ್ನೂ ಸ್ವೀಕರಿಸುವವನು, ಪ್ರಪಂಚವನ್ನೆಲ್ಲವನ್ನೂ ಪ್ರಳಯ ಕಾಲದಲ್ಲಿ ಸಂಹರಿಸುವವನು. ಮತ್ತು ನಿಜವಾಗಿ ತಿಥಿ ಇಲ್ಲದವನು ಅವನೊಬ್ಬನೇ. ಯಾಕಂದರೆ ಪ್ರತಿಯೊಬ್ಬರಿಗೂ ಕಡೆ ಸತ್ತ ಮೇಲಾದರೂ ಒಂದು ತಿಥಿ ಇದೆ, ಅವ್ರ ತಿಥಿ ಮಾಡ್ತೇವೆ. ಭಗವಂತನಿಗೆ ಯಾರು ತಿಥಿ ಮಾಡೋದು? ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದರಿಂದ ಹುಟ್ಟು ಸಾವುಗಳಿಲ್ಲದವನು ನಿಜವಾದ ಅತಿಥಿ, ತಿಥಿ ಇಲ್ಲದವನು. ಅವನಿಗೆ ಹುಟ್ಟಿದ ತಿಥಿ ಮತ್ತು ಜನನ ತಿಥಿ ಮರಣ ತಿಥಿ ಅಂತ ಇರುವುದು ಜೀವಕ್ಕೆ ಮಾತ್ರ, ಭಗವಂತನಿಗೆ ಆ ತಿಥಿಗಳೇ ಇಲ್ಲ. ಆದ್ದರಿಂದ ಅವನು ತಿಥಿ ಇಲ್ಲದವ ಮತ್ತು ಅತಿಥಿ. ಈ ಅತಿಥಿ ಅನ್ನುವುದು ಸಾ ಹಂಸಃ ಅನ್ನುವ ಶಬ್ದದ ಅರ್ಥದ ವಿವರಣೆಯೇ ಆಯ್ತು. ಈಗ ನೋಡಿ, ಈಗ ಸಾ ಅಂದರೆ ಸಾರಭೂತವಾದ್ದನ್ನು, ಹಂತಿ ಅಂದರೆ ನಾಶಗೊಳಿಸುತ್ತಾನೆ ಅಂದರೆ ಭಕ್ಷಯತಿ ಅಂತ ಅರ್ಥ. ಸಾರಭೂತವಾದದ್ದನ್ನು ಉಣ್ಣುವವನು ಹಂಸ, ಅದರಿಂದ ಅವನು ಅತಿಥಿ. ಆಮೇಲೆ ಆನಂದ ಸಾರಭೂತವಾದ ಪೂರ್ಣವಾದ ಆನಂದವುಳ್ಳವನು ವಸು, ಅವನೇ ಹಂಸ. ಹಾಗೆಯೇ ಹೋಮ ಮಾಡುವವನು, ಸಾರಭೂತವಾಗಿ ಇದ್ದುಕೊಂಡು ವಿಷಯಗಳನ್ನು ಹೋಮಿಸುವವನು, ಅವನೇ ಹಂಸ. ಹೀಗೆ ಹಂಸಃ ಅನ್ನುವ ಶಬ್ದ ಮುಂದೆ ಬರತಕ್ಕ ಎಲ್ಲ ಶಬ್ದಗಳ ಅರ್ಥವನ್ನು ಹೇಳುತ್ತೆ. ಹಂಸಃ ಶುಚಿಷತ್, ವಸು ಅಂತರಿಕ್ಷಸತ್, ಹೋತ ವೇದಿಷತ್, ಅತಿಥಿ ದುರೋಣಸತ್. ಈ ಹೋತ ವೇದಿಷತ್ ಅನ್ನುವಲ್ಲಿ ಇನ್ನೊಂದು ವಿಶೇಷವಾದ ಅರ್ಥ ಅಂತಂದರೆ, ಮೊದಲು ಅವನು ವೇದಿಷತ್, ವೇದಜ್ಞರಾದಂಥ ಎಲ್ಲರಲ್ಲಿಯೂ ಸನ್ನಿಹಿತನಾಗಿ, ವೇದಿ ಅಂದರೆ ವೇದವನ್ನು ಬಲ್ಲವರು, ವೇದವನ್ನು ಬಲ್ಲ ಎಲ್ಲವರಲ್ಲಿಯೂ ಸನ್ನಿಹಿತನಾಗಿದ್ದಾನೆ. ವಿಶೇಷತಃ ಹೋತೃ ಅಂದರೆ ಋಗ್ವೇದಜ್ಞನಲ್ಲಿ ಸನ್ನಿಹಿತನಾಗಿದ್ದಾನೆ. ಅದೇನು ಅದು ವೇದದಲ್ಲಿ ಋಗ್ವೇದಕ್ಕೆ ಏನು ವಿಶೇಷ ವೈಶಿಷ್ಟ್ಯ ಅಂತಂದರೆ, ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಋಗ್ವೇದಕ್ಕೆ ಭಾಷ್ಯ ಬರೆಯುವಾಗ ವಕ್ಷ್ಯಾಮಿ ಋಗರ್ಥಂ ಅತಿತುಷ್ಟಿಕರಂ ತದಸ್ಯ ಅಂತ. ಎಲ್ಲ ವೇದಗಳು ಭಗವತ್ಪರವಾದರೂ ಕೂಡ ಋಗ್ವೇದ ಅನ್ನೋದು ಭಗವಂತನಿಗೆ ವಿಶೇಷ ಪ್ರೀತಿಕರವಾದಂಥದ್ದು ಅಂತ. ಹಾಗಾದರೆ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿದ್ದಾನಲ್ಲ, ಸಾಮವೇದ ಪ್ರೀತಿ ಅಂತ. ಅದರ ವಿಷಯ ನೋಡೋಣ. ಯಾಕೆ ಒಂದೊಂದು ವಿವಕ್ಷೆಯಿಂದ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಭಗವಂತನಿಗೆ ಋಗ್ವೇದ ವಿಶೇಷ ಪ್ರಿಯ ಯಾಕೆ ಅಂತಂದರೆ, ಋಗ್ವೇದದಲ್ಲಿ ಭಗವಂತನ ಅನುಸಂಧಾನ ಅನ್ನೋದು ಇತರ ವೇದಗಳಲ್ಲಿ ಮಾಡುವುದಕ್ಕಿಂತ ಸುಲಭ, ಸೌಲಭ್ಯದಿಂದ ಪ್ರೀತಿಕರ ಅದು. ಈಗ ಯಜುರ್ವೇದದಲ್ಲಿ ಭಗವಂತನ ಅನುಸಂಧಾನ ಮಾಡಬೇಕಾಗಿದ್ದರೆ ಬಹಳ ಸಾಧನೆ ಬೇಕು, ಬಹಳ ಕ್ಲಿಷ್ಟವಾದ ಸಾಧನೆಯ ನಂತರ. ಕಾರಣ ಏನು ಅಂದರೆ, ಯಜುರ್ವೇದದಲ್ಲಿ ಮೇಲೆ ನೋಡಿದರೆ ಬರೀ ಕರ್ಮಕಾಂಡ, ಕರ್ಮಗಳ ವಿಧಾನ, ಆ ಯಜ್ಞ ಯಾಗ ಪಶುಬಂಧನ ಪಶುಹೋಮ, ಅದಕ್ಕೆ ಬೇಕಾದ ಮಂತ್ರಗಳು ವಿನಿಯೋಗ, ಬರೇ ಕರ್ಮವನ್ನು ಹೇಳಿದ ಹಾಗೆ ಕಾಣುತ್ತೆ ಯಜುರ್ವೇದ ಮೇಲೆ ನೋಡಿದರೆ. ಅದರಲ್ಲಿ ಉಪಾಸನೆಯ ಮುಖ, ಅಧ್ಯಾತ್ಮದ ಮುಖ ಮೇಲು ನೋಟಕ್ಕೆ ಕಾಣುವುದಿಲ್ಲ. ಪ್ರಾರಂಭವಾಗುವಾಗಲೇ ನಿಷೇತ್ತೋರ್ಜೇತ್ವ ವಾಯವಸ್ಥೋ ವಾಯವಸ್ಥ ದೇವೋಪಸ್ವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೆ ಆಪ್ಯಾಯಧ್ವಮಗ್ನಿಯ ದೇವಭಾಗ ಮುರ್ಜಸ್ವತಿ ಪಯಸ್ವತಿ ಪ್ರಜಾಪತಿರನಮೀವಾಹ ಅಯಕ್ಷ್ಮಾಹ ಮಾಮಸ್ತೇನ ಈಜನಮಾಘಶಂಸೋ ರುದ್ರಸ್ಯ ಹೇತಿ ಪರಿವೋ ವೃಣಕ್ತು ಧ್ರುವ ಅಸ್ಮಿನ್ ಗೋಪತೋ ಸ್ಯಾತ್ ಬಹ್ವೀಃ ಯಜಮಾನಸ್ಯ ಪಶೂನ್ ಪಾಹಿ. ದನಗಳನ್ನು ಸಾಕೋದು, ದನಗಳ ಹಾಲನ್ನು ಕರೆಯೋದು, ಆ ಹಾಲಿನಿಂದ ಅಗ್ನಿಹೋತ್ರ ಮಾಡೋದು, ಹೀಗೆ ಪ್ರಾರಂಭವಾದಾಗ ಮೇಲು ನೋಟಕ್ಕೆ ಬರಿಯ ಸಾಂಸಾರಿಕವಾದ ಯಾಜ್ಞಿಕವಾದ ಮುಖವನ್ನು ಹೇಳುವಂತೆ ಕಾಣುವ ಯಜುರ್ವೇದವನ್ನು ಭಗವತ್ಪರವಾಗಿ ಅನುಸಂಧಾನ ಮಾಡುವುದು ಬಹಳ ಸಾಧನೆಯಿಂದ ಎತ್ತರಕ್ಕೇರಿದ ಶಾಸ್ತ್ರಜ್ಞರಿಗೆ ಮಾತ್ರ ಸಾಧ್ಯ. ಆ ಸಾಮವೇದದಲ್ಲಿ ಮತ್ತೆ ಅದರಲ್ಲಿ ಇರತಕ್ಕಂಥ ಗಾನದಲ್ಲಿ ಇರತಕ್ಕ ಭಗವಂತನ ಗುಣಗಳು ಗಾನದ ಮುಖದಿಂದ, ಯಾಕೆಂದರೆ ಈ ಭಾಷೆ ಆದರೂ ಅರ್ಥ ಆಗುತ್ತೆ. ಸಂಗೀತದ ಮೂಲಕ, ನಾದದ ಮೂಲಕ ಭಗವಂತನ ಗುಣ ಅನುಸಂಧಾನ ಮಾಡುವಂಥದ್ದು ಅದು ಬಹಳ ಕ್ಲಿಷ್ಟವಾದ ಸಾಧನೆ. ಇದು ಎರಡೂ ಬೇಡ. ಆ ಕಡೆಯಿಂದ ಕರ್ಮದ ಭಗವಂತನ ಸಮನ್ವಯ ಮಾಡುವುದು ಬೇಡ, ಸಂಗೀತದ ಜ್ಞಾನವೂ ಬೇಡ. ಬರೇ ಭಾಷಾ ಜ್ಞಾನ ಇದ್ದರೆ ಸಾಕು. ಏನು ಋಗ್ವೇದದಲ್ಲಿ ಕಷ್ಟ ಏನು? ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ. ಈ ಮಂತ್ರದಲ್ಲಿ ಹೇಳತಕ್ಕ ಗುಣಗಳನ್ನು ಭಗವಂತನ ಅನುಸಂಧಾನ ಮಾಡಿ, ಇದು ಅಗ್ನಿ ಅನ್ನುವ ಒಂದು ಶಬ್ದ ಭಗವಂತನ ಪರವಾಗಿ. ಎಲ್ಲ ನಾಮಗಳು ವಿಶೇಷ್ಯಗಳು ಭಗವಂತನ ಹೆಸರು ಅಂತ ತಿಳ್ಕೊಂಡು ಬಿಟ್ರೆ ಇಡೀ ಮಂತ್ರ ಭಗವತ್ಪರ ಆಯಿತು. ಅಗ್ನಿ ಶಬ್ದ ಅನ್ನೋದು, ಅಗ್ನಿ ಅಂದರೆ ಬೆಂಕಿ ಅಲ್ಲ ಭಗವಂತ ಅಂತ ಇಷ್ಟು ತಿಳ್ಕೊಂಡ್ಬಿಟ್ರೆ ಇಡೀ ಮಂತ್ರ ಭಗವತ್ಪರವಾಗಿ ಬಿಡುತ್ತೆ. ಅದರಿಂದ ಋಗ್ವೇದವನ್ನು ಆಯಾ ದೇವತಾ ನಾಮಗಳನ್ನು ಭಗವತ್ಪರವಾಗಿ ತಿಳ್ಕೊಂಡು ಬಿಟ್ಟರೆ ಋಗ್ವೇದವನ್ನು ಭಗವತ್ಪರವಾಗಿ ತಿಳ್ಕೊಳ್ಳೋದು ಬಹಳ ಸುಲಭ. ಉಳಿದ ವೇದಗಳನ್ನು ಭಗವತ್ಪರವಾಗಿ ಅನುಸಂಧಾನ ಮಾಡಬೇಕಾಗಿದ್ದರೆ ಬಹಳ ಹೆಚ್ಚಿನ ಸಾಧನೆ ಬೇಕು. ಅದು ಸಾಮಾನ್ಯರಿಗೆ ಸಾಧ್ಯವಲ್ಲ. ಅದನ್ನು
ತ್ರಿವಿಕ್ರಮ ಪಂಡಿತರು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಯಜುರ್ವೇದದ ಒಂದೊಂದು ಕರ್ಮವಾಚಕವಾದಂಥ ಮಂತ್ರಗಳು ಭಗವತ್ಪರ ಅನ್ನುವುದನ್ನು ಅನುಸಂಧಾನ ಮಾಡಲಿಕ್ಕೆ ತಾನೂ ಅನಧಿಕಾರಿ ಅಂತ ಹೇಳ್ತಾರೆ ಒಂದು ಕಡೆ. ಅದು ಆಚಾರ್ಯರಿಗೆ ಮಾತ್ರ ಸಾಧ್ಯ, ನಮ್ಮಂಥವರಿಗೆ ಆ ಯೋಗ್ಯತೆ ಇಲ್ಲ ಅನ್ನೋ ಮಾತನ್ನು ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ. ಅದು ಅವರ ಯೋಗ್ಯತೆ ಇಲ್ಲ ಅಂತ ಅರ್ಥ ಅಲ್ಲ. ಯಾವಾಗಲೂ ಯೋಗ್ಯತೆ ಇದ್ದವರು ತಮಗೆ ಇದೆ ಅಂತ ಹೇಳಿಕೊಳ್ಳೋದಿಲ್ಲ, ಇಲ್ಲ ಅಂತ ಹೇಳುವುದು, ಹಾಗೆ ಸುಳ್ಳು ಹೇಳುವುದು ಒಂದು ಗುಣ. ತನ್ನ ಬಗ್ಗೆ ಸುಳ್ಳು ಹೇಳೋದು ಯಾವಾಗಲೂ ಗುಣ. ನಮಗೆ ಆ ಯೋಗ್ಯತೆ ಇಲ್ಲ ಅಂತ ಹೇಳಿಕೊಳ್ತಾರೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಅದು ಬಹಳ ಉತ್ತಮಾಧಿಕಾರಿಗಳಿಗೆ ಸಾಧ್ಯವಾಗುತ್ತೆ, ಸಾಮಾನ್ಯ ಜನರಿಗೆ ಹೇಳಿದರೂ ಅರ್ಥವಾಗುವುದಿಲ್ಲ. ಈ ಅದನ್ನು ಪ್ರತಿಯೊಂದು ನಾಮವನ್ನು ಒಂದೊಂದು ಅಕ್ಷರವನ್ನು ಭಗವತ್ಪರವಾಗಿ ಸಮನ್ವಯ ಮಾಡಿ ಯಜುರ್ವೇದಕ್ಕೆ ಅರ್ಥ ಹೇಳಿದರೆ ಅದು ಸಾಮಾನ್ಯ ಜನಕ್ಕೆ ಅರ್ಥವಾಗದ ಒಂದು ಒಗಟಾಗಿ ಬಿಡ್ತದೆ. ಋಗ್ವೇದ ಹಾಗಲ್ಲ. ಋಗ್ವೇದವನ್ನು ಭಗವತ್ಪರವಾಗಿ ಅರ್ಥ ಮಾಡಿ ಹೇಳುವುದು ಸುಲಭ, ಜನರಿಗೆ ತಿಳಿಸುವುದು ಸುಲಭ. ಆದ್ದರಿಂದ ಸುಲಭವಾಗಿ ಭಗವಂತನ ಅರಿವಿಗೆ ಸಾಧನವಾದ ವೇದ ಅಂತ ಋಗ್ವೇದಕ್ಕೊಂದು ವೈಶಿಷ್ಟ್ಯ. ಸಾಮವೇದವನ್ನು ವೈಶಿಷ್ಟ್ಯ ಅಂತ ಯಾಕೆ ಕೃಷ್ಣ ಹೇಳಿದ? ಅದನ್ನು ಋಗ್ವೇದದ ಮಂತ್ರಗಳೆಲ್ಲ ಇದೆ, ಸಾಮವೇದದಲ್ಲಿ ಮಂತ್ರಗಳೇ ಇರುವುದು, ಋಗ್ವೇದದ ಮಂತ್ರಗಳೇ. ಅದರ ಜೊತೆಗೆ ಋಗ್ವೇದದಲ್ಲಿ ಇಲ್ಲದ ಗಾನ ಇದೆ. ಹಾಗಾದರೆ ಒಂದಂಶ ಹೆಚ್ಚು ಸೇರಿತು, ಅದರಿಂದ ಅದು ವಿಶಿಷ್ಟ ಅಂತ. ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಮುಖದಿಂದ ಒಂದನ್ನು ವಿಶಿಷ್ಟ ಅಂತ ಹೇಳ್ತಾರೆ. ಈ ಋಗ್ವೇದ ಆದ್ದರಿಂದ ವಿಶೇಷತಃ ಎಲ್ಲ ವೇದಜ್ಞರಲ್ಲಿಯೂ ಭಗವಂತ ಇದ್ದಾನೆ. ಅದರಲ್ಲಿಯೂ ವಿಶೇಷತಃ ಹೋತ ಅಂದರೆ ಹೋತೃಗಳು ಅಂದರೆ ಋಗ್ವೇದಜ್ಞರು. ಋಗ್ವೇದಜ್ಞರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಕಾರಣ ಭಗವಂತನ ಸ್ತೋತ್ರ ಮಾಡತಕ್ಕ ಮಂತ್ರಗಳೆಲ್ಲ ಋಗ್ವೇದದಲ್ಲಿರುವುದು. ಯಜುರ್ವೇದದಲ್ಲಿ ವಿನಿಯೋಗ, ಸ್ತೋತ್ರವಾದ ಯಾವುದೇ ಸ್ತೋತ್ರ ಅನ್ನೋದು ಯಜ್ಞದಲ್ಲಿ ಶಸ್ತ್ರ ಅಂತ ಹೇಳ್ತಾರೆ. ಯಜ್ಞದಲ್ಲಿ ಶಸ್ತ್ರಗಳನ್ನು ಪಠನೆ ಮಾಡುವವರು ಹೋತೃಗಳು. ಶಸ್ತ್ರ ಅಂತಂದರೆ ಆಯುಧ ಅಲ್ಲ, ಭಗವಂತನ ಸ್ತುತಿ ಅಂತ ಅರ್ಥ. ಶಸ್ತ್ರ ಅಂದರೆ ಭಗವಂತನ ಶಂಸನ ಮಾಡತಕ್ಕ ಮಂತ್ರ, ಭಗವಂತನನ್ನು ಗುಣಗಾನ ಮಾಡತಕ್ಕ ಮಂತ್ರ. ಆ ಶಸ್ತ್ರ ಮಂತ್ರಗಳಿರುವುದೆಲ್ಲ ಋಗ್ವೇದದಲ್ಲಿ. ಹಾಗಾಗಿ ಭಗವಂತನ ಸ್ತೋತ್ರಕ್ಕೆ ಮುಖ್ಯ ಸಾಧನ, ಅದನ್ನು ಮಾಡತಕ್ಕಂಥವರು ಹೋತೃಗಳು ಅಂದರೆ ಸ್ತೋತ್ರಗಳು, ಭಗವಂತನನ್ನು ಸ್ತೋತ್ರ ಮಾಡತಕ್ಕವರು. ಆದ್ದರಿಂದ ಅವರಲ್ಲಿ ವಿಶೇಷ ಸನ್ನಿಹಿತನಾಗಿದ್ದಾನೆ. ಎಲ್ಲ ವೇದಿಗಳಲ್ಲಿ ವೇದಜ್ಞರಲ್ಲಿಯೂ ಇದ್ದಾನೆ, ವಿಶೇಷತಃ ಋಗ್ವೇದಿಗಳಲ್ಲಿ ಇದ್ದಾನೆ ಅನ್ನತಕ್ಕಂಥ ಒಂದು ಅರ್ಥ. ಹೀಗೆ ಈ ಗಾಯತ್ರಿ ನಾನಾ ವಿಧವಾಗಿ ತೆರೆದುಕೊಡ್ತದೆ. ಅಲ್ಲಿಂದ ಮುಂದೆ ಹೀಗೆ ಭಗವಂತ ಕಣ್ಣಿನಲ್ಲಿ ಇದ್ದಾನೆ, ಭಗವಂತ ಕಂಠದಲ್ಲಿ ಇದ್ದಾನೆ, ಭಗವಂತ ಹೃದಯದಲ್ಲಿದ್ದಾನೆ, ಭಗವಂತ ಉದರದಲ್ಲಿದ್ದಾನೆ. ಉದರ ಎಲ್ಲ ಕಡೆ ಇದ್ದು ಅಗ್ನಿಯನ್ನು ಅತಿಥಿಯಾಗಿ ನಮ್ಮ ಪಚನ ಮಾಡತಕ್ಕವನು ಅವನೇ, ನಿದ್ರೆ ಕೊಡತಕ್ಕವನು ಅವನೇ, ಕನಸು ಕೊಡತಕ್ಕವನು ಅವನೇ, ಎಚ್ಚರ ಕೊಡತಕ್ಕವನು ಅವನೇ. ಹೀಗೆ ಎಲ್ಲದರ ಒಳಗೂ ಭಗವಂತ ಇದ್ದಾನೆ. ಭಗವಂತ ಆಕಾಶದಲ್ಲಿ ವಾಯುವಿನಲ್ಲಿ ಇದ್ದಾನೆ. ಅಷ್ಟೇ ಅಲ್ಲ, ಅಲ್ಲಿ ಇದ್ದದನ್ನ ಶುಚಿಷತ್, ಶುಚಿಯಾದಂಥ ವಾಯುವಿನಲ್ಲಿದ್ದು ಶುಚಿ ನಾಮಕನಾಗಿದ್ದಾನೆ. ಅಂತರಿಕ್ಷ ಶಬ್ದವಾಚ್ಯನಾಗಿರ್ತಕ್ಕಂಥ ಅಂತರಿಕ್ಷ ಅಂತಂದರೆ ವಾಯು ಆದಮೇಲೆ ಅಂತರಿಕ್ಷಂ ಹರ ಸ್ಮೃತಃ ಅಂತ. ಅಂತರಿಕ್ಷಾಭಿಮಾನಿ ದೇವತೆ ಅಪ್ಪ ಮಗ ಇಬ್ಬರು. ಅಂತರಿಕ್ಷದ ಅಭಿಮಾನಿ ರುದ್ರದೇವರು, ಅಂತರಿಕ್ಷದ ಅಭಿಮಾನಿ ಗಣಪತಿ, ಇಬ್ಬರು ಅಂತರಿಕ್ಷ. ಆದ್ದರಿಂದ ಒಳಗೆ ಇದ್ದುಕೊಂಡು ಆ ಅಂತರಿಕ್ಷದ ಒಳಗಿರತಕ್ಕವನು ಅವನೇ, ಅಂತರಿಕ್ಷ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರ ಒಳಗಿರತಕ್ಕವನು ಅವನೇ, ಅಂತರಿಕ್ಷ ಅಭಿಮಾನಿಯಾದಂಥ ವಿನಾಯಕನೊಳಗಿರತಕ್ಕವನು ಅವನೇ. ಹೀಗೆ ಆಮೇಲೆ ಅಗ್ನಿ, ಹೋತ್ರಗಳಲ್ಲಿರ್ತಕ್ಕಂಥ ವೇದಿಯಲ್ಲಿರ್ತಕ್ಕಂಥವ ಅಗ್ನಿ. ಹೀಗೆ ವಾಯುದೇವರಿಂದ ಹಿಡಿದು ಅಗ್ನಿಯ ತನಕ ಹೇಳಿದರು. ಅಗ್ನಿರುವೈ ದೇವಾನಾಂ ಅವಮಹ ಅಂತ. ದೇವತೆಗಳ ತಾರತಮ್ಯ ಕಕ್ಷೆಯಲ್ಲಿ 15ನೇ ಮೆಟ್ಟಲು ಅಗ್ನಿಯದ್ದು. ಆ ದೇವತೆಗಳಲ್ಲಿ ಅವನು ಅವಮ ಅಂತಂದರು. ಅವಮ ಅಂತಂದರೆ ಅದಕ್ಕಿಂತ ಕೆಳಗಿನ ದೇವತೆಗಳಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಭಗವಂತನ 3 ಪ್ರತೀಕಗಳಲ್ಲಿ ಅವನು ಕೆಳಗಿನವ ಅಂತ. ಅಗ್ನಿವಾಯು ಆದಿತ್ಯ 3 ಪ್ರತೀಕಗಳು ಭಗವಂತನಿಗೆ. ಅದರಲ್ಲಿ ಭೂ ಪ್ರತೀಕದಲ್ಲಿರ್ತಕ್ಕವ ಕೊನೆಯವನು ಅಗ್ನಿ. ಅಗ್ನಿಗಿಂತ ಕೆಳಗಿನ ಮುಖ್ಯ ಪ್ರತೀಕಗಳಿಲ್ಲ. ಅಂದರೆ ಮನುಷ್ಯರಿಗೆ ಅಗ್ನಿ ಪ್ರತೀಕ, ಋಷಿಗಳಿಗೆ ಆದಿತ್ಯ, ಅಗ್ನಿ 15ನೇವ, ಆದಿತ್ಯ 12ನೇವ, ಆಮೇಲೆ ದೇವತೆಗಳಿಗೆ ವಾಯು, ಅವನು 3ನೇ ಕಕ್ಷೆ. ಭಗವಂತ, ಲಕ್ಷ್ಮಿ, ಆಮೇಲೆ 3ನೇವರು ವಾಯುದೇವರು. ಹೀಗೆ ಭಗವಂತನ ಪ್ರತೀಕಗಳಲ್ಲಿ ಬಹಳ ನಿಕೃಷ್ಟವಾದ ಅಂದರೆ ಕೊನೆಯ ಪ್ರತೀಕ ಅಗ್ನಿ, ಮತ್ತು ಮುಖ್ಯ ದೇವತೆಗಳಲ್ಲಿ ಅಗ್ನಿ ಕೊನೆಯವನು ಅಂತ. ಇನ್ನೂ ಅದರ ಅಗ್ನಿ ಅನಂತರ ಬರತಕ್ಕ ದೇವತೆಗಳನ್ನು ಅಷ್ಟು ಮುಖ್ಯವಾಗಿ ಪರಿಗಣಿಸುವುದಿಲ್ಲ. ಮುಖ್ಯ ದೇವತೆಗಳು 15ನೇ, ಅಗ್ನಿ ನಂತರ ಮತ್ತೆ ಗಣದೇವತೆಗಳು ಬರ್ತಾರೆ. ಮುಖ್ಯ ದೇವತೆಗಳೆಲ್ಲ ಅಗ್ನಿ ತನಕ ಮುಗಿದೋದು 15ನೇ ಕಕ್ಷೆಯಲ್ಲಿ. ಅನಂತರ ಬರತಕ್ಕವರು ಹೆಚ್ಚಿನವರು ಗಣದೇವತೆಗಳು ಮತ್ತು ಅಮುಖ್ಯ ದೇವತೆಗಳು. ಹಾಗಾಗಿ ಪ್ರಧಾನ ದೇವತೆಗಳನ್ನು ಅಗ್ನಿಯಿಂದ ಪ್ರಾರಂಭ ಮಾಡಿ ಭಗವಂತನ ತನಕ 15 ಮೆಟ್ಟಲು, ಮತ್ತು 3 ಮೆಟ್ಟಲಿದೆ 18, ಮತ್ತು 10 ಮೆಟ್ಟಲು, 7, 25, 30 ಮೆಟ್ಟಲು ತನಕ ಇದೆ. ಆದರೂ ಅತ್ಯಂತ ಮುಖ್ಯವಾದ ಘಟ್ಟ ಅಗ್ನಿಯನ್ನ ಒಂದು ಮುಖ್ಯವಾದ ಘಟ್ಟ, ಅದು ಕೆಳಗಿನ ಘಟ್ಟ, ಭಗವಂತ ಮೇಲಿನ ಘಟ್ಟ.
ಅಥವಾ ಇವಾಗ ಒಂದು ರೀತಿಯಿಂದ ಹೇಗೆ ಅಂದರೆ ಒಂದು ಉಪ್ಪರಿಗೆ ಹೋಗಲಿಕ್ಕೆ ಹೀಗೆ ಮೆಟ್ಟಲು ಮತ್ತು ಹೀಗೆ ಹೋಗುವುದು ಇರ್ತದೆ, ಅರ್ಧ ಹೀಗೆ ಹೋಗಿ ಮತ್ತೆ ತಿರುಗಿ ಉಪ್ಪರಿಗೆಗೆ ನೇರ ಹೋಗತಕ್ಕಂಥ ಡೈರೆಕ್ಷನ್ ಸಿಕ್ಕಿದೆ. ಹೀಗೆ ಕೆಳಗಿನಿಂದ 15 ತನಕ ಹೋಗುವಂಥದ್ದು ಉಂಟಲ್ವಾ, ಅದು ಇನ್ನೊಂದು ಡೈರೆಕ್ಷನ್ ಇರುವ ಮೆಟ್ಲು. ಅಲ್ಲಿಂದ ತಿರುಗಿ ಅಗ್ನಿಯಿಂದ ಭಗವಂತನ ಕಡೆಗೆ ತಿರುಗಿ ನೇರ ಉಪ್ಪರಿಗೆ ಹೋಗತಕ್ಕಂಥ ಮೆಟ್ಲು ಅಂತ ನಾವು ಹೇಳಿದ ಹಾಗೆ ಆ ಮೆಟ್ಲುಗಳಲ್ಲಿ ವಿಭಾಗ ಮಾಡಿಕೊಂಡು ಅಗ್ನಿ 15ನೇ ಮೆಟ್ಲು ಬಹಳ ಮುಖ್ಯವಾಗುತ್ತೆ. ಆಯಿತು, ಪಂಚಭೂತಗಳಲ್ಲಿರ್ತಕ್ಕ ಭಗವಂತ, ದೇಹದ ಒಳಗೆ ಅಧ್ಯಾತ್ಮವಾಗಿರತಕ್ಕಂಥ ಭಗವಂತ, ಪಂಚಭೂತಾಭಿಮಾನ ದೇವತೆಗಳಲ್ಲಿ ಇರತಕ್ಕ ಭಗವಂತ, ಇದನ್ನೆಲ್ಲ ಅನುಸಂಧಾನ ಮಾಡುವ ಬೇರೆ ಬೇರೆ ಮುಖಗಳನ್ನು ಹಂಸ ಶುಚಿಷತ್ ವಸುಹು ಅಂತರಿಕ್ಷಸತ್. ಅಂತರಿಕ್ಷದಲ್ಲಿರ್ತಕ್ಕ ಭಗವಂತರಿಗೆ ಅಂತರಿಕ್ಷ ಅಂತ ಹೆಸರು. ಅಂತರಿಕ್ಷ ಅಂದರೆ ಅಂತಹ ಇಕ್ಷ್ಯತೆ, ಯಾರನ್ನು ಹೃದಯದ ಒಳಗೆ ನಮ್ಮ ಜೀವಸ್ವರೂಪದ ಒಳಗೆ ಕಾಣಬೇಕು ಅವನು ಅಂತರಿಕ್ಷ. ವೇದಿಯಲ್ಲಿ ಇರತಕ್ಕಂಥ ಭಗವಂತ ವೇದಿನಾಮಕನಾಗಿದ್ದಾನೆ. ವೇದಿ ಅಂತ ಯಾಕೆ ಭಗವಂತನ ಹೆಸರು? ಎಲ್ಲ ವೇದಗಳಿಂದ ವಾಚ್ಯನಾದ್ದರಿಂದ ಅವನು ವೇದಿ. ಆಮೇಲೆ ವೇದಯತಿ, ನಮಗೆ ಅರಿವನ್ನು ಕೊಡ್ತಕ್ಕವನಾದ್ದರಿಂದ ಅವನು ವೇದಿ. ದ್ರೋಣದಲ್ಲಿ ಇರತಕ್ಕ ಭಗವಂತನಿಗೆ ದುರೋಣ ಅಂತಲೇ ಹೆಸರು. ದ್ರೋಣವನ್ನು ದುರೋಣ ಅಂತ ಹೇಳಿದ್ದು ಅದಕ್ಕೋಸ್ಕರವೇ. ನೋಡಿ, ದುರೋಣ ಅನ್ನೋದು ಬಹಳ ಸುಂದರವಾದಂಥ ಒಂದು ಶಬ್ದ. ದುರ ಉಣ, ದುರ ಅಂದರೆ ದುಃಖರಹಿತ ಅಂತ ಅರ್ಥ. ಉ ಅಂದರೆ ಉತ್ಕೃಷ್ಟವಾದ, ಣ ಅಂದರೆ ಆನಂದ, ದುಃಖರಹಿತವಾದ ಪರಿಪೂರ್ಣವಾದ ಆನಂದ ಸ್ವರೂಪ ಅಂತ ಅರ್ಥ ದುರೋಣ ಅಂದರೆ. ಈ ನಿರ್ವಚನಕ್ಕೋಸ್ಕರವೇ ದ್ರೋಣವನ್ನು ದುರೋಣ ಅಂತ ಬಿಡಿಸಿ ಹೇಳಿದ್ದವರು. ದು ರ ಅಂದರೆ ದುಃಖ ರಹಿತವಾದ. ಇದೆಲ್ಲ ಅಬ್ರಿವಿಯೇಷನ್ಸ್ ಇಂಗ್ಲೀಷ್ನಲ್ಲಿ ಮಾತ್ರ ನಮಗೆ ಗೊತ್ತಿದೆ. ಸಂಸ್ಕೃತದಲ್ಲಿ ದು ರ ಅಂದರೆ ದುಃಖರಹಿತವಾದ, ಉ ಅಂದರೆ ಉತ್ಕೃಷ್ಟವಾದ, ಣ ಅಂದರೆ ಆನಂದ, ನಷ್ಟ ನಿರ್ವೃತಿ ವಾಚಕ. ಹೀಗೆ ದುಃಖರಹಿತವಾದ, ಇದು ಹಂಸ ಶಬ್ದಾರ್ಥವೇ. ಹಂ ಅಂದರೆ ದುಃಖರಹಿತ, ಸಹ ಅಂದರೆ ಸಾರ ಆನಂದ ರೂಪ. ಎಲ್ಲ ಶಬ್ದಗಳು ಹಂಸ ಶಬ್ದದ ವಿವರಣೆ. ದುರೋಣ ಅಂದರೂ ಹಂಸ, ವಸು ಅಂದರೆ ಸಂಸ, ಹೋತ ಅಂದರೆ ಹಂಸ, ಎಲ್ಲ ಶಬ್ದ, ಶುಚಿ ಅಂದರೆ ಹಂಸ. ಎಲ್ಲ ಶಬ್ದಗಳು ಕೂಡ ಆ ಭಗವಂತನ ನಾಮವಾಗಿ ಮುಂದೆ ಬಂದ ಶಬ್ದಗಳು ಹಂಸ ಶಬ್ದದ ಅರ್ಥವನ್ನೇ ವಿವರಿಸಿಕೊಂಡು ಹೋಗ್ತವೆ. ಇದಾಯಿತು. ಇಷ್ಟು ಹೇಳಿದ ಮೇಲೆ ಸಮಷ್ಟಿಯಾಗಿ ಹೇಳ್ತಾರೆ ಮುಂದಿನ ಗಾಯತ್ರಿ. ಮುಂದಿನ ಗಾಯತ್ರಿಯಲ್ಲಿ ಒಂದು ಅಕ್ಷರ ಜಾಸ್ತಿ ಇದೆ, 25 ಅಕ್ಷರದ ಗಾಯತ್ರಿ. ಇದೀಗ 24 ಅಕ್ಷರ. ಇಲ್ಲಿಂದ ನೃಷದ್ ವರಸದ್ ರಥಸದ್ ವ್ಯೋಮಸದ್ ಅಬ್ಜಾ ಗೋಜಾ ದ್ರಿಜಾ ರಥಜಾ ರಥಂ ಬೃಹತ್. ನೃಷತ್ ಅದು ಇದು ಅಂತೇನು, ಒಟ್ಟಿನಲ್ಲಿ ನೃಷತ್ ಅಂದರು. ಸಮಸ್ತ ಜೀವದ, ನಾ ಅಂದರೆ ನೃ ಅಂದರೆ ನೃ ನಯೇ ನೃಣಾತೀತಿ ನಾ ನರೌ ನರಹ. ನೃಣಾತಿ ಒಂದು ನಿಯತಿಗೆ ನಿಯಮಕ್ಕೆ ಒಳಪಟ್ಟವನು ಅಂತ ಅರ್ಥ. ನರ ಅಂದರೆ ಒಂದು ಅವನಿಗೊಂದು ವಿಧಿ ನಿಯಮಗಳಿದೆ. ವಿಧಿ ನಿಯಮಗಳಿಗೆ ನೃ ನಯೇ ಅಂತ, ನಿಯಮಕ್ಕೆ ಒಳಪಟ್ಟವ, ಡಿಸಿಪ್ಲಿನ್ಗೆ ಒಳಪಟ್ಟವ. ಅದು ಪ್ರಾಣಿಗಳಿಗೆ ಇಲ್ಲ. ಪ್ರಾಣಿಗಳಿಗೆ ಹೀಗೆ ಮಾಡಬೇಕು, ವಿಧಿ ನಿಷೇಧಗಳಿಲ್ಲ. ಅದರಿಂದ ನರ ಅಂತಂದರೆ ನೀತಿ ನಿಯತಿಗೆ ಒಳಪಟ್ಟವ, ಡಿಸಿಪ್ಲಿನ್ಗೆ ಒಳಪಟ್ಟವ ಅಂದರೆ ವಿಧಿ ನಿಷೇಧ ಬದ್ಧ ಅಂತ ಅರ್ಥ. ಅಂಥ ವಿಧಿ ನಿಷೇಧ ಬದ್ಧರಾಗಿರತಕ್ಕಂಥ ಸಮಸ್ತ ಜೀವರ ಒಳಗೂ ಇದ್ದು ಅವರಿಂದ ಕರ್ಮಗಳನ್ನು ಮಾಡಿಸುವವನು ಅವನು. ಅದರಿಂದ ನೃಸತ್ ಅಂದರು. ನರರಲ್ಲಿ ನೆಲೆಸುವವನು. ಅದರಲ್ಲಿ ಬಹಳ ನೃ ಅನ್ನೋದು ಬೇರೆ ಒಂದೊಂದು ನೆಲೆಯಿಂದ ನಾವು ಮುಂದಕ್ಕೆ ಹೋದರೆ, ನೃ ಅಂದರೆ ಸಾಮಾನ್ಯವಾಗಿ ಮನುಷ್ಯರು ಅಂತ ಅರ್ಥ. ಅದರಲ್ಲಿಯೂ ವಿಶೇಷವಾದ ನಯ ನೀತಿಗೆ ಒಳಪಟ್ಟವರು ಅಂತಂದರೆ ಸಾಧಕರಾಗಿರತಕ್ಕಂಥ ಜೀವರು ಅಂತ ಅರ್ಥ. ಅದರಲ್ಲಿಯೂ ವಿಶೇಷವಾದಂಥ ನಿಯತಿಗೆ ಒಳಪಟ್ಟವರು ಅಂದರೆ ಸತ್ಕರ್ಮಾನುಷ್ಠಾನ ಮಾಡುವವರು, ಸತ್ಕರ್ಮದ ಜ್ಞಾನದ ಸಾಧನೆಯಲ್ಲಿ ತೊಡಗಿದವರು, ಈ ನಿಯಮಕ್ಕೆ ಒಳಪಟ್ಟವರು ಅಂತಂದರೆ ಸಾತ್ವಿಕ ಜೀವರು ಅಂತ ಅರ್ಥ. ಅದರಿಂದ ಅಂದರೆ ಅರ್ಥಾತ್ ಮುಕ್ತಿಯೋಗ್ಯರಾದ ಜೀವರು, ಅವರಲ್ಲಿ ನೆಲೆಸಿದವನು. ಅಂದರೆ ಉಳಿದವರಿಲ್ಲೇನು, ತಮೋಯೋಗ್ಯರೊಳಗೆ ಭಗವಂತ ಇಲ್ಲೇನು. ಆದರೆ ನಾವು ಹಾಗೆ ಉಪಾಸನೆ ಮಾಡೋದ, ಭಗವಂತ ತಮೋಯೋಗ್ಯರಾದ ಜೀವನಲ್ಲಿದ್ದಾನೆ ಮತ್ತು ತಮಸ್ಸಿನಲ್ಲಿಯೂ ಭಗವಂತ ಇದ್ದಾನೆ. ಯಾಕೆ ಉಪಾಸನೆ ಮಾಡಬೇಕು? ತಮಸ್ಸಿಗೆ ಹೋಗೋದಿದ್ದರೆ ಮಾಡಬೇಕು. ಭಗವಂತ ಕೆಲವರಿಗೆ ತಮಸ್ಸಿನ ಬಗ್ಗೆಯೇ ಚಿಂತೆ, ತಮಸ್ಸಿನಲ್ಲಿ ಹೇಗಿರುತ್ತದೆ, ಯಾಕೆ ತಮಸ್ಸಿನ ಬಗ್ಗೆ ಯೋಚನೆ ಮಾಡ್ತೀರಿ ಅಂತ ಕೇಳೋಣ. ತಮಸ್ಸಿನಲ್ಲಿ ಯಾವ ರೀತಿ ಜೀವ ಇರ್ತಾನೆ, ಅಲ್ಲಿ ಭಗವಂತ ಹೇಗಿರ್ತಾನೆ, ಹೋಗಿ ನೋಡ್ರಿ ಅಂತ ಹೇಳ್ಬೇಕಂಥವ್ರಿಗೆ. ನೀವು ಹೋಗ್ರಿ ಗೊತ್ತಾಗತ್ತೆ. ಯಾಕೆಂದರೆ ತಮಸ್ಸಿನ ಬಗ್ಗೆ ಚಿಂತನೆ ಯಾಕೆ ಬೇಕು? ಭಗವಂತ ಮೋಕ್ಷದಲ್ಲಿ ಹೇಗೆ ನಮ್ಮನ್ನು ನಿಯಂತ್ರಿಸ್ತಾನೆ, ಜ್ಞಾನಾನಂದ ಸ್ವರೂಪ ಹೇಗೆ ಅನ್ನುವುದು ಮಾತ್ರ ಉಪಾಸನೆಗೆ ಬೇಕಾದ್ದು. ತಮಸ್ಸಿನಲ್ಲಿ ಹೇಗಿರ್ತಾನೆ ಜೀವ, ಹೋಗಿ ನೋಡಿದರೆ ಗೊತ್ತಾಗತ್ತಪ್ಪ ಯಾಕಿದ್ದವ್ರಿಗೆ ಉಪದ್ರವ ಕೊಡೋದು, ಹೇಗಿರ್ತಾನೆ ಅಂತ. ತಮಸ್ಸಿನ ಬಗ್ಗೆ ಯಾರೂ ಏನೂ ಚಿಂತನೆ ಮಾಡಬೇಕಾದ ಅಗತ್ಯ ಇಲ್ಲ. ಅದರ ಚಿಂತನೆ ಯಾಕೆ ಬೇಕು? ಅದು ಚಿಂತನೆ ಮಾಡಬೇಕು. ಅದರಿಂದ ಶಾಸ್ತ್ರಕಾರರು ಅದನ್ನು ಹೇಳುವುದೇ ಇಲ್ಲ. ಯಾವುದನ್ನು ಉಪಾಸನೆ ಮಾಡಬೇಕು ಅದನ್ನು ಮಾತ್ರ ಹೇಳ್ತಾರೆ ಶಾಸ್ತ್ರದಲ್ಲಿ. ಇಡೀ ಬ್ರಹ್ಮಸೂತ್ರದಲ್ಲಿ ತಮಸ್ಸಿನಲ್ಲಿ ಹೇಗಿರ್ತಾನೆ ಭಗವಂತ, ತಮಸ್ಸಲ್ಲಿ ಹೇಗಿರ್ತಾರೆ ಜೀವ ಹೇಳೋದಿಲ್ಲ ಅವರು. ಯಾಕಂದರೆ ಅದನ್ನು ಉಪಾಸನೆ ಮಾಡುವ ಅಗತ್ಯ ಇಲ್ಲ.
ಯಾವುದು ನಮಗೆ ಅನಪೇಕ್ಷಿತವೋ ಬೇಡವಾದ್ದೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವುದು ಅದು ಒಳ್ಳೆಯ ಲಕ್ಷಣ ಅಲ್ಲ. ತಮಸ್ಸು ಬೇಕು ಅಂತಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ತಮಸ್ಸಿಗೆ ಒಮ್ಮೆ ಹೋಗಿ ನೋಡಬೇಕು ಅಂತ ಅಪೇಕ್ಷೆ ಇದ್ದರೆ ತಮಸ್ಸು ಹೇಗೆ, ತಮಸ್ಸಿನಲ್ಲಿ ಜೀವಿ ಹೇಗಿರ್ತಾನೆ, ತಮಸ್ಸಿನಲ್ಲಿ ಭಗವಂತ ಹೇಗೆ ನೇಮಿಸ್ತಾನೆ, ಇದನ್ನು ಯೋಚನೆ ಮಾಡ್ತಾ ಇರ್ಬೋದು. ಅದನ್ನು ಅವಾಯ್ಡ್ ಮಾಡಬೇಕಾಗಿದೆ ಸಾಧಕ. ಅದಕ್ಕೋಸ್ಕರ ಅಲ್ಲಿ ತಾಮಸ್ಸಿನಲ್ಲಿಯೂ ಭಗವಂತ ಇದ್ದಾನೆ, ತಾಮಸ್ಸು ಜೀವರಲ್ಲಿ ಇದ್ದಾನೆ. ನಮ್ಮ ಉಪಾಸನೆ ಏನು ಅಂದರೆ ಸಾತ್ವಿಕ ಜೀವರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಅನ್ನುವುದಕ್ಕೆ ಜೀವ ಸಾಮಾನ್ಯ ಅಂತರ್ಥ. ಅದರಲ್ಲಿಯೂ ವಿಶೇಷವಾದ ಸಾತ್ವಿಕ ಮೋಕ್ಷಯೋಗ್ಯರಾದ ಜೀವರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಮನುಷ್ಯರು ಅಂದರೆ ಮನುಷ್ಯ ಜೀವರು, ಏಕೆಂದರೆ ವಿಶೇಷತಃ ವಿಧಿ ನಿಷೇಧ ಬದ್ಧರು ಅಂತ ಹೇಳಿದೆ. ಅಲ್ಲಿಂದ ಮುಂದೆ ಹೋದರೆ ವರಸತ್ ಅಂದರು, ಸಮಸ್ತ ಮನುಷ್ಯರ ಒಳಗೂ ಇದ್ದಾನೆ. ಅಲ್ಲಿ ಮನುಷ್ಯರ ಒಳಗಿರತಕ್ಕಂಥ ಅವಾಂತರವಿದ ಕಣ್ಣಿನಲ್ಲಿದ್ದಾನೆ, ಅದೆಲ್ಲ ಆಯಿತು. ಮೋಕ್ಷನೀಯ ಇದು ಕಣ್ಣಿನಲ್ಲಿದ್ದು ಎಚ್ಚರವನ್ನು ನಿಯಂತ್ರಿಸ್ತಾನೆ, ಕಂಠದಲ್ಲಿದ್ದು ಕನಸನ್ನು, ಹೃದಯದಲ್ಲಿದ್ದು ನಿದ್ರೆಯನ್ನು, ಉದರದಲ್ಲಿದ್ದು ಉಂಡದನ್ನು ಕರಗಿಸ್ತಾನೆ. ಅದು ಎಲ್ಲ ಅಲ್ಲದೆ ಮೋಕ್ಷ ನಿಯಾಮಕನಾಗಿ ಪ್ರತಿಯೊಬ್ಬ ಮನುಷ್ಯನೊಳಗೂ ನಿಂತು ಅವನ ಮೋಕ್ಷ ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ. ನೃಷತ್ ಬರೇ ಮನುಷ್ಯನ ಒಳಗೆ ಅಲ್ಲ, ಮನುಷ್ಯರ ಒಳಗೆ ತತ್ವಾಭಿಮಾನ ದೇವತೆಗಳಿದ್ದಾರೆ. ಆ ತತ್ವಾಭಿಮಾನ ದೇವತೆಗಳ ಒಳಗೂ ಇದ್ದು ಮತ್ತು ತತ್ವಾಭಿಮಾನಿಗಳು ಮನುಷ್ಯರ ದೇಹದ ಒಳಗೆ ಮಾತ್ರ ಇರುವುದಲ್ಲ, ಅವರವರ ಲೋಕದಲ್ಲಿದ್ದಾರೆ. ಆಯಾ ಲೋಕದಲ್ಲಿ ಅಪರೋಕ್ಷ ಜ್ಞಾನಿಗಳಾಗಿ ಭಗವಂತನ ಸೇವೆಯನ್ನು ಮಾಡತಕ್ಕಂಥ ತತ್ವಾಭಿಮಾನ ದೇವತೆಗಳಿದ್ದಾರೆ. ಅವರು ಮನುಷ್ಯರಿಂದ ವರರು, ಶ್ರೇಷ್ಠರು, ಎತ್ತರದಲ್ಲಿರುವವರು. ಅವರಲ್ಲೂ ಭಗವಂತ ನೆಲೆಸಿದ್ದಾನೆ. ನೃಷತ್ ವರಸತ್, ಮನುಷ್ಯರಲ್ಲಿ ನೆಲೆಸಿದವನು ಅವನು. ಮನುಷ್ಯರ ಒಳಗೆ ನಿಯಮನ ಮಾಡತಕ್ಕಂಥ ಮನುಷ್ಯರಿಗಿಂತ ಹಿರಿಯರಾದ ತತ್ವಾಭಿಮಾನಿ ದೇವತೆಗಳ ಒಳಗೂ ನೆಲೆಸಿದವನು ಅವನು. ಮತ್ತು ಋತಸತ್, ನೃಷತ್, ವರಸತ್, ಋತಸತ್, ವ್ಯೋಮಸತ್ ಅಂತ 4 ಹೇಳಿದ್ರಿ ಇಲ್ಲಿ. ಋತಸತ್, ಋತ ಅಂತಂದರೆ ಭಗವಂತನನ್ನು ಪ್ರತಿಪಾದಿಸತಕ್ಕಂಥ, ಗತವು ಅಂತ ಯಾವುದು ಪ್ರತಿಯೊಂದು ಶಬ್ದ ಪ್ರತಿಯೊಂದು ಅಕ್ಷರವೂ ಕೂಡ ಭಗವಂತನನ್ನೇ ಹೋಗಿ ಸೇರುತ್ತೋ ಅಂಥ ಭಗವತ್ ಪ್ರತಿಪಾದಕವಾದ ವೇದಕ್ಕೆ ಋತ ಅಂತ ಹೇಳ್ತಾರೆ. ಆ ವೇದದಲ್ಲಿ ನೆಲೆಸಿ ವೇದವಾಚ್ಯನಾದವನು ಅವನು. ಹಾಗಾದರೆ ಈ ನರರು ಮತ್ತು ವರರು ಇದ್ದಾರಲ್ಲ, ನರ ಮತ್ತು ವರ, ನೃಷತ್ ವರಸತ್, ನರರು ಮತ್ತು ವರರು ಇವರೊಳಗೆ ಭಗವಂತ ಇದ್ದು ಉಪಾಸನೆ ಯೋಗ್ಯನಾಗಿದ್ದಾನೆ. ಯಾವುದರಿಂದ ಉಪಾಸನೆ ಮಾಡಬೇಕು ಇವರು? ವೇದದ ಮೂಲಕ ಉಪಾಸನೆ. ಯಾಕೆಂದರೆ ಅವನು ಋತಸತ್, ಸಮಸ್ತ ವೇದದಲ್ಲಿ ನೆಲೆಸಿರುವವನು ಅವನು. ಹೀಗ ವೇದ ಅನ್ನುವಂಥದ್ದು ಮೂಲ ಪ್ರಕೃತಿಗೆ ಸಂಬಂಧಪಟ್ಟಂಥದ್ದು ಶಬ್ದ. ಈಗ ನಾಮಾತ್ಮಕ ಪ್ರಪಂಚದಲ್ಲಿ ಎಲ್ಲ ಇದ್ದಾನೆ. ನೃಷತ್ ವರಸತ್ ನಾಮಾತ್ಮಕ ಪ್ರಪಂಚದಲ್ಲಿ ತುಂಬಿದ್ದ, ರೂಪಾತ್ಮಕ ಪ್ರಪಂಚದಲ್ಲಿ ತುಂಬಿದ್ದಾನೆ. ವೇದ ಅನ್ನೋದು ನಾಮಾತ್ಮಕ ಪ್ರಪಂಚ, ಆದರೆ ನಾಮರೂಪಾತ್ಮಕ ಪ್ರಪಂಚದಲ್ಲಿ ಎಲ್ಲ ತುಂಬಿದ್ದಾನೆ. ಈ ಪ್ರಾಕೃತ ಪ್ರಪಂಚದಲ್ಲಿ ತುಂಬಿದ್ದಾನೆ ಅಂತ ಹೇಳಿದರೆ ಇನ್ನು ಹಾಗಾದರೆ ಪ್ರಕೃತಿ ಅದಕ್ಕಂದ್ರೆ ವ್ಯೋಮ ಸತ್. ವ್ಯೋಮ ಅಂತಂದರೆ ಮೂಲ ಪ್ರಕೃತಿ. ಹಾಗಾದರೆ ಪ್ರಾಕೃತವಾದಂಥ ನಾಮಾತ್ಮಕ ಪ್ರಪಂಚದಲ್ಲಿ ತುಂಬಿದ್ದಾನೆ, ಪ್ರಾಕೃತವಾದ ರೂಪಾತ್ಮಕ ಪ್ರಪಂಚದಲ್ಲಿ ತುಂಬಿದ್ದಾನೆ ಮತ್ತು ಪ್ರಕೃತಿಯಲ್ಲಿಯೂ ತುಂಬಿದ್ದಾನೆ. ವ್ಯೋಮ ಅಂತಂದರೆ ಇವತ್ತು ನಾವು ಪ್ರಸಿದ್ಧವಾದ ಅರ್ಥ ನೋಡಿದರೆ ಆಕಾಶ ಅಂತ ಅರ್ಥ. ಆದರೆ ವ್ಯೋಮ ಅಂದರೆ ಊಯತೆ ಇತಿ ವ್ಯೋಮ ಅಂತ. ಓತಪ್ರೋತ ಅಂತ ನಾವು ಹೇಳ್ತೇವೆ. ಓತ ಅಂತಂದರೆ ಸಂಸ್ಕೃತದಲ್ಲಿ ಹೆಣೆದುಕೊಂಡಿರುವುದು. ವ್ಯೋಮ ಅಂದರೆ ಹಾಗೆ ಯಾವ ಮೂಲತತ್ವವನ್ನು ಅನುಸರಿಸಿ ಹೆಣೆದುಕೊಂಡು ಇಡೀ ವಿಶ್ವ ಇದೆಯೋ ಅದು ವ್ಯೋಮ. ಇಡೀ ವಿಶ್ವ ಪ್ರಕೃತಿಯಿಂದ ನಿರ್ಮಿತವಾದದ್ದು, ಪ್ರಕೃತಿಯಲ್ಲೇ ಹೆಣೆದುಕೊಂಡಿರುವಂಥದ್ದು. ಆದ್ದರಿಂದ ಈಗ ಮೂಲ ಪ್ರಕೃತಿ ಅಂದರೆ ಮೂಲದ್ರವ್ಯ ಇದ್ದ ಹಾಗೆ, ಮಟೀರಿಯಲ್ ಕಾಸ್. ಮಣ್ಣು ಇಡೀ ಮಡಕೆಯಲ್ಲಿ ವ್ಯೋತವಾಗಿದೆ, ಹೆಣೆದುಕೊಂಡಿದೆ. ಮಣ್ಣನ್ನು ಬಿಟ್ಟು ಮಡಕೆ ಇಲ್ಲ. ಹಾಗೆಯೇ ಮೂಲ ಪ್ರಕೃತಿ ಇಡೀ ಪ್ರಪಂಚದಲ್ಲಿ ವ್ಯೋತವಾಗಿದೆ. ಮೂಲ ಪ್ರಕೃತಿ ಅಂದರೆ ಸತ್ವರಜಸ್ತಮೋ ಗುಣಗಳು. ಆ ಸತ್ವರಜಸ್ತಮೋ ಗುಣಗಳನ್ನು ಮೈನಸ್ ಮಾಡಿ ತೆಗೆದುಬಿಟ್ಟು ಪ್ರಪಂಚ ಅನ್ನೋ ಒಂದು ವಸ್ತುವನ್ನು ತೋರಿಸ್ಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ತ್ರಿಗುಣಗಳ ವಿಕಾರವೇ ತ್ರಿಗುಣಾತ್ಮಿಕ ಪ್ರಕೃತಿ ಇಡೀ ಜಗತ್ತಾದ್ದರಿಂದ ಇಡೀ ಜಗತ್ತಿನಲ್ಲಿ ತ್ರಿಗುಣಾತ್ಮಕವಾದ ಮೂಲ ಪ್ರಕೃತಿ ಹೆಣೆದುಕೊಂಡಿದೆ. ಆ ಮೂಲ ಪ್ರಕೃತಿಗೆ ಅಭಿಮಾನಿ ದೇವತೆಯಾಗಿರತಕ್ಕಂಥ ಲಕ್ಷ್ಮಿ ಮೂಲತಃ ವ್ಯೋಮ ಶಬ್ದವಾಚ್ಯಳು. ಇಡೀ ಜಗತ್ತನ್ನು ಹೆಣೆದುಕೊಂಡಿರತಕ್ಕ ಮೂಲ ಪ್ರಕೃತಿ ಮಾನಿನಿಯಾಗಿರತಕ್ಕಂಥ ಶ್ರೀತತ್ವ. ಸಮಸ್ತ ಜೀವರು, ಸಮಸ್ತ ದೇವತೆಗಳು ಮತ್ತು ಶ್ರೀತತ್ವ ಕೂಡ ವ್ಯೋಮಸತ್ ಅದರಲ್ಲಿಯೂ ನೆಲೆಸಿ ಅದಕ್ಕೂ ಜ್ಞಾನಾನಂದಾದಿಗಳನ್ನು ಕೊಡತಕ್ಕಂಥ ಶಕ್ತಿ ಭಗವಂತ. ಹೀಗೆ ಪ್ರಕೃತಿಯಲ್ಲಿ, ಪ್ರಕೃತಿ ದೇವತೆಯಲ್ಲಿ, ಪ್ರಾಕೃತ ಪ್ರಪಂಚದಲ್ಲಿ, ಪ್ರಾಕೃತ ಪ್ರಪಂಚದ ಸಮಸ್ತ ಜೀವರನ್ನು ನಿಯಂತ್ರಿಸುವ ದೇವತೆಗಳು ಮತ್ತು ನಾಮಾತ್ಮಕ ಪ್ರಪಂಚದ ವಿಸ್ತಾರ ಮೂಲ ರೂಪವಾಗಿರತಕ್ಕಂಥ ಸಮಸ್ತ ವೇದದಲ್ಲಿ ನೆಲೆಸಿರುವವ ಭಗವಂತ. ನೃಷದ್ ವರಸತ್ ಋತಸತ್ ವ್ಯೋಮಸತ್. ಇನ್ನೂ ಒಂದು 4 ಶಬ್ದ ಹೇಳ್ತಾರೆ ಅಲ್ಲಿ ಭಗವಂತನ ಉಪಾಸನೆಗೆ. ಅಬ್ಜಾಹ ಗೋಜಾಹ
ಅದ್ರಿಜಾಹ, ಋತಜಾಹ, ಋತಂ, ಬೃಹತ್ ಅಂತ 6 ಶಬ್ದಗಳಿವೆ. ಅಬ್ಜಾಹ ಇದನ್ನು ಮೇಲುನೋಟಕ್ಕೆ ಏನು ಅಂದರೆ, ಅಬ್ಜಾಹ ಅಂದರೆ ಅಪ್ಪು ಅಂದರೆ ನೀರು, ನೀರಿನಲ್ಲಿ ಹುಟ್ಟಿದಂಥ ಎಲ್ಲ ವಸ್ತುಗಳಲ್ಲಿ ಇರುವವನು, ಹೀಗೆ ಅರ್ಥ ಬರೀತಾರೆ ಎಲ್ಲರೂ. ಅದು ಅರ್ಥ ಅಲ್ಲ ಅಂತಲ್ಲ, ಅಲ್ಲಿಗೆ ನಿಲ್ಲಬಾರ್ದು ಅಷ್ಟೇ. ನೀರಿನಲ್ಲಿ ಹುಟ್ಟಿದಂಥ ಎಲ್ಲ ವಸ್ತುಗಳಲ್ಲಿ ಇರುವವನು ಅವನು. ಗೋ ಅಂದರೆ ಭೂಮಿ, ಮಣ್ಣಿನಲ್ಲಿ ಪೃಥ್ವಿಯಲ್ಲಿ ಹುಟ್ಟಿದ ಎಲ್ಲ ವಸ್ತುಗಳಲ್ಲಿ ಇರುವವನು ಅವನು. ಅದ್ರಿ ಅಂದರೆ ಬೆಟ್ಟ, ಬೆಟ್ಟದಲ್ಲಿ ಹುಟ್ಟಿದ ಎಲ್ಲ ವಸ್ತುವಿನಲ್ಲಿ ಇರುವವನು ಅವನು ಅಂತ. ಇದು ಲೆಕ್ಸಿಕನ್ ಮೀನಿಂಗ್. ಅಬ್ಜಾಹ ನೀರಿನಲ್ಲಿ, ಅಬ್ಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು, ನೀರಿನಲ್ಲಿ ಹುಟ್ಟಿದವುಗಳಲ್ಲೂ ಇರುವವನು ಅವನೇ. ಹಿಂದೆ ಎಲ್ಲ ಹೇಳಿ ಆಯಿತು. ಸಮಸ್ತ ಜೀವರಲ್ಲಿ ಇರುವುದನ್ನು ಹೇಳಿ ಆಯಿತು. ಪ್ರಕೃತಿ ಪ್ರಾಕೃತ ಪ್ರಪಂಚದಲ್ಲಿ ಇರುವುದನ್ನು ಹೇಳಿ ಆಯಿತು. ಅವಸ್ಥಾತ್ರಯ ಪ್ರೇರಕನಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಹೇಳಿದ್ದಾಯಿತು. ಪಂಚಭೂತಗಳಲ್ಲಿ ಇರುವಂಥ ರೂಪವನ್ನು ಹೇಳಿ ಆಯಿತು. ಪುನಃ ಅಬ್ಜಾಹ ನೀರಿನಲ್ಲಿ ಹುಟ್ಟಿದಂಥ ವಸ್ತುಗಳಲ್ಲಿ ಇರುವವನು ಅವನು. ಗೋಜಾಹ ಭೂಮಿಯಲ್ಲಿ ಹುಟ್ಟಿದಂಥ ವಸ್ತುಗಳಲ್ಲಿ ಇರುವವನು. ಅದ್ರಿಜಾಹ ಬೆಟ್ಟ, ಬೆಟ್ಟ ಅಂದರೆ ಏನು? ಒಂದು ನೀರು ಭೂಮಿ ಬಿಟ್ಟು ಬೆಟ್ಟ ಅಂದರೆ ಬೇರೆ ಉಂಟೇನು? ಅದ್ರಿಜಾಹ ಬೆಟ್ಟದಲ್ಲಿ ಹುಟ್ಟಿದಂಥ ವಸ್ತುಗಳಲ್ಲಿ ಇರುವವನು ಅವನು ಅಂತ ಹೇಳ್ತಾರೆ. ಇದನ್ನು ಇಟ್ಟುಕೊಳ್ಳೋಣ ಅನುಸಂಧಾನ. ನೆಲದಲ್ಲಿ ಏನೇನು ಹುಟ್ಟಿದೆ ಅದೆಲ್ಲ. ಬೆಟ್ಟ ಅಂದರೆ ಭೂಮಿಯಿಂದ ಎತ್ತರದಲ್ಲಿ ಅಂತರಿಕ್ಷದ ತನಕ ಇರತಕ್ಕಂಥ ಭೂಭಾಗದಲ್ಲಿ ಏನೇನು ಹುಟ್ಟಿದೆ ಅದೆಲ್ಲ ಅವನಿಂದ ಇರುವಂಥದ್ದು. ನೀರಿನಲ್ಲಿ ಏನೆಲ್ಲ ಹುಟ್ಟಿದೆ ಅದು ಪ್ರಾಣಿಗಳಲ್ಲಿ 2 ಥರ ಇದೆ. ಏನು ಅಂದರೆ, ಒಂದು ಭೂಜ, ಒಂದು ಜಲಜ, ಒಂದು ಖಗ ಅಂತ. ಆಕಾಶದಲ್ಲಿ ಸಂಚರಿಸುವಂಥದ್ದು, ನೀರಿನಲ್ಲಿ ಸಂಚರಿಸುವುದು ಮತ್ತು ನೆಲದಲ್ಲಿ ಸಂಚರಿಸುವುದು. ಹಾಗೆ ಇಟ್ಕೊಂಡ್ರೆ ನೆಲದಲ್ಲಿ ಸಂಚರಿಸುವ ಅಂದರೆ ಈ ನೆಲದಲ್ಲಿ ಹುಟ್ಟಿದಂತಹ ಪ್ರಾಣಿಗಳು. ನೀರಿನಲ್ಲಿ ಹುಟ್ಟಿದವು ಮೀನು, ಮೊಸಳೆ ಮುಂತಾದವು ಅವು ಜಲಜ. ಖಗ ಅಂದರೆ ಹುಟ್ಟುವುದು ಎಲ್ಲೇ ಹುಟ್ಟಲಿ ಅವು ಆಕಾಶದಲ್ಲಿ ಸಂಚರಿಸುವಂಥವು. ನೆಲದಲ್ಲಿ ನಡೆಯುವಂಥದ್ದು, ನೀರಿನಲ್ಲಿ ನಡೆಯುವಂಥದ್ದು, ಆಕಾಶದಲ್ಲಿ ನಡೆಯುವಂಥದ್ದು ಅಂತ ಪಕ್ಷಿಗಳು, ರೆಕ್ಕೆ ಇದ್ದವುಗಳು. ಹಾಗಾಗಿ ಅದ್ರಿಜ ಅಂತಂದರೆ ಎತ್ತರದಲ್ಲಿ ಹೋಗುವಂಥವುಗಳು. ಬೆಟ್ಟಗಳಿಗೂ ರೆಕ್ಕೆ ಇತ್ತು ಅಂತ ಹೇಳ್ತಾರಲ್ಲ, ಅದನ್ನ ರೆಕ್ಕೆ ಇದ್ದವುಗಳು ಅದ್ರಿಜಗಳು. ನೀರಿನಲ್ಲಿ ನಡೆಯುವವು ಮತ್ತು ನೆಲದಲ್ಲಿ ನಡೆಯುವವು ಅಂದರೆ ಕಾಲಿಲ್ಲದೆ ಬರೇ ಹೊಟ್ಟೆಯಿಂದ ಆ ನೀರಿನಲ್ಲಿ ಸ್ವಿಮ್ ಮಾಡ್ತಕ್ಕಂಥ, ಅವುಗಳಿಗೆ ಕಾಲಿನ ಅಗತ್ಯ ಇಲ್ಲ. ಕಾಲಿದ್ದವು ನೀರಿನಲ್ಲಿ ನಡೆಯಲ್ಲ. ಈಗ ಮೊಸಳೆ ಮತ್ತು ಏಮೆ, ಕೂರ್ಮ ಅದು ನೆಲದಲ್ಲಿ ನಡೀತೆ, ಯಾಕಂದರೆ ಕಾಲಿದೆ ಅದಕ್ಕೆ. ನೀರಿನಲ್ಲಿ ನಡೆಯೋದಕ್ಕೆ ಕಾಲು ಬೇಡ. ಮೀನಿಗೆ ನೆಲದಲ್ಲಿ ನಡೀಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಕಾಲಿಲ್ಲ. ನೆಲದಲ್ಲಿ ನಡೀಬೇಕಾಗಿದ್ದರೆ ಕಾಲು ಇಲ್ಲದೆ ನೆಲದಲ್ಲಿ ನಡೆಯುವಂಥವು ಇವೆ ಸರೀಸೃಪಗಳು. ಅವು ಹಾವು, ಅವು ಕಾಲಿನಲ್ಲಿ ನಡೆಯುವುದಿಲ್ಲ ಪಾಪ, ಅದನ್ನು ಹೊಟ್ಟೆ ಹೊಸೆದುಕೊಂಡೇ ಹೋಗೋದು ಬಹಳ ವಿರಳ. ನೆಲದಲ್ಲಿ ನಡೆಯುವಂಥವು ಕಾಲಿದ್ದವು, ನೀರಿನಲ್ಲಿ ನಡೆಯುವಂಥವು ಕಾಲು ಬೇಡ. ಈಜುವಂಥವು, ನಡೆಯುವಂಥವು, ಹಾರುವಂಥವು ಅಂತ ಇಟ್ಕೊಳ್ಳೋಣ. ಇದು 3. ಅದನ್ನೇ ಅದ್ರಿಜಾಹ, ಗೋಜಾಹ, ಅಬ್ಜಾಹ ಅಂತ. ಅಬ್ಜಾಹ ಅಂದರೆ ಈಜುವಂಥವು, ಗೋಜಾಹ ಅಂದರೆ ನಡೆಯುವಂಥವು, ಅದ್ರಿಜಾಹ ಅಂದರೆ ಹಾರುವಂಥವು, ಈಜುವಂಥವು, ನಡೆಯುವಂಥವು. ಈ ರೀತಿ ತ್ರಿವಿಧವಾದಂಥ ಪ್ರಾಣಿಗಳಲ್ಲಿಯೂ ಇರತಕ್ಕವ ಅವನು. ಆದರೆ ಇಷ್ಟೇ ಅಲ್ಲ ಅರ್ಥ ಇದಕ್ಕೆ ಬಹಳ ವಿಶಿಷ್ಟವಾದ ಅರ್ಥ ಇದೆ. ಅಬ್ಜ ಅಂತಂದರೆ ಬ್ರಹ್ಮವಾಯುಗಳಿಗೆ ಅಬ್ಜ ಅಂತ ಹೇಳ್ತಾರೆ. ಅಪ್ಪು ಜ, ಅಬ್ಜ ಅಂದರೆ ಕಮಲ ಅಂತ ಒಂದು ಅರ್ಥ. ಅಬ್ಜಹ ಅಂದರೆ ಬ್ರಹ್ಮದೇವರಿಗೆ ಹೆಸರು. ಯಾಕೆ ಅಂತಂದರೆ ಬ್ರಹ್ಮದೇವರು ಅದ್ಭ್ಯ ಸಂಭೂತೋ ಹಿರಣ್ಯಗರ್ಭ ಅಂತ ಮಂತ್ರ. ಹಿರಣ್ಯಗರ್ಭ ಅಭ್ಯ ಸಂಭೂತ, ಅಭ್ಯ ಸಂಭೂತ ಪೃಥಿವ್ಯೈ ರಸಾಚ್ಯ ವಿಶ್ವಕರ್ಮಣ ಸಮವರ್ತತಾಧಿ ಇಂತ ನಾರಾಯಣ ಉಪನಿಷತ್ ಹೇಳ್ತಾರೆ. ಅಭ್ಯ ಸಂಭೂತ ಪೃಥಿವ್ಯೈ ರಸಾಚ್ಯ, ಅಪ್ಪಿನಿಂದ, ಪೃಥಿವಿಯಿಂದ ಮತ್ತು ರಸದಿಂದ ಬ್ರಹ್ಮದೇವರು ಹುಟ್ಟಿದರು ಅಂತ. ಪೃಥಿವಿಯಿಂದ, ರಸದಿಂದ ಮತ್ತು ಅಪ್ಪಿನಿಂದ. ಅಪ್ ಅಂದರೆ ಕರ್ಮ. ಬ್ರಹ್ಮದೇವರು ಹುಟ್ಟಿದ್ದು ಕೂಡ ಅವರು ಮಾಡಿದ ಪ್ರಾರಬ್ಧ ಕರ್ಮದಿಂದಲೇ. ಅಭ್ಯ ಸಂಭೂತ ಅಂದರೆ ಅವನ ಪ್ರಾರಬ್ಧ ಕರ್ಮದಿಂದ ಹುಟ್ಟಿದವನು ಅಂತ ಅರ್ಥ. ಎಲ್ಲರೂ ಅಬ್ಜರೇ ಆ ಅರ್ಥದಲ್ಲಿ. ಆದರೆ ಬ್ರಹ್ಮದೇವರಲ್ಲಿ ವಿಶೇಷ ಏನು ಅಂದರೆ, ಮೊಟ್ಟ ಮೊದಲು ಪ್ರಾರಬ್ಧ ಕರ್ಮದಿಂದ ಹುಟ್ಟಿದ ಮೊಟ್ಟ ಮೊದಲ ಜೀವ. ಅದು ಬ್ರಹ್ಮದೇವರನ್ನು ಅಬ್ಜ ಅಂತ ಕರೀತಾರೆ. ಬರೇ ಅಪ್ಪಿಲ್ಲ, ಅಭ್ಯ ಸಂಭೂತ ಪೃಥಿವ್ಯಾ ರಸಾಚ್ಛ, ಪೃಥಿವಿಯಿಂದ, ರಸದಿಂದ ಮತ್ತು ಅಪ್ಪಿನಿಂದ. ಅಪ್ಪು ಅಂದರೆ ಕರ್ಮ, ಪೃಥಿವಿ ಅಂತಂದರೆ ಮೂಲ ಪ್ರಕೃತಿ, ಆಮೇಲೆ ರಸ ಅಂತಂದರೆ ಭಕ್ತಿ. ನಾನು ಹೇಳಿದೆ ಆಗ ಭಕ್ತಿ ರಸ ಅಂತ. ಈ 3ರ ಸಮಷ್ಟಿಯಾಗಿ ಮೂಲ ಪ್ರಕೃತಿಯ ಸೂಕ್ಷ್ಮ ರೂಪದ ಮೊದಲ ವಿಕಾರವಾಗಿ ತನ್ನ ಕರ್ಮದಿಂದ ಬ್ರಹ್ಮದೇವರು ಹುಟ್ಟಿದರು. ಆದರೆ ಅದು ಭಕ್ತಿಯ ಆವಿಷ್ಕಾರ ಅಂತಂದರು. ರಸ, ಭಕ್ತಿ ರಸದಿಂದ ತುಂಬಿದ ಜನನ ಅಂತ. ಬ್ರಹ್ಮದೇವರಲ್ಲಿ ಅಪ್ಪು, ಪೃಥ್ವಿ ಮತ್ತು ರಸ, ಭಕ್ತಿ ಮತ್ತು ಮೂಲ ಪ್ರಕೃತಿಯ ಅತ್ಯಂತ ಸೂಕ್ಷ್ಮವಾದ ವಿಕಾರ
ಅದು ಕರ್ಮ ನಿರ್ಮಿತವಾದ, ಬ್ರಹ್ಮದೇವರ ಪ್ರಾರಬ್ಧ ಕರ್ಮ ನಿರ್ಮಿತವಾದದ್ದು. ಹೀಗೆ ಉಪನಿಷತ್ನಲ್ಲಿ ಅಭ್ಯಸಂಭೂತ ಹಿರಣ್ಯಗರ್ಭ, ಹಿರಣ್ಯಗರ್ಭನೂ ಕೂಡ ಅವನ ಪ್ರಾರಬ್ಧ ಕರ್ಮದಿಂದಲೇ ಹುಟ್ಟಿದವನು, ನಮ್ಮ ನಿಮ್ಮ ಹಾಗೆ ಅವನ ಕರ್ಮವನ್ನು ಮೀರಿ ಹುಟ್ಟಿದವನಲ್ಲ. ಆದ್ದರಿಂದ ಅವನನ್ನು ಅಬ್ಜ ಅಂತ ಕರೀತಾರೆ. ಅಬ್ಜ ಅಂದರೆ ಬ್ರಹ್ಮದೇವರು ಮತ್ತು ಅದೇ ಕಕ್ಷೆಯಲ್ಲಿ ಬರತಕ್ಕಂಥ ವಾಯುದೇವರು. ಮೊಟ್ಟ ಮೊದಲು ಇನ್ನೊಂದು ಮಾತು ನಾನು ನಿನ್ನೆ ಹೇಳಿದ್ದೆ ಹರಿಕಥಾಮೃತ, ಅಪ್ಪು ಅಂತಂದರೆ ಅಪ ಏವ ಸಸರ್ಜಾದವು, ಮೊಟ್ಟ ಮೊದಲು ಸೂಕ್ಷ್ಮ ಸ್ಥಿತಿಯಲ್ಲಿ ನೀರನ್ನು ಸೃಷ್ಟಿ ಮಾಡಿದ ಅಂತ ನಿನ್ನೆ ಬೆಳಿಗ್ಗೆಯೂ ಈ ಮಾತನ್ನು ಹೇಳಿದೆ. ಅದರಲ್ಲಿ ತಾಸು ವೀರ್ಯಮವಾಸೃಜತ್ ತದಂಡಮವಧೈಮಂ ಸಹಸ್ರಾಂಶು ಸಮಪ್ರಭಂ ತಸ್ಮಿನ್ ಜಜ್ಞೆ ಸ್ವಯಂ ಬ್ರಹ್ಮ ಅಂತ. ಮೊದಲು ನೀರಿನ ಸೂಕ್ಷ್ಮ ಸೃಷ್ಟಿ, ಆ ನೀರಿನಲ್ಲಿ ಈ ಮೊಟ್ಟೆಯ ಸೃಷ್ಟಿ, ಮೊಟ್ಟೆಯಲ್ಲಿ ಬ್ರಹ್ಮ. ಅದರಿಂದ ನೀರಿನ ಸೂಕ್ಷ್ಮಾವಸ್ಥೆಯ ಪ್ರಪಂಚದ ಆದಿ ಸೃಷ್ಟಿಯಾಗಿ ಏನು ಯಾ ಸೃಷ್ಟಿ, ಕಾಳಿದಾಸ ಶಾಕುಂತಲ ನಾಟಕದಲ್ಲಿ ಯಾ ಸೃಷ್ಟಿ ಸೃಷ್ಟುರಾಧ್ಯ ಅಂತ ನೀರನ್ನು ಹೇಳುವಾಗ ಯಾವುದು ಭಗವಂತನ ಮೊದಲ ಸೃಷ್ಟಿಯೋ ಅಂತ ಹೇಳ್ತಾನೆ ನೀರಿಗೆ. ಆ ನೀರು ಮೊದಲ ಸೃಷ್ಟಿಯಾಗಿದ್ದಂಥದ್ದು, ಅದರಲ್ಲಿ ಬ್ರಹ್ಮ ಹುಟ್ಟಿದ್ದಾದ್ರಿಂದ ಅವನನ್ನು ಅಬ್ಜ ಅಂತ, ಅಪು ನೀರಿನಿಂದ ಜ ಹುಟ್ಟಿದವ, ಅಬ್ಜ ಅಂತ ಬ್ರಹ್ಮನ ಹೆಸರು. ಅವನ ಸಮಾನ ಸ್ಕಂಧನಾದ್ರಿಂದ ವಾಯುದೇವರು ಒಟ್ಟೊಟ್ಟಿಗೆ ಹುಟ್ಟಿದವರವರು, ಸ್ವಲ್ಪ ಅಂತರದಲ್ಲಿ. ಅಬ್ಜರು, ಅಬ್ಜರಲ್ಲಿ ನೆಲೆಸಿದವನು ಅಂದರೆ ನಾವು ಎಲ್ಲರೂ ನಮ್ಮ ಜೀವಕಲಾಭಿಮಾನಿಗಳಾಗಿರತಕ್ಕಂಥ ಬ್ರಹ್ಮವಾಯುಗಳು ನಮ್ಮ ಜೀವದೊಳಗಿದ್ದು ನಮ್ಮನ್ನು ಉಸಿರಾಡಿಸುವುದರಿಂದ ನಾವು ಇರುವುದು. ಅಂಥ ಬ್ರಹ್ಮವಾಯುಗಳಿಗೂ ಕೂಡ ಒಳಗಿದ್ದು ಉಸಿರಾಡಿಸುವವನು ಅವನು. ಆದ್ದರಿಂದ ಅಬ್ಜಾಹ, ಎಲ್ಲ ಜೀವನ ನಿಯಾಮಕ ಜೀವಕಲಾಭಿಮಾನಿ ಬ್ರಹ್ಮವಾಯುಗಳು, ಅವರಲ್ಲಿಯೂ ನೆಲೆಸಿ ಅವರನ್ನೂ ಕೂಡ ನಿಯಂತ್ರಿಸುವವನು ಭಗವಂತ. ಆದ್ದರಿಂದ ಅವನನ್ನು ಅಬ್ಜ, ಅಬ್ಜಾಹ ಅಂದರೆ ಅಬ್ಜರಲ್ಲಿ ಆಸ್ತೆ ಇರುವವನು ಅಬ್ಜಾಸ್, ಅದೇ ಅಬ್ಜಾಹ. ಆಮೇಲೆ ಬ್ರಹ್ಮವಾಯುಗಳ ನಂತರ ಗೌಹು, ಗೌಹು ಅಂದರೆ ಸರಸ್ವತಿ ಭಾರತೀಯರು. ನಿಮಗೆ ಇದು ಕೋಶ ಓದಿದ್ರು ಗೊತ್ತಾಗುತ್ತೆ. ಬ್ರಾಹ್ಮೀತು ಭಾರತಿ ಭಾಷಾ ಗೌಹು ವಾಕ್ ವಾಣಿ ಸರಸ್ವತಿ. ಗೌಹು ಅಂದರೆ ವಾಣಿ, ಭಾರತಿ, ಸರಸ್ವತಿ, ಇದು ಪರ್ಯಾಯ ಶಬ್ದಗಳು. ಅದರಿಂದ ಗೌಹು ಅಂದರೆ ಈಗ ಬ್ರಹ್ಮವಾಯುಗಳಲ್ಲಿ ನೆಲೆಸಿದ್ದಾನೆ ಅಂದರೆ ಬ್ರಹ್ಮವಾಯುಗಳಲ್ಲಿ ಸರಸ್ವತಿ ಭಾರತಿಯಲ್ಲಿ ನೆಲೆಸಿದ್ದಾನೆ. ಅದರ ನಂತರ ಗೋ ಶಬ್ದವಾಚ್ಯರಾಗಿರತಕ್ಕಂಥ ಸರಸ್ವತಿ ಭಾರತೀಯರಿಂದ ಉತ್ಪನ್ನರಾದವರು ಗರುಡಶೇಷರುದ್ರರು. ಸರಸ್ವತಿ ಭಾರತೀಯರಿಂದ ಉತ್ಪನ್ನರಾದವರು ಗರುಡಶೇಷರುದ್ರರು. ಭಾರತಿಯಿಂದ ಶೇಷಂ ಮಹೇಂದ್ರಂ ಶೇಷಂ ಗರುಡಂ ವೀಂದ್ರಂ ಗರುಡಂ ಶೇಷಂ, ಗರುಡ ಶೇಷ ರುದ್ರ ಮತ್ತು ಇಂದ್ರ, ಈ 4 ಜನ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಅಂತ. ಯಾ ದ್ರೌಪದಿ ಸಾ ದ್ರೌಪದಿ ನಾಮ ಬಭೂವ ಭೂಮೌ, ಯಾರು ಯಾ ಮಾರುತಾದ್ ಗರ್ಭಮಧತ್ತ ಪೂರ್ವಂ. ಗರುಡ ಶೇಷ ರುದ್ರ ಇಂದ್ರ ಅನ್ನುವ 4 ಮಕ್ಕಳನ್ನ ವಾಯುದೇವರಿಂದ ಯಾರು ಪಡೆದಳೋ ಆ ಭಾರತೀಯೇ ಸಾ ದ್ರೌಪದಿ ನಾಮ ಬಭೂವ ಭೂಮೌ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಇರತಕ್ಕಂಥ ಮಾತು. ಅವಳೇ ಭೂಮಿಯಲ್ಲಿ ದ್ರೌಪದಿಯಾಗಿ ಅವತರಿಸಿದ್ಲು ಅಂತ. ಹಾಗಾಗಿ ದ್ರೌಪದಿಯ ಮೂಲ ರೂಪ ಅಂದರೆ ಭಾರತಿ ಅಥವಾ ಸರಸ್ವತಿ. ಸರಸ್ವತಿ ಭಾರತೀಯರಿಂದ ಹುಟ್ಟಿದವರು ಅಂದರೆ ಗರುಡಶೇಷರುದ್ರರು. ಬ್ರಹ್ಮವಾಯುಗಳಾಯಿತು. ಅದರ ನಂತರ ಗೋಜರಾಗಿರತಕ್ಕಂಥ ಗರುಡಶೇಷರುದ್ರರು. ಗರುಡಶೇಷರುದ್ರರಲ್ಲಿಯೂ ಆಸ್ತೆ, ಅವರೊಳಗೆ ಸನ್ನಿಹಿತನಾಗಿ ಇದ್ದು ನಮ್ಮ ಮನೋಭಿಮಾನಿಯಾಗಿ ನಮ್ಮ ಮನಸ್ಸನ್ನು ನಿಯಂತ್ರಿಸ್ತಕ್ಕವನು ಅವನೇ. ಆಮೇಲೆ ಗೋಜರಲ್ಲಿ ಇರತಕ್ಕವ ಅಂದರೆ ಬ್ರಹ್ಮವಾಯುಗಳಲ್ಲಿ ಇರತಕ್ಕವ, ಗರುಡಶೇಷರುದ್ರರಲ್ಲಿ ಇರತಕ್ಕವ. ಆಮೇಲೆ ಹಿಂದೆ ವರಸತ್ ಅಂತ ಸಾಮಾನ್ಯವಾಗಿ ದೇವತೆಗಳಲ್ಲಿ ಇದ್ದಾನೆ ಅಂತ ಹೇಳಿದಲ್ಲ, ಅದರ ವಿಶೇಷ ಅನುಸಂಧಾನ. ಅದರ ಜೀವಕಲೆಯಲ್ಲಿ ಇರತಕ್ಕ ಬ್ರಹ್ಮವಾಯುಗಳಲ್ಲಿಯೂ ಇದ್ದಾನೆ, ಮತ್ತು ನಮ್ಮ ಚಿತ್ತ ಮನಸ್ಸು ಅಹಂಕಾರಗಳಲ್ಲಿ ಇರತಕ್ಕಂಥ ಗರುಡಶೇಷರುದ್ರರಲ್ಲಿಯೂ ಇದ್ದಾನೆ. ಮೂರನೆಯದಾಗಿ ಅದ್ರಿಜಾಹ ಅಂದರು. ಅದ್ರಿ ಅಂದರೆ ಮನೋಭಿಮಾನಿಯಾಗಿರತಕ್ಕಂಥ, ಈಗ ಗರುಡಶೇಷರುದ್ರಲ್ಲಿ ಅದ್ರಿ ಅಂದರೆ ರುದ್ರ. ಆದ್ರಿಯತೆ ಇತಿ ಅದ್ರಿಹಿ ಅಂತ, ಎಲ್ಲರ ಆದರಕ್ಕೆ ಪಾತ್ರವಾದ ತತ್ವ. ಯಾಕೆಂದರೆ ಬ್ರಹ್ಮಾಂಡದ ಸೃಷ್ಟಿಗೆ ಮೂಲದಲ್ಲಿ ಇರತಕ್ಕಂಥ ತತ್ವ ರುದ್ರ ತತ್ವ. ಆದ್ದರಿಂದ ಅದ್ರಿ ಅಂದರೆ ರುದ್ರ. ಅವನು ಅದ್ರಿ ಶಾ, ಬೆಟ್ಟದಲ್ಲಿ ಗಿರೀಶ ಅಂತ ಹೆಸರು ಅವನು, ಗಿರೀಶ ಅಂತ ನೋಡಿ, ಅದ್ರೀಶ ಅಂತ. ಅವನು ಬೆಟ್ಟಕ್ಕೆ ಒಡೆಯ, ಬೆಟ್ಟದಲ್ಲಿ ಮಲಗಿದವ ಅಂತ ಹೇಳ್ತಾರೆ. ಅದು ಅದ್ರಿ ಬೆಟ್ಟ ಅಂದರೆ ಆದರಣೀಯವಾದ ವಸ್ತು. ಮನೋಭಿಮಾನಿಯಾಗಿ ಎಲ್ಲರಿಂದಲೂ ಆದರಣೀಯನಾದ ತಮ್ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ ಭಾಗವತದಲ್ಲಿ ಹೇಳಿದಂತೆ ಎಲ್ಲರ ಹೃದಯ ನಿಯಾಮಕವಾಗಿರತಕ್ಕಂಥ ರುದ್ರತತ್ವ. ಆ ಅದ್ರಿ ರುದ್ರನಿಂದ ಹುಟ್ಟಿದವರು ಇಂದ್ರಾದಿ ದೇವತೆಗಳು, ಇಂದ್ರಿಯಾಭಿಮಾನಿಗಳು.
ರುದ್ರನ ಸಾತ್ವಿಕ ಅಹಂಕಾರದಿಂದ ಇಂದ್ರಾದಿ ದೇವತೆಗಳು ಹುಟ್ಟಿದರು, ರಾಜಸ ಅಹಂಕಾರದಿಂದ ಇಂದ್ರಿಯಗಳು ಹುಟ್ಟಿದವು, ತಾಮಸ ಅಹಂಕಾರದಿಂದ ಪಂಚಭೂತಗಳು ಹುಟ್ಟಿದವು. ಪಂಚಭೂತಾತ್ಮಕವಾದ ಪ್ರಪಂಚ ಆಯಿತು, ಪ್ರಪಂಚದಲ್ಲಿ ಪಿಂಡಾಂಡ ಆಯಿತು, ಪಿಂಡಾಂಡದಲ್ಲಿ ಇಂದ್ರಿಯಗಳು ಸೇರಿಕೊಂಡವು, ಇಂದ್ರಾದಿ ದೇವತೆಗಳು ನಿಯಾಮಕರಾದರು. ಹೀಗೆ ಇಡೀ ಬ್ರಹ್ಮಾಂಡದಲ್ಲಿ ಪಿಂಡಾಂಡದ ಒಳಗಿರತಕ್ಕ ತತ್ವಾಭಿಮಾನಿ ದೇವತೆಗಳ ಸೃಷ್ಟಿ ರುದ್ರದೇವರಿಂದ ಆದದ್ದು. ಅದರ ಮೂಲ ಶಕ್ತಿ ರುದ್ರದೇವರು. ಆದ್ದರಿಂದ ಅದ್ರಿಯಿಂದ ಜಾತರಾದವರು ಇಂದ್ರಾದಿ ದೇವತೆಗಳು. ಅವರಲ್ಲಿಯೂ ಆಸ್ತೆ ಅದ್ರಿಜಾಹ, ಬ್ರಹ್ಮವಾಯುಗಳಲ್ಲಿಯೂ ಅವನೇ ಇರೋದು, ಗರುಡಶೇಷ ರುದ್ರರ ಒಳಗೂ ಅವನೇ ಇರೋದು. ಗರುಡಶೇಷ ರುದ್ರರ ಅನಂತರದ ಸೃಷ್ಟಿಯಾದ ಇಂದ್ರಾದಿ ದೇವತೆಗಳಲ್ಲೂ ನಿಯಾಮಕನಾಗಿರುವವನು ಅವನೇ. ಹೀಗೆ ಅಬ್ಜಾಹ, ಗೋಜಾಹ, ಅದ್ರಿಜಾಹ ಅನ್ನತಕ್ಕಂಥ ಶಬ್ದಕ್ಕೆ ಹೀಗೆ ಒಂದು ವಿಶಿಷ್ಟವಾದ ಅರ್ಥ ಇದೆ. ಈ ಅರ್ಥ ಇದು ಒಂದು ಅಪೂರ್ವವಾದ ಅರ್ಥ. ಈ ಅರ್ಥ ನೀವು ಪ್ರಿಂಟಾದ ಯಾವ ಪುಸ್ತಕದಲ್ಲಿಯೂ ನೋಡಲಾರಿರಿ, ಯಾವ ವ್ಯಾಖ್ಯಾನದಲ್ಲೂ ನೋಡಲಾರಿರಿ. ಯಾಕಂದರೆ ಪ್ರಿಂಟಾದ ಪುಸ್ತಕಗಳೆಲ್ಲ ನಾನು ಮೊದಲು ಹೇಳಿದ ಅರ್ಥವೇ ಇದೆ. ಬೆಟ್ಟದಲ್ಲಿ ಹುಟ್ಟಿದ್ದು, ನೀರಿನಲ್ಲಿ ಹುಟ್ಟಿದ್ದು, ಪೃಥ್ವಿಯಲ್ಲಿ ಹುಟ್ಟಿದ್ದು ಅನ್ನತಕ್ಕಂಥದ್ದು ಈ ಅಪೂರ್ವವಾದಂಥ ಅರ್ಥ. ಇದು ಉಪಾಸನೆಯಿಂದ ತಿಳಿಯಬೇಕಾದ ಅರ್ಥ. ಹಾಗಾದರೆ ಸರಿ, ಬ್ರಹ್ಮವಾಯುಗಳಲ್ಲಿ, ಗರುಡಶೇಷ ರುದ್ರರಲ್ಲಿ, ಇಂದ್ರಾದಿ ದೇವತೆಗಳಲ್ಲಿ ಅವರಿಂದ ನೇಮಿತರಾದಂಥ ಸಮಸ್ತ ಮನುಷ್ಯರಲ್ಲಿ ಭಗವಂತ ಇದ್ದಾನೆ. ಅದು ಎಲ್ಲಿ ತನಕ? ಸಂಸಾರಾವಸ್ಥೆಯಲ್ಲಿ. ಮೋಕ್ಷಕ್ಕೆ ಹೋದ್ಮೇಲೆ ದೇವರ ಹಂಗೇನು? ಮೋಕ್ಷಕ್ಕೆ ಹೋದ್ಮೇಲೆ ನಾವು ಮೋಕ್ಷ ಅಂದರೆ ಬಿಡುಗಡೆ ಎಲ್ಲ ಬಂಧನದಿಂದ ಬಿಡುಗಡೆ, ದೇವರ ಬಂಧನದಿಂದ ಬಿಡುಗಡೆ. ಮತ್ತು ದೇವರ ಕ್ಯಾರಿಲ್ಲ, ದೇವರನ್ನು ನಾವು ಯಾಕೆ ಲಕ್ಷಿಸಬೇಕು? ದೇವರ ಅಧೀನತ್ವವೂ ಇಲ್ಲ. ನಾವು ಫ್ರೀಡಮ್, ಮೋಕ್ಷ ಅಂತಂದರೆ ಫ್ರೀಡಮ್ ಅಂದಮೇಲೆ ದೇವರ ಅಧೀನವಾಗಿದ್ದರೆ ಫ್ರೀಡಮ್ ಎಲ್ಲಿಂದ ಬಂತು? ಆದ್ದರಿಂದ ಆವಾಗ ದೇವರ ಹಂಗೂ ಇಲ್ಲ. ಅಂದರೆ ಋತಜಾಹ ಅಂದರು ಕೊನೆಗೆ. ಋತ ಅಂತಂದರೆ ಭಗವಂತನನ್ನು, ಅಂದರೆ ಜ್ಞಾನ, ಋತರು ಅಂದರೆ ಭಗವಂತನನ್ನು ತಿಳಿದವರು, ಅಂದರೆ ಭಗವಂತನನ್ನು ತಿಳಿದು ಪಡೆದವರು. ಋಗತವು ಅಂತ ಭಗವಂತನನ್ನು ತಿಳಿದು ಭಗವಂತನನ್ನು ಪಡೆದವರು. ಋತರಾಗಿ ಜಾತರಾದವರು ಅಂದರೆ ಮುಕ್ತಿಯನ್ನು ಪಡೆದವರು ಋತಜರು. ಅವರಲ್ಲಿಯೂ ಆಸ್ತೆ ನಿಯಾಮಕನಾಗಿ ಕೂತಿದ್ದಾನೆ. ಬ್ರಹ್ಮಾದಿ ದೇವತೆಗಳು ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಅವರು ಸ್ವತಂತ್ರರಾಗುವುದು ಅಂತಂದರೆ ಭಗವಂತನ ನಿಯಂತ್ರಣದಿಂದ ಕಳಚಿಕೊಳ್ಳುವುದಲ್ಲ, ಭಗವಂತನ ಅಧೀನರಾಗಿಯೇ ಸ್ವತಂತ್ರರಾಗುವುದು. ಅದರಿಂದ ಮೋಕ್ಷದಲ್ಲಿ ಕೂಡ ಭಗವಂತನ ನಿಯಂತ್ರಣದಿಂದ ಕಳಚಿಕೊಂಡು ಮುಕ್ತಾನಾಂ ಪರಮಾಗತಿ ಇದೇ ಇವನು ಕೇಳಿದ. ಯಥಾಚ ಮರಣಂ ಪ್ರಾಪ್ಯ, ಸತ್ತ ಮೇಲೆ ಏನಾಗ್ತಾನೆ, ಮೋಕ್ಷಕ್ಕೆ ಹೋದ್ಮೇಲೆ ಏನಾಗ್ತಾನೆ ಅನ್ನುವ ನಚಿಕೇತನ ಪ್ರಶ್ನೆಗೆ ಒಂದೊಂದು ಮಂತ್ರವೂ ವಿವರಣೆ ಕೊಡ್ತಾ ಹೋಗ್ತದೆ. ಋತಜಾಹ, ಮುಕ್ತರ ಒಳಗೂ ಕೂಡ ನಿಯಾಮಕನಾಗಿರತಕ್ಕಂಥವನು ಅವನು. ಮತ್ತೆ ಅವನು ಎಂಥವನು? ಈ ರೀತಿ ಸಮಸ್ತ ವಸ್ತುವಿನ ಒಳಗೂ ನಿಯಾಮಕನಾಗಿ, ಮುಕ್ತಾಮುಕ್ತ ನಿಯಾಮಕನಾಗಿ ಪಂಚಭೂತಗಳಲ್ಲಿ, ಸಮಸ್ತ ಜೀವರಲ್ಲಿ, ಸಮಸ್ತ ತತ್ವಗಳಲ್ಲಿ ಇರತಕ್ಕಂಥ ಭಗವಂತ, ಸಮಸ್ತ ವೇದವಾಚ್ಯನಾಗಿರತಕ್ಕ ಋತ ಸತ್, ಸಮಸ್ತ ವೇದವಾಚ್ಯನಾಗಿ ಸರ್ವಶಬ್ದವಾಚ್ಯನಾಗಿರತಕ್ಕಂಥ ಭಗವಂತ ಅವನು ಋತಂ ಮತ್ತು ಬೃಹತ್ ಅಂದರು. ಅವನು ಋತಂ ಅಂತಂದರೆ ಯಥಾರ್ಥ ಜ್ಞಾನ ಸ್ವರೂಪ, ಅದು ಜ್ಞಾನಸ್ವರೂಪವಾದಂಥ ವಸ್ತು. ಅಷ್ಟೇ ಅಲ್ಲ, ಋತಂ ಅಂತಂದರೆ ಹೇಗೆ ನಮಗೆ ಋತವಾಯಿತೋ ಹಾಗೆಯೇ ಇರುವಂಥ. ಋತ ಅಂದರೆ ಜ್ಞಾತ, ನಾವು ಹಿಂದೆ ಹೇಗೆ ತಿಳಿದಿದ್ದವೋ ಮುಂದೆಯೂ ಹಾಗೆಯೇ ಇರುವಂಥದ್ದು. ಅರ್ಥಾತ್ ವಿಕಾರವಿಲ್ಲದ ನಿರ್ವಿಕಾರವಾದ ಏಕರೂಪವಾದ ವಸ್ತು ಅಂತ. ಹಿಂದೆ ಹೇಗಿದ್ದನೋ ಭಗವಂತ ಇವತ್ತು ಹಾಗೆಯೇ ಇರುವುದು, ನಾಳೆಯೂ ಹಾಗೆ. ನಾವು ಹಾಗಲ್ಲ. ಹಿಂದೆ 2 ದಿವಸದ ಹಿಂದೆ ನೋಡಿದಾಗ ಅಥವಾ ನಿನ್ನೆ ನೋಡಿದಾಗ ಇದ್ದ ಹಾಗೆ ಇವತ್ತು ಇರುವುದಿಲ್ಲ, ನಾವು ಇವತ್ತು ನೋಡಿದಾಗ ಇದ್ದ ಹಾಗೆ ನಾಳೆ ಇರುವುದಿಲ್ಲ. ಆದರೆ ಇಲ್ಲ, ನಿನ್ನೆ ಹಾಗೆ ಇದ್ದೀರಿ, ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತೇವೆ. ಅಂದರೆ ವ್ಯತ್ಯಾಸ ನಮಗೆ ಕಾಣುವುದಿಲ್ಲ. ಅದು 1 ವರ್ಷ ಅಂತರದಲ್ಲಿ, ಹೋದ ವರ್ಷ ನೋಡುವಾಗ ನೀವು ಒಳ್ಳೆ ಚೆನ್ನಾಗಿದ್ರಿ, ಸ್ವಲ್ಪ ವೀಕ್ ಆಗಿದ್ರಿ ಈ ಸರ್ತಿ, ಇಲ್ಲ ಹೋದ ಸರ್ತಿ ಎಲ್ಲ ತಲೆ ಕೂದಲು ಕಪ್ಪಾಗಿದ್ದು ಪೂರ ಬೆಳ್ಳಗಾಗಿಬಿಟ್ಟಿದೆ ಅಂತ. ಈ ವ್ಯತ್ಯಾಸ ದಿನದಿಂದ ದಿನಕ್ಕೆ ಒಂದೊಂದು ಕೂದಲು ಹೆಚ್ಚು ಬೆಳ್ಳಗಾಗ್ತಾ ಇರ್ತದೆ. ಅದು ನಮಗೆ ಗೊತ್ತಾಗುತ್ತೆ. ನಿನ್ನೆ 30 ಕೂದಲು ಬೆಳಗಾಯ್ತು, ಇವತ್ತು 31, ಆದರೆ ವ್ಯತ್ಯಾಸ ಗೊತ್ತಾಗುತ್ತೆ? ಆಗೋಲ್ಲ. ಆದರೆ ಹೋದ ವರ್ಷ ನೋಡುವಾಗ ಪೂರ ಕಪ್ಪಿತ್ತು, ಈ ವರ್ಷ ಪೂರ ಬೆಳಗಾಯ್ತು ಅಂದರೆ ಚೇಂಜ್ ಆಯಿತು. ಪ್ರತಿದಿನವೂ ನಾವು ಬದಲಾಗ್ತಾ ಇರ್ತೇವೆ. ಭಗವಂತ ಎಂದೆಂದೂ ಬದಲಾಗದೇ ಇರತಕ್ಕವನು. ಅದಕ್ಕೋಸ್ಕರ ಅವನ ಋತ ಅಂತ. ಈ ನಾವೆಲ್ಲ ಅನೃತಗಳು ಅಂದರೆ ಬದಲಾಗುವವರು ಅಂತ ಅರ್ಥ. ಸಬ್ಜೆಕ್ಟ್ ಟು ಮೆಟಮಾರ್ಫಾಸಿಸ್, ಚೇಂಜಬಲ್, ಅದು ಅನ್ಚೇಂಜಬಲ್ ಪ್ರಿನ್ಸಿಪಲ್, ಅದರಲ್ಲಿ ಬದಲಾವಣೆ ಇಲ್ಲದ್ದು, ಅಖಂಡವಾದ ಜ್ಞಾನರೂಪವಾದದ್ದು ಋತಂ ಅಂತ. ನಾವು ಕೂಡ ಮೋಕ್ಷಕ್ಕೆ ಹೋದ ಮೇಲೆ ಆ ರೀತಿಯ ಬದಲಾವಣೆಗೊಳ್ಳದ ಏಕರೂಪವಾದ ಜ್ಞಾನಸ್ವರೂಪವನ್ನು ಪಡೀತೀವಿ. ಆದರೆ ಅವನು ಅದಕ್ಕೆ ಹೇಳಿದ ಋತಂ, ಎಂದೆಂದೂ ಋತ. ಮೊದಲು ನಾವು ಆಗಿರಲಿಲ್ಲ, ಮತ್ತೆ ಆಗುವುದು. ಅವನು ಸದಾ ಮತ್ತು ಜ್ಞಾನಸ್ವರೂಪವಾಗಿರ್ತಕ್ಕಂಥ ವಸ್ತುಗಳು ಬ್ರಹ್ಮಾದಿ ದೇವತೆಗಳು ಹೌದು. ಆದರೆ ಇವನು ಬೃಹತ್ ಅಂದರು. ಋತಂ ಬೃಹತ್.
ಇದು ಅತ್ಯಂತ ದೊಡ್ಡದು, ಇದಕ್ಕಿಂತ ದೊಡ್ಡ ವಸ್ತು ಇನ್ನೊಂದಿಲ್ಲ. ಯಾವುದು ದೊಡ್ಡದು ಅನ್ನುವುದರ ಪರಾಕಾಷ್ಠೆಯೋ ಅದು ಭಗವಂತ. ಸಾಕಾಷ್ಠ ಸಾ ಪರಾಗತಿ ಅಂತ ಗೀತೆಯಲ್ಲಿ ಹೇಳಿದ ಹಾಗೆ ಜ್ಞಾನಸ್ವರೂಪದ ಪರಾಕಾಷ್ಠೆ, ಅದಕ್ಕಿಂತ ಮಿಗಿಲಾದ ಬೃಹತ್ತಾದ ದೊಡ್ಡದಾದ ಇನ್ನೊಂದು ವಸ್ತು ಇಲ್ಲ. ಅಂಥ ವಸ್ತುವನ್ನು ಹಂಸಃ, ಭಗವಂತನನ್ನು ನಾವು ಹಂಸಃ ಅಂತ ಉಪಾಸನೆ ಮಾಡ್ತೇವೆ ಅಂತ ಹಂಸ ಗಾಯತ್ರಿಯಲ್ಲಿ ಹೇಳಿದರು. ಇದರ ಮುಂದಿನ ಮಂತ್ರ ಅದರದ್ದೇ ಅನುವರ್ತನೆ. ಹಂಸಃ ಅಂತಂದರೆ ನಾನು ನಿನ್ನೆ ಹೇಳಿದೆ, ಬ್ರಹ್ಮವಾಯುಗಳು ಹಂಸ ರೂಪದಿಂದ ಹಂಸ ಮಂತ್ರ ಜಪ ಮಾಡ್ತಾ ನಮ್ಮ ಶ್ವಾಸೋಚ್ಛ್ವಾಸವನ್ನು ನಿಯಂತ್ರಿಸ್ತಾ ಇದ್ದಾರೆ ಅಂತ. ಅದೇ ಮಾತನ್ನು ಮುಂದೆ ಹೇಳ್ತಾರೆ ನೋಡಿ. ನ ಪ್ರಾಣೇನ ಊರ್ಧ್ವಂ ಪ್ರಾಣಮುನ್ನಯತ್ಯಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವಾಃ ಉಪಾಸತೆ. ಅಲ್ಲಿ ಊರ್ಧ್ವಂ ಒಳಗೆ ನಮಗೆ ಪ್ರಾಣ ಅಪಾನ ಇದ್ರೆ ಸಾಕು. ಭಗವಂತ ಯಾಕಿರಬೇಕು ಒಳಗೆ? ಉಸಿರಾಡುವುದಕ್ಕೆ ಪ್ರಾಣಾಪಾನಗಳಿದ್ದರೆ ಸಾಕು. ಪ್ರಾಣ ಅಂದರೆ ಮೇಲ್ಮುಖವಾದಂಥದ್ದು ಮೂಮೆಂಟ್, ಅಪ್ವರ್ಡ್ ಮೂಮೆಂಟ್ ಆಫ್ ಏರ್. ಅಪಾನ ಅಂದರೆ ಡೌನ್ವರ್ಡ್ ಮೂಮೆಂಟ್ ಆಫ್ ಏರ್. ಮೇಲ್ಮುಖವಾದಂಥ ಮೂಮೆಂಟ್ನಿಂದ ನಮ್ಮ ಕಣ್ಣು ಕಿವಿ ಮೂಗುಗಳಿಗೆಲ್ಲ ಶಕ್ತಿ ಬರುತ್ತೆ. ಕೆಳಮುಖವಾದಂಥ ಮೂಮೆಂಟ್ನಿಂದ ಮಲಮೂತ್ರ ವಿಸರ್ಜನೆ ಇತ್ಯಾದಿ ಇದೆಲ್ಲ ಆಗುತ್ತೆ. ಹೀಗೆ ದೇಹದಲ್ಲಿ ವಾಯು ಮೇಲೆ ಮತ್ತು ಕೆಳಗೆ ಸಂಚರಿಸ್ತಾ ಇದ್ದರೆ ಉಸಿರಾಟವೂ ಆಯ್ತಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇದ್ರೆ ಶ್ವಾಸ. ಪ್ರಾಣಾಪಾನಗಳು, ಈ ಪ್ರಾಣಾಪಾನಗಳು ಅನ್ನೋದಕ್ಕೆ ಮತ್ತೆ ನಾನು ನಿನ್ನೆ ಹೇಳಿದಂಥ ಬೇರೆ ಬೇರೆ ಅರ್ಥಗಳಿಂದ ನೋಡಬೇಕು. ಮೊದಲು ಪ್ರಾಣ ಅಂತಂದರೆ ಸೂರ್ಯ, ಅಪಾನ ಅಂತಂದರೆ ಅಗ್ನಿ. ಇದು ಎರಡೇ ಸಾಕಲ್ಲ, ಸೌರಶಕ್ತಿ ಮತ್ತು ಅಗ್ನಿ ಇದು ಎರಡು ಸಾಕು. ಏನು ಅಂದರೆ ಸೂರ್ಯ ಸೌರ ಹೊರಗೆ, ಒಳಗಿನಿಂದ ಅಗ್ನಿ ಟೆಂಪರೇಚರ್ ಅಷ್ಟು ನಮಗೆ ವೈಶ್ವಾನರಾಗಲಿ ಹೊಟ್ಟೆಯಲ್ಲಿ ಉಂಡದ್ದು ಪಚನ ಆಗಲಿಕ್ಕೆ ಒಳಗಿನಿಂದ ಟೆಂಪರೇಚರ್ ಇರಬೇಕು, ಒಳಗೆ ಅಗ್ನಿಶಕ್ತಿ ಇರಬೇಕು, ಅದು ಸಹ. ಹೊರಗಿನಿಂದ ಸೌರಶಕ್ತಿ, ಸೋಲಾರ್ ಎನರ್ಜಿ. ಇದು ಇಷ್ಟೇ ಮನುಷ್ಯನಿಗೆ ಬದುಕಲಿಕ್ಕೆ. ಹೊರಗಿನಿಂದ ಸೂರ್ಯ ಪ್ರಾಣ ಶಕ್ತಿಯನ್ನು ಕೊಡುವ ಸೂರ್ಯ, ಸೋಲಾರ್ ಎನರ್ಜಿ. ಆ ಸೂರ್ಯ ಹೊರಗಿನಿಂದ, ಒಳಗಿನಿಂದ ಉಂಡದ್ದು ಕರಗಲಿಕ್ಕೆ ಅಗ್ನಿಶಕ್ತಿ. ಈ ಅಪಾನ ಪ್ರಾಣ. ಅಪಾನ ಅಂತಂದರೆ ಅಗ್ನಿ, ಪ್ರಾಣ ಅಂದರೆ ಸೂರ್ಯ. ಈ ಸೂರ್ಯ ಮತ್ತು ಅಗ್ನಿ ಎರಡು ಎನರ್ಜಿಗಳು ಸಾಕಲ್ಲ. ಅಂದರೆ ನೋಡ್ರಿ, ಊರ್ಧ್ವಂ ಪ್ರಾಣಂ ಉನ್ನಯತಿ, ಅವನನ್ನ ಮೇಲೆ ಕೂಡಿಸಿದವನು ಯಾರು ಅಂತ. ಆ ಸೂರ್ಯ ಶಕ್ತಿ ಬಂತು. ಸೂರ್ಯ ಇಲ್ಲದೆ ಇದ್ರೆ ಸೂರ್ಯ ಶಕ್ತಿ ಬರೋದು. ಸೂರ್ಯ ಎಲ್ಲಿಂದ ಬಂದ ಅಂತ ಕೇಳ್ತಾರೆ. ಅವನನ್ನು ಮೇಲಕ್ಕೆ ನಿಲ್ಲಿಸಿದವನು. ಪ್ರಾಣಂ ಊರ್ಧ್ವಂ ಉನ್ನಯತಿ, ಎತ್ತರದಲ್ಲಿ ಸೂರ್ಯನನ್ನು ಕೂಡಿಸಿದವನು. ಆಮೇಲೆ ಅಪಾನಂ ಪ್ರತ್ಯಗಸ್ಯತಿ, ನಿಮ್ಮ ಹೊಟ್ಟೆಯಲ್ಲಿ ಅಪಾನನನ್ನು ಅಗ್ನಿಯನ್ನು ಕೂಡಿಸಿದವನು. ಮತ್ತು ಹಾಗೆ ಇಲ್ಲಿ ಮೇಲೆ ಸೂರ್ಯ, ಇಲ್ಲಿ ಅಗ್ನಿ, ಮೇಲೆ ಕೆಳಗೆ. ಊರ್ಧ್ವಂ ಪ್ರತ್ಯಕ್, ಮೇಲೆ ಕೆಳಗೆ ಅಂದರೆ ಇಲ್ಲಿಯೂ ಸೂರ್ಯ ಇದ್ದಾನೆ, ಇಲ್ಲಿ ಅಗ್ನಿ ಇದ್ದಾನೆ. ಅಲ್ಲಿ ಸೂರ್ಯ ಇದ್ದಾನೆ, ಭೂಸ್ಥಾನದಲ್ಲಿ ಅಗ್ನಿ ಇದ್ದಾನೆ, ಉದರದಲ್ಲಿ ಅಗ್ನಿ ಇದ್ದಾನೆ. ಹೀಗೆ ಮೇಲಿನಿಂದ ಸೂರ್ಯನನ್ನು, ಕೆಳಗಿನಿಂದ ಅಗ್ನಿಯನ್ನು ಇರಿಸಿದವನು ಯಾರು? ಆ ಮೇಲೆ ಕೆಳಗೆ ಇರುವುದರ ನಡುವಿನಲ್ಲಿ ಕೂತವನು ಅಂತ ಹೇಳಿದರು. ಊರ್ಧ್ವಂ ಪ್ರಾಣಂ ಉನ್ನಯತಿ, ಮೇಲೆ ಮುಖವಾದಂಥ ಶಕ್ತಿ ಪ್ರಾಣಶಕ್ತಿಯನ್ನು ಕೊಟ್ಟವನು, ಅಧೋಮುಖವಾದ ಅಪಾನ ಶಕ್ತಿಯನ್ನು ಕೊಟ್ಟವನು. ಸೂರ್ಯ ಅಗ್ನಿ ಅವರಿಂದ ಆಗುವುದಿಲ್ಲ. ಅದಕ್ಕಿಂತ ಮೇಲೆ ಹೋಗೋಣ. ಹಾಗಾದರೆ ಒಳಗಿನಿಂದ ಪ್ರಾಣಾಪಾನರು ಅಂತ ವಾಯುದೇವರ ಪುತ್ರರಾಗಿರತಕ್ಕಂಥ ಪ್ರಾಣಾಪಾನರಿದ್ದಾರೆ. ಅವರೂ ಎಲ್ಲಿ ತಕ್ಕ ಅಂದರೆ ಅನ್ನಮಯ ಪ್ರಾಣಮಯ ಕೋಶದಲ್ಲಿ ಮಾತ್ರ ಅವರ ಚಲನೆ. ಚಿತ್ತ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶದಲ್ಲಿ ಅವರ ಗತಿ ಇಲ್ಲ. ಹಾಗಾದರೆ ಗರುಡದೇವರೇ ಇದ್ದಾರಲ್ಲ, ಗರುಡ ರೂಪದ ಪ್ರಾಣ ಪಂಚಕ ಇದೆ, ಪ್ರಾಣಾಪಾನ. ಗರುಡದೇವರ ಪ್ರಾಣಾಪಾನವೂ ಕೂಡ ಅದು ಮನೋಮಯ ಕೋಶದಲ್ಲಿ ನಮಗೆ ವೇದಾಧ್ಯಯನಕ್ಕೆ ಬೇಕಾಗಿರತಕ್ಕಂಥ ಶಕ್ತಿಯನ್ನು ಕೊಡತಕ್ಕಂಥದ್ದು. ಭಗವಂತನ ಕಡೆಗೆ ಆ ಅರ್ಥದ ಪ್ರಣಯನ ಮತ್ತು ಭಗವದ್ ಇತರತ್ರ ಅಪನಯನ, ಭಿನ್ನಾರ್ಥ, ಭಗವಂತನ ವಿರುದ್ಧಾರ್ಥದಲ್ಲಿ ಮನಸ್ಸು ಹರಿಯದಂತೆ ಮತ್ತು ಭಗವಂತನಿಗೆ ಮನಸ್ಸು ಹರಿಯುವಂತೆ ವೇದಾರ್ಥ ಜ್ಞಾನ ಕೊಡತಕ್ಕಂಥ ಗರುಡನ ರೂಪಗಳು ಹೊರತು ಇಡೀ ಬದುಕಿಗೆ ಸಂಬಂಧಪಟ್ಟ ಪ್ರಾಣಾಪಾನಗಳಲ್ಲ ಅವು. ಇನ್ನೂ ಒಳಕ್ಕೆ ಹೋದರೆ ಹಾಗೆ ಪ್ರಾಣದೇವರದ್ದೇ ಎರಡು ರೂಪಗಳು, ಬ್ರಹ್ಮವಾಯುಗಳು, ಪ್ರಾಣಾಪಾನರು ಅಂತ. ಉಸಿರಾಡಿಸುವರು ಹಂಸ ರೂಪದಿಂದ, ಹಂಸಃ ಬ್ರಹ್ಮ ವಾಯು ಪ್ರಾಣಾಪಾನ. ಅದೇ ಹಿಂದೆ ಅಬ್ಜಾಹ ಅನ್ನುವಲ್ಲಿ ಬಂದದ್ದು. ಬ್ರಹ್ಮವಾಯುಗಳು ಜೀವಕಲಾಭಿಮಾನಗಳಾಗಿರ್ತಕ್ಕಂಥ ಬ್ರಹ್ಮವಾಯುಗಳ ಒಳಗೂ ಇರತಕ್ಕವರು ಅಂತ. ಅಂಥ ಬ್ರಹ್ಮವಾಯುಗಳನ್ನು ಕೂಡ ಊರ್ಧ್ವಂ ಪ್ರಾಣಂ ಉನ್ನಯತ್ಯಪಾನಂ ಪ್ರತ್ಯಸಿಷ್ಯತಿ, ಉಸಿರಿನಲ್ಲಿ ಕುಳಿತಿರ್ತಕ್ಕಂಥ ಬ್ರಹ್ಮವಾಯುಗಳನ್ನು ಅಥವಾ ಪ್ರಾಣದೇವರ ಎರಡು ರೂಪಗಳಾದಂಥ ಪ್ರಾಣಾಪಾನಗಳನ್ನು, ಪ್ರಾಣಶಕ್ತಿ ಮೇಲುಮುಖವಾಗಿ ಹೋಗುವುದು. ಅದರಿಂದ ಕಣ್ಣು ಕಿವಿಗಳಲ್ಲಿ ಕಿವಿಯಲ್ಲಿ ಶಬ್ದ ಶ್ರವಣ ಮಾಡಬೇಕಾದ್ರೆ ಪ್ರಾಣಶಕ್ತಿ ಮೇಲುಮುಖವಾಗಿ ಹರಿಯಬೇಕು. ಕಣ್ಣಿನಲ್ಲಿ ರೂಪ ಕಾಣಬೇಕಾದರೆ ಪ್ರಾಣಶಕ್ತಿ ಮೇಲ್ಮುಖವಾಗಿ ಹರಿಯಬೇಕು. ಆಮೇಲೆ ಉಸಿರಾಡಬೇಕಾಗಿದ್ದರೆ ಮೇಲೂ ಕೆಳಗು ಪ್ರಾಣಶಕ್ತಿ ಅಪಾನಶಕ್ತಿ ಎರಡೂ ಬೇಕು. ಹೀಗೆ ಬಾಯಲ್ಲಿ ಮಾತಾಡಬೇಕಾಗಿದ್ದರೆ ಪ್ರಾಣಶಕ್ತಿ ಮೇಲ್ಮುಖವಾಗಿ ಹರಿಯಬೇಕು. ನಾಭಿಯಿಂದ ಮೇಲ್ಮುಖವಾಗಿ ಬಂದು ಒಳಗಿನಿಂದ ಗಾಳಿ ಕಂಠನಾಳದಿಂದ ಹೊರಗೆ ಎಲ್ಲ ಇಲ್ಲಿ ಕಂಠದ ಮೇಲೆ ಆಗತಕ್ಕಂಥ ಕ್ರಿಯೆಗಳೆಲ್ಲ ಪ್ರಾಣಶಕ್ತಿಯಿಂದ ನಡೆಯುವಂಥದ್ದು.
ಹೃದಯದ ತನಕ, ಹೃದಯದಿಂದ ಕೆಳಕ್ಕೆ ಆಗತಕ್ಕಂಥ ಕ್ರಿಯೆಗಳೆಲ್ಲ ಅಪಾನ ಶಕ್ತಿಯಿಂದ ಆಗುವಂಥ, ಅದಕ್ಕೆ ಹೃದಯದಿಂದ ಕೆಳಕ್ಕೆ ಆಹಾರವನ್ನು ಕೆಳಕ್ಕೆ ಪಂಪು ಮಾಡಿ ಮಲಮೂತ್ರ ವಿಸರ್ಜನೆ ಅಥವಾ ರೇತೋ ವಿಸರ್ಜನೆ, ಮಲಮೂತ್ರ ವಿಸರ್ಜನೆ ಎಲ್ಲ ಅಂತೂ ಕೆಳಗಿನ ದೇಹದ ಕೆಳಭಾಗಕ್ಕೆ ಶಕ್ತಿ ಸಂಚಯನ ಆಗುವಂಥದ್ದು ಅಪಾನ ಶಕ್ತಿ. ಹೀಗೆ ಪ್ರಾಣಾಪಾನರು ಒಬ್ಬನನ್ನ ಊರ್ಧ್ವಂ ಉನ್ನಯತೆ, ಮೇಲ್ಮುಖವಾದಂಥ ಶಕ್ತಿಯಾಗಿ ಅವನನ್ನು ಇಡಾದಲ್ಲಿ ಇರಿಸಿದ, ಅಪಾನನನ್ನು ಪಿಂಗಳದಲ್ಲಿ ಇರಿಸಿದ. ಇಡಾ ಪಿಂಗಳಗಳಲ್ಲಿ ಇರತಕ್ಕಂಥ ಪ್ರಾಣಾಪಾನರಿಂದ ಮನುಷ್ಯ ಬದುಕಿದ್ದಾನೆ ಅಂತ ತಿಳ್ಕೋಬೇಡಿ ಎಂದರು. ಯಾಕೆ? ಊರ್ಧ್ವಂ ಪ್ರಾಣಂ ಉನ್ನಯತಿ, ಅವನು ಊರ್ಧ್ವ ಶಕ್ತಿಯಾಗಿ ಊರ್ಧ್ವಮುಖಿಯಾಗಿರತಕ್ಕಂಥ ಕ್ರಿಯೆಯನ್ನು ಪ್ರಾಣ ಮಾಡುವಂತೆ ಮಾಡಿದವನು ಮತ್ತೊಬ್ಬ ಇದ್ದಾನೆ. ಅಪಾನಂ ಪ್ರತ್ಯಕ್, ಅಪಾನನನ್ನು ಕೆಳಕ್ಕೆ ಕಳಿಸಿ ಕೆಳಗಿನ ಕ್ರಿಯೆಗಳನ್ನು ಮಾಡುವಂಥ, ಹೀಗೆ ಊರ್ಧ್ವ ಕ್ರಿಯೆ ಅಧೋಮುಖವಾದ ಕ್ರಿಯೆಯನ್ನು ಮಾಡತಕ್ಕಂಥ ಈ ಕ್ರಿಯೆಗಳನ್ನು ಮಾಡಿಸ್ತಾ ಮಧ್ಯದಲ್ಲಿ ಒಬ್ಬ ಕೂತಿದ್ದಾನೆ ಎಂದರು. ಹೃದಯ ಮಧ್ಯದಲ್ಲಿ ಒಬ್ಬ ಮಧ್ಯೆ ವಾಮನಮಾಸೀನಂ ಅಂತ. ಈ ಇಷ್ಟು ಬ್ರಹ್ಮಾಂಡದ ಎಲ್ಲ ಕ್ರಿಯೆಗಳನ್ನು ಮಾಡಿಸುವ ಒಂದು ಪುಟ್ಟ ಮೂರ್ತಿ ಉಂಟಪ್ಪ ಅಂದರು. ವಾಮನ ಅಂತ ಅನ್ನೋದಕ್ಕೆ ಮೇಲೋಡು ಸಣ್ಣದದು ಅಂತ, ಚಿಕ್ಕ ಮಗು, ಅದು ಪುಟ್ಟ ಮೂರ್ತಿ ಇದೆಯಪ್ಪ, ಅದು ಇಡೀ ವಿಶ್ವದ ಒಳಗೆ ಪ್ರಾಣಾಪಾನಗಳನ್ನು ನಿಯಂತ್ರಿಸ್ತಾ ಇರತಕ್ಕ ವಾಮನ. ಸಣ್ಣ ರೂಪ ಅದು. ವಾಮನ ಅಂದರೆ ಸಣ್ಣವ ಅಂತರ್ಥ. ಮತ್ತೆ ಮಧ್ಯೆ ವಾಮನ ಮಾಸಿನ, ಹೃದಯದ ಮಧ್ಯದಲ್ಲಿಯೂ ಇದ್ದಾನೆ, ಕಣ್ಣಿನ ಮಧ್ಯದಲ್ಲಿಯೂ ಇದ್ದಾನೆ. ವಾಮನ ಅಂದರೆ ಅಲ್ಲಿ ವಾಮ ಅಂದರೆ ಸೌಂದರ್ಯ, ಅದನ್ನು ನಾ ಅಂದರೆ ನಿಯಂತ್ರಿಸುವ. ನಮ್ಮ ದೇಹದ ಸೌಂದರ್ಯದ ನಿಯಾಮಕನಾಗಿ ಸ್ವಚ್ಛತೆಯನ್ನು ಕೊಡ್ತಾ ಕಣ್ಣಿನ ಮಧ್ಯದಲ್ಲಿ ವಾಮನ ಇದ್ದಾನೆ. ಅವನ ಸುತ್ತ ಕಣ್ಣಿನಲ್ಲಿ ದೇವತೆಗಳಿದ್ದಾರೆ. ಹಾಗೆ ಹೃದಯದಲ್ಲಿ ವಾಮನ ಇದ್ದಾನೆ, ಅವನ ಕೆಳಗೂ ಮೇಲೂ ಪ್ರಾಣಾಪಾನಗಳಿದ್ದು. ಆ ವಾಮನ ಇಲ್ಲದೇ ಇದ್ದರೆ ಈ ವಾಯು ಏನೂ ಮಾಡೋದಿಲ್ಲ. ಮಧ್ಯೆ ವಾಮನ ಮಾಸೀನಂ. ಹೀಗೆ ಪ್ರಾಣಾಪಾನಗಳು ಅಂದರೆ ಸೂರ್ಯಚಂದ್ರರು, ಅಗ್ನಿ ಮತ್ತು ಸೂರ್ಯ. ಪ್ರಾಣಾಪಾನ ಅಂದರೆ ವಾಯುಪುತ್ರರಾಗಿರತಕ್ಕಂಥ ಪ್ರಾಣಾಪಾನರು. ಪ್ರಾಣಾಪಾನರು ಅಂದರೆ ಗರುಡ ರೂಪರಾಗಿರತಕ್ಕಂಥ ಪ್ರಾಣಾಪಾನರು, ಅಥವಾ ಪ್ರಾಣಾಪಾನರು ಅಂದರೆ ಶೇಷ ಗರುಡರು ಪ್ರಾಣಾಪಾನರು. ಆಮೇಲೆ ಪ್ರಾಣಾಪಾನರು ಅಂದರೆ ಪ್ರಾಣದೇವರ ಮುಖ್ಯ ರೂಪವಾಗಿರತಕ್ಕಂಥ ಪ್ರಾಣಾಪಾನಗಳು, ಮತ್ತು ಪ್ರಾಣಾಪಾನರು ಅಂದರೆ ಬ್ರಹ್ಮವಾಯುಗಳು. ಈ ಎಲ್ಲ ಪ್ರಾಣಾಪಾನಗಳು ಒಳಗಿದ್ದೂ ಕೂಡ ಈ ಎಲ್ಲವನ್ನು ನಿಯಂತ್ರಿಸ್ತಕ್ಕಂಥ ಒಬ್ಬ ಸೂತ್ರಧಾರ ಇಲ್ಲದೆ ಇರ್ತಿದ್ರೆ ಏನೂ ನಡೆಯುತ್ತಿರಲಿಲ್ಲ. ಆದ್ದರಿಂದ ಊರ್ಧ್ವಂ ಪ್ರಾಣಂ ಉನ್ನಯತಿ, ಪ್ರಾಣಶಕ್ತಿಯನ್ನು ಮೇಲ್ಮುಖವಾಗಿ ಕಳಿಸಿ ಈ ಶಿರಸ್ಸಿನ ಎಲ್ಲ ಕ್ರಿಯೆಗಳನ್ನು ನಡೆಸುವವನು. ಅಪಾನಂ ಪ್ರತ್ಯಗಸ್ಯತಿ, ಅಪಾನ ವಾಯುವಿನ ಮೂಲಕ ದೇಹದಲ್ಲಿ ಅನಪೇಕ್ಷಿತವಾದ ವಸ್ತುಗಳನ್ನು ಅಪನಯನ ಮಾಡತಕ್ಕವನು. ಮತ್ತು ಭಗವಂತನ ವಿಷಯದಲ್ಲಿ ಆಸಕ್ತಿಯನ್ನು ಹುಟ್ಟಿಸುವವನು ಪ್ರಾಣ. ಭಗವದಿತರತ್ರ ಅದನ್ನು ನಿರಾಕರಣೆ ಮಾಡತಕ್ಕ ಅಪಾನ. ಈ ಎಲ್ಲ ಸಾಧನೆಯಲ್ಲಿ ಪ್ರಾಣಾಪಾನಗಳು. ಈ ಎಲ್ಲವೂ ಕೂಡ ಒಳಗಿನಿಂದ ಮಧ್ಯದಲ್ಲಿ ವಾಮನ ಇದ್ದರೆ ಇವು ಆಚೆ ಈಚೆ ಇರುವುದಕ್ಕೆ ಅರ್ಥ. ಮಧ್ಯದ ಕೇಂದ್ರ ಬಿಂದುವಿನಲ್ಲಿ ವಾಮನ ಇಲ್ಲದೆ ಇದ್ದರೆ ಇವು ಯಾರು ಏನೂ ಇದ್ದು ಉಪಯೋಗ ಇಲ್ಲ. ಹಾಗಾಗಿ ಮಧ್ಯೆ ವಾಮನಂ ಆಸೀನಂ, ಇಡೀ ದೇಹದ ಅಸ್ತಿತ್ವಕ್ಕೆ ಅರ್ಥ ಹೃದಯ ಕಮಲದ ಮಧ್ಯದಲ್ಲಿ ಆ ವಾಮನ ಶಬ್ದ ಅನ್ನೋದು ನಾನು ಹೇಳಿದಾಗ ಪುಟ್ಟ ರೂಪ ಅಂತ ಒಂದರ್ಥ. ಯಾಕಂದರೆ ಅವನು ಅಣುವಿಗಿಂತ ಅಣು, ಜೀವಸ್ವರೂಪಕ್ಕಿಂತಲೂ ಸೂಕ್ಷ್ಮ ರೂಪದಿಂದ ಜೀವದಲ್ಲಿ ಇರತಕ್ಕವ. ಮತ್ತು ಇದು ವಿಷ್ಣು ರೂಪ ಅಂತ ತೋರಿಸುವುದಕ್ಕೋಸ್ಕರ ವಾಮನ ಅನ್ನುವ ಶಬ್ದವನ್ನು ಬಳಸಿದರು. ವಾಮನ ಯಾಕೆ ವಾಮನ ಅಂದರೆ ಈ ಇಂದ್ರಿಯಾಭಿಮಾನಿ ದೇವತೆಗಳು ಇಂದ್ರಾದಿಗಳು, ಈ ಇಂದ್ರಾದಿಗಳನ್ನು ನಿಯಿಸುವ ಉಪೇಂದ್ರ ಅವನು. ವಾಮನ ಅಂದರೆ ವೈವಸ್ವತ ಮನ್ವಂತರದ ಉಪೇಂದ್ರ. ಉಪೇಂದ್ರ ಅಂದರೆ ಇಂದ್ರನ ತಮ್ಮ ಅಂತ ಒಂದರ್ಥ. ಉಪೇಂದ್ರ ಅಂದರೆ ಇಂದ್ರನ ಅಸಿಸ್ಟೆಂಟು ಅಂತ. ಇಂದ್ರನ ಅಸಿಸ್ಟೆಂಟು ಮೇಲು ನೋಟಕ್ಕೆ ನಿಜವಾಗಿ ಇಂದ್ರನಿಗಿಂತ ಮೇಲೆ ಇರುವವ. ಅಂದರೆ ಇಂದ್ರಾದಿ ದೇವತೆಗಳನ್ನು ನಿಯಂತ್ರಿಸುವವ ಉಪೇಂದ್ರ. ಹಾಗಾಗಿ ಇಂದ್ರಾದಿ ದೇವತೆಗಳು ಸುತ್ತ ಇದ್ದಾರೆ. ಪ್ರಾಣಾಪಾನರು ಅಷ್ಟೇ ಅಲ್ಲ, ಇಂದ್ರ ಅನ್ನುವ ಶಬ್ದಕ್ಕೂ ವಾಯುದೇವರು ಅಂತ ಅರ್ಥ ಇದೆ. ಆದ್ದರಿಂದ ಇಂದ್ರ ಅಂದರೆ ವಾಯು, ಉಪೇಂದ್ರ ಅಂದರೆ ವಿಷ್ಣು. ಹೀಗೆ ವಾಯು ಮತ್ತು ನಾರಾಯಣರನ್ನ ಇಂದ್ರ ಉಪೇಂದ್ರ ಅಂತ ಕರೀತಾರೆ. ಉಪೇಂದ್ರ ಅಂದರೆ ವಾಯುವಿನ ಜೊತೆಗೇ ಇರುವವನು, ಇಂದ್ರನ ಜೊತೆಗೇ ಇರುವವನು. ವರದೋ ವಾಯುವಾಹನ. ಹೀಗೆ ಸದಾ ವಾಯು ನಿಯಾಮಕನಾಗಿರತಕ್ಕಂಥ ಭಗವಂತ ಈ ದೇಹದೊಳಗೆ ಇದ್ದದ್ದರಿಂದ ಅವರು ಇರುವುದಕ್ಕೆ ಅರ್ಥ. ಅದರಿಂದ ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ಬುಧೈಹಿ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಮನುಷ್ಯ ಸತ್ತ ಅಂತ ಯಾವಾಗ ಹೇಳೋದು ಅಂದರೆ ಬ್ರಹ್ಮದೇವರು ಹೊರಟು ಹೋದಾಗ. ಭಗವಂತ ಬ್ರಹ್ಮ ಅಂದರೆ ಭಗವಂತ, ಬ್ರಹ್ಮ ಹೊರಟು ಹೋದಾಗ. ಬ್ರಹ್ಮ ಹೊರಟು ಬ್ರಹ್ಮ ಹೊರಟು ಹೋದರೆ ಮತ್ತೆ ವಾಯು ಇರೋದಿಲ್ಲ, ಜೀವನೂ ಇರೋದಿಲ್ಲ. ಅವನು ಹೋದರೆ ಅವನೊಟ್ಟು ಇವ್ರು ಹೋಗೇ ಹೋಗ್ತಾರೆ. ಆದ್ದರಿಂದ ಯಾವಾಗ ಸಾಯ್ತಾನೆ ಅಂದರೆ ಅವನ ಒಳಗಿರತಕ್ಕ ಭಗವಂತ ದೇಹದಿಂದ ಹೊರಟು ಹೋದಾಗ ಅವನು ಸಾಯ್ತಾನೆ ಅಂದರು. ಅಲ್ಲಿ ಜೀವ ಹೊರಟು ಹೋದಾಗ ಅಂತ ಹೇಳೋದಿಲ್ಲ, ವಾಯುದೇವರು ಹೊರಟು ಹೋದಾಗ ಅಂತ ಹೇಳೋದಿಲ್ಲ. ಭಗವಂತ ಹೊರಟು ಹೋದರೆ ಅದು ಅವನು ಹಗ್ಗ ಹಾಕಿ ಕಟ್ಟಿ ಹಿಡ್ಕೊಂಡ ಹಾಗೆ. ಅದು ಹಗ್ಗ ಹಿಡ್ಕೊಂಡು ಗೋಪಾಲಕ ಹೋದಾಗ
ಅವನು ಹಿಂದೆ ಅವನು ಹಗ್ಗ ಹಿಡ್ಕೊಂಡಿದ್ದಾನೆ, ಅವನು ಕುತ್ತಿಗೆ ಹಗ್ಗ ಹಾಕಿ. ಗೋವುಗಳು ಹೋಗ್ತವೆ. ಹಾಗೆ ಭಗವಂತ ಹೋದಾಗ ಅವನ ಹಿಂದೆ ಪ್ರಾಣದೇವರು ಹೋದರು, ಅವನ ಹಿಂದೆ ಜೀವನು ಹೋದ. ಅದರಿಂದ ನಮ್ಮಲ್ಲಿ ಎರಡು ರೀತಿ ಪ್ರಯೋಗ ಉಂಟು ನೋಡಿ. ಜೀವ ಹೋಯಿತು, ಪ್ರಾಣ ಹೋಯಿತು ಅಂತ. ಪ್ರಾಣ ಹೋಗೋದು ಬೇರೆ, ಜೀವ ಹೋಗೋದು ಬೇರೆ, ಒಂದೇ ಅಲ್ಲ ಅದು. ಜೀವ ಹೋದಾಗ ಪ್ರಾಣವೂ ಹೋಗುತ್ತೆ ಅಷ್ಟೇ. ಪ್ರಾಣ ಮತ್ತು ಜೀವದ ಜೊತೆಗೆ ಭಗವಂತನೂ ಹೋಗ್ತಾನೆ. ಅದರಿಂದ ಭಗವಂತ ಹೋಗುವುದು ಅನುಸರಿಸಿ ಉಳಿದದ್ದೆಲ್ಲ. ಯಸ್ಮಿನ್ ಏತವು ಉಪಾಶ್ರಿತವು ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವಾಹ ಉಪಾಸತೆ. ಅದರಿಂದ ಮಧ್ಯದಲ್ಲಿ ಇರತಕ್ಕಂಥ ವಾಮನ ಶಕ್ತಿ ಅದು ಅಣುವಿಗಿಂತ ಅಣು, ಆದರೆ ಇಡೀ ಜಗತ್ತನ್ನು ನಿಯಂತ್ರಿಸ್ತಕ್ಕಂಥ ರೂಪ, ಇಡೀ ದೇಹಕ್ಕೆ ಸೌಂದರ್ಯವನ್ನು ಕೊಟ್ಟದ್ದು. ಜೀವಂತವಾದ ದೇಹಕ್ಕೆ ಒಂದು ಕಳೆ, ಒಂದು ಸೌಂದರ್ಯ. ಆ ಜೀವ ಮೃತವಾಯಿತು ಅಂದರೆ ಆ ಶರೀರದಲ್ಲಿ ಯಾರೂ ಸೌಂದರ್ಯವನ್ನು ಆಸ್ವಾದ ಮಾಡುವುದಿಲ್ಲ. ಅದರಿಂದ ದೇಹಕ್ಕೆ ಕಳೆಯನ್ನು ಕೊಟ್ಟ, ಸ್ವಚ್ಛತೆಯನ್ನು ಕೊಟ್ಟ, ದೇಹವನ್ನು ನಿಯಂತ್ರಿಸ್ತಕ್ಕಂಥ ವಾಮನ ಹೃದಯದಲ್ಲಿ ಇದ್ದಾಗ ಆ ವಿಶ್ವೇ ದೇವಾಹ ಸೂಕ್ತ ಇರತಕ್ಕಂಥ ತತ್ವಾಭಿಮಾನ ದೇವತೆಗಳು ಇರುವುದಕ್ಕೆ ಔಚಿತ್ಯ. ಅವನು ಇದ್ದಾನೆ ಅಂತ ಅವರು ಇರೋದು. ಯಾಕೆಂದರೆ ಇಲ್ಲಿ ಪ್ರಾಣದೇವರು ಶ್ವಾಸೋಚ್ಛ್ವಾಸ ಯಾಕೆ ಮಾಡೋದು, ಅದಕ್ಕೆ ಹಿಂದೆ ಹೇಳಿದ್ರು ಅದು ಹಂಸಮಂತ್ರ ಜಪ. ಹಂಸಮಂತ್ರ ಜಪ ಹಂಸನಾಮಕ ಭಗವಂತನೇ ಒಳಗೆ ಇಲ್ಲದೇ ಇದ್ದರೆ ಅವನು ಜಪ ಯಾಕೆ ಮಾಡ್ತಾರೆ ಅವರು ಅಲ್ಲಿ ಕೂತು? ಅದರಿಂದ ಪ್ರಾಣದೇವರು ಶ್ವಾಸೋಚ್ಛ್ವಾಸ ನಿಯಮಿಸುವುದು, ಸಮಸ್ತ ದೇವತೆಗಳು ನಮ್ಮ ಇಂದ್ರಿಯ ನಿಯಮನೆ ಮಾಡೋದು. ಯಾಕೆ ಅವರಿಗೆ ಬೇರೆ ಕೆಲಸ ಇಲ್ಲ ಅಂತ ನಮ್ಮ ಇಂದ್ರಿಯ ನಿಯಮನ ಮಾಡೋದು? ಅದು ವಿಶ್ವೇ ದೇವಾಹ ಉಪಾಸತೆ. ಕಣ್ಣನ್ನು ನಿಯಂತ್ರಿಸುವುದು, ಕಣ್ಣಿನಲ್ಲಿರತಕ್ಕ ಭಗವಂತನ ಸೇವೆ. ಕಿವಿಯನ್ನು ನಿಯಂತ್ರಿಸುವುದು, ಕಿವಿಯಲ್ಲಿರತಕ್ಕ ಭಗವಂತನ ಸೇವೆ. ಹೀಗೆ ಇಂದ್ರಿಯಗಳ ನಿಯಮನದ ಮೂಲಕ ಇಂದ್ರಿಯ ನಿಯಾಮಕರಾಗಿರತಕ್ಕಂಥ ಭಗವಂತನ ಉಪಾಸನೆ ಅಂತ ತಿಳ್ಕೊಂಡು ದೇವತೆಗಳು ಮಾಡ್ತಾರೆ. ಆ ಭಗವಂತನ ರೂಪ ಇಲ್ಲದಿದ್ದರೆ ಅವರು ಯಾಕೆ ಉಪಾಸನೆ ಮಾಡಬೇಕು? ಇವರೆಲ್ಲರೂ ಅವರವರ ಕರ್ಮವನ್ನು ಮಾಡೋದು ನಮಗೋಸ್ಕರ ಅಲ್ಲ, ತತ್ತತ್ ಸ್ಥಾನ ಸ್ಥಿತನಾದ ಭಗವಂತನ ಉಪಾಸನೆ ಅಂತ ಮಾಡ್ತಾರೆ. ಮಧ್ಯದಲ್ಲಿ ಭಗವಂತ ಇದ್ದಾನೆ. ಅವನನ್ನ ವಿಶ್ವೇ ದೇವಾಹ ಸಮಸ್ತ ದೇವತೆಗಳು ಕೂಡ, ದೇಹ ತತ್ತದಿಂದ್ರಿಯಾಭಿಮಾನಿಗಳಾಗಿರತಕ್ಕಂಥ ಸಮಸ್ತ ದೇವತೆಗಳು, ಬ್ರಹ್ಮವಾಯುಗಳು ಸೇರಿ, ಪ್ರಾಣಾಪಾನರು ಸೇರಿ, ಅನಂತರದ ಸಮಸ್ತ ದೇವತೆಗಳು ಉಪಾಸತೆ, ಅವನ ಉಪಾಸನೆ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಇಂದ್ರಿಯ ನಿಯಮನ ಅನ್ನೋದು ಅವರಿಗೆ ಭಗವಂತನ ಉಪಾಸನೆ. ಅಲ್ಲಿ ಭಗವಂತನ ಸ್ವರೂಪ ಹೊರಟು ಹೋದರೆ ಅವನ ಜೊತೆಗೆ ಅವರು ಹೊರಟು ಹೋಗ್ತಾರೆ ಹೊರತು ಈ ದೇಹದಲ್ಲಿ ಕೂತು ಅವರು ಉಪಾಸನೆ ಮಾಡುವುದಿಲ್ಲ ಅಂತ ಅನ್ನುವಂಥ ಮಾತಿನ ಮೂಲಕ ಬ್ರಹ್ಮವಾಯುವಾದಿ ದೇವತೆಗಳಿಗೂ ನಿಯಾಮಕನಾಗಿರತಕ್ಕಂಥ ಭಗವಂತನೇ ಮೋಕ್ಷ ನಿಯಾಮಕನಾಗಿರುತ್ತಾನೆ ಅಂತ ಅವನ ಪ್ರಶ್ನೆಗೆ, ನಚಿಕೇತನ ಪ್ರಶ್ನೆಗೆ ಇನ್ನೂ ಅನೇಕ ವಿಧವಾದಂಥ ವಿವರಣೆಗಳು, ಒಂದು ವಿಧವಾದ ಉತ್ತರವನ್ನು ಕೊಟ್ಟು ಈ ಹಂಸ ಮಂತ್ರ ಉಪಾಸನೆಯ ಮುಖವನ್ನು ಕೊಟ್ಟದ್ದನ್ನು ನಾವು ನೋಡಿದೆವು. ಅಲ್ಲಿಗೆ ಇವತ್ತಿನ ಈ ಉಪನಿಷದ ಸಂಧಾನವನ್ನು ಮುಗಿಸೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹಂಸ ಮಂತ್ರದಿಂದ ಭಗವಂತನನ್ನು ಅಧಿಭೂತವಾಗಿ, ಅಧಿದೈವವಾಗಿ, ಅಧ್ಯಾತ್ಮವಾಗಿ, ಅಧಿಯಜ್ಞವಾಗಿ ಹೇಗೆ ಕಾಣಬೇಕು ಅನ್ನುವುದನ್ನು ಕಂಡು, ಅಲ್ಲಿಂದ ಈ ಹಂಸ ನಮ್ಮ ಒಳಗೆ ಹಂಸ ರೂಪದಿಂದ ಇರತಕ್ಕಂಥ ಪ್ರಾಣದೇವರು, ವಾಯುದೇವರು, ಬ್ರಹ್ಮದೇವರು, ಶ್ವಾಸೋಚ್ಛ್ವಾಸ ಮಾಡ್ತಕ್ಕವರು, ಅವರು ಹಂಸ ಮಂತ್ರದಿಂದ ಅವರನ್ನು ಉಪಾಸನೆ ಮಾಡಿದರೆ ಸಾಲದೆ ಅನ್ನುವ ಪ್ರಶ್ನೆಗೆ ಊರ್ಧ್ವಂ ಪ್ರಾಣಂ ಉನ್ನಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವಾಹ ಉಪಾಸತೆ ಅಂತ. ಪ್ರಾಣಾಪಾನರನ್ನು ಕೂಡ ಊರ್ಧ್ವ ಕ್ರಿಯೆ ಮತ್ತು ದೇಹದ ಅಧೋಮುಖವಾದಂಥ ಕ್ರಿಯೆ ಇದನ್ನು ನಡೆಸ್ತಕ್ಕಂಥ ಪ್ರಾಣಾಪಾನರನ್ನು ಅಥವಾ ಶ್ವಾಸೋಚ್ಛ್ವಾಸವನ್ನು ನಡೆಸ್ತಕ್ಕಂಥ ಪ್ರಾಣಾಪಾನರನ್ನು, ಅರ್ಥಾತ್
ಪ್ರಾಣ ಅಪಾನ ಅಂತಂದರೆ ಅಗ್ನಿ ಮತ್ತು ಸೂರ್ಯ. ಪ್ರಾಣ ಅಂದರೆ ಸೂರ್ಯ, ಅಗ್ನಿ ಅಂದರೆ ಅಪಾನ ಅವರನ್ನು. ಅನಂತರ ಪ್ರಾಣ ಅಪಾನರು ಅಂದರೆ ವಾಯುಪುತ್ರರಾಗಿರ್ತಕ್ಕಂಥ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಕ್ಕ ಅನ್ನಮಯ ಮತ್ತು ಪ್ರಾಣಮಯ ಕೋಶದಲ್ಲಿ ಮಾತ್ರ ಸಂಚಾರ ಇರತಕ್ಕಂಥ 18ನೇ ಕಕ್ಷೆಯಲ್ಲಿ ಬರತಕ್ಕಂಥ ಪ್ರಾಣಾಪಾನರು. ಮನೋಮಯ ಕೋಶದಲ್ಲಿ ಸಂಚಾರ ಇರತಕ್ಕಂಥ ಗರುಡ ಸ್ವರೂಪರಾದಂಥ ಪ್ರಾಣಾಪಾನರು ಮತ್ತು ಶೇಷಗರುಡ ರೂಪರು. ಪ್ರಾಣ ಅಂದರೆ ಶೇಷ, ಅಪಾನ ಅಂದರೆ ಗರುಡ. ಶೇಷಗರುಡ ರೂಪಾದ ಪ್ರಾಣಾಪಾನರು ಮತ್ತು ಕೊನೆಯದಾಗಿ ವಾಯುದೇವರ ಮತ್ತು ಎರಡು ಸ್ವರೂಪಗಳಾಗಿರತಕ್ಕಂಥ ಪ್ರಾಣಾಪಾನಗಳು ಮತ್ತು ವಾಯು ಬ್ರಹ್ಮ ಹಂಸರೂಪದಿಂದ ಉಸಿರಾಡಿಸ್ತಕ್ಕಂಥ ಬ್ರಹ್ಮವಾಯುಗಳು ಅನ್ನತಕ್ಕಂಥ ಪ್ರಾಣಾಪಾನಗಳು. ಇವು ಎಲ್ಲವೂ ಕೂಡ ಯಾರಿಂದ ನಿಯಂತ್ರಿಸಲ್ಪಟ್ಟಿದೆಯೋ ಮಧ್ಯದಲ್ಲಿ ಭಗವಂತ ಇರುವುದರಿಂದ ಮೇಲಿನ ಕ್ರಿಯೆ ಕೆಳಗಿನ ಕ್ರಿಯೆ ಪ್ರಾಣಾಪಾನರು ಮಾಡ್ತಾ ಇದ್ದಾರೆ. ಅಂತಹ ಮಧ್ಯೆ ವಾಮನಂ ಆಸೀನಂ, ಬರೇ ಬ್ರಹ್ಮವಾಯುಗಳು ಅಷ್ಟೇ ಅಲ್ಲ, ವಿಶ್ವೇ ದೇವಾಹ ಸಮಸ್ತ ದೇವತೆಗಳು ಅಂತ. ಸಮಸ್ತ ದೇವತೆಗಳಲ್ಲಿ ವಿಶ್ವೇ ದೇವತೆಗಳು ಅಂದರೆ ಇನ್ನೊಂದು ವಿಶೇಷ ಅರ್ಥ ಇದೆ. ವಿಶಂತೀತಿ ವಿಶ್ವೇ ಅಂತ, ನಮ್ಮ ದೇಹದೊಳಗೆ ಪ್ರವೇಶ ಮಾಡಿ ನಮ್ಮ ದೇಹವನ್ನು ನೇಮನ ಮಾಡ್ತಕ್ಕಂಥ ಅಧ್ಯಾತ್ಮ ದೇವತೆಗಳು ಅಂತ, ತತ್ವಾಭಿಮಾನ ದೇವತೆಗಳು ಅಂತ ಅನ್ನೋದು ಒಂದು ಅರ್ಥ. ಅವರಷ್ಟೇ ಅಲ್ಲ, ಸಮಸ್ತ ದೇವತೆಗಳು ಯಾರನ್ನ ಉಪಾಸನೆ ಮಾಡ್ತಾರೋ. ಮತ್ತು ದೇವತೆಗಳು ನಮ್ಮ ದೇಹದೊಳಗೆ ಇರುವುದು ನಮ್ಮ ದೇಹದ ನಿಯಂತ್ರಣಕ್ಕೋಸ್ಕರ ಅಲ್ಲ, ನಮ್ಮ ದೇಹದ ನಿಯಂತ್ರಣವು ಅವರಿಗೆ ಭಗವಂತನ ಉಪಾಸನೆ, ಅದು ಒಂದು ಭಗವದ್ ಉಪಾಸನೆ ಅಂತ ಮಾಡ್ತಾರೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ ಅಂತ ಇಷ್ಟು ಮಂತ್ರವನ್ನು ಯಮ ಹೇಳಿದ. ಮುಂದೆ ಮುಕ್ತಿಯಲ್ಲೂ ನಿಯಂತ್ರಿಸ್ತಕ್ಕಂಥ ರೂಪ ಅದೇ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಷ್ಟರ ತನಕ ಹೇಳಿದ್ದು ಬದುಕಿನ ಉದ್ದಕ್ಕೂ ಉಸಿರಾಟದ ಕ್ರಿಯೆ, ಬದುಕು, ಜೀವನ. ಜೀವ ಅಂತ ಅನ್ನುವ ಶಬ್ದಕ್ಕೆ ಅರ್ಥವೇ ಜೀವ ಪ್ರಾಣ ಧಾರಣೆ ಅಂತ. ಎಲ್ಲಿಯ ತನಕ ಪ್ರಾಣ ಇದೆಯೋ ದೇಹದಲ್ಲಿ ಅಲ್ಲಿ ತನಕ ಅವನನ್ನು ಜೀವ ಇದೆ ಅಂತ ಹೇಳ್ತೇವೆ ನಾವು. ಜೀವ ಅವನು ಜೀವಿಸಿದ್ದಾನೆ ಅಂದರೆ ಬದುಕಿದ್ದಾನೆ, ಜೀವತಿ ಅಂತಾರೆ ಸಂಸ್ಕೃತದಲ್ಲಿ. ಅದಕ್ಕೆ ಅರ್ಥ ಬದುಕಿದ್ದಾನೆ ಅಂತ. ಬದುಕಿದ್ದಾನೆ ಅಂದರೆ ಅರ್ಥ ಏನು? ಪ್ರಾಣಶಕ್ತಿ ಅವನ ದೇಹದಲ್ಲಿ ಕ್ರಿಯೆ ಮಾಡುತ್ತಾ ಇದೆ ಅಂತ ಅರ್ಥ. ಪ್ರಾಣಶಕ್ತಿ ಅಂದರೆ ಚಲನೆ ಮತ್ತು ಧಾರಣೆ. ಇದು ದೇಹ ಚಲಿಸುವುದು ಪ್ರಾಣಶಕ್ತಿ ಇದ್ದಾಗ, ದೇಹ ನಿಲ್ಲುವುದು ಪ್ರಾಣಶಕ್ತಿ ಇದ್ದಾಗ. ಧಾರಣೆ ಮತ್ತು ಚಲನೆ ಅನ್ನೋದು ಪ್ರಾಣಶಕ್ತಿಯ ಕ್ರಿಯೆ. ಅದರಿಂದ ಅವನು ಪ್ರಾಣಶಕ್ತಿ ಇರುವ ತನಕ ನಡೆದಾಡ್ತಾನೆ, ನಿಲ್ಲುತ್ತಾನೆ, ನಡೆಯುತ್ತಾನೆ, ಸ್ಥಿತಿ ಗತಿ. ಅದು ಇಲ್ಲದೇ ಇದ್ದಾಗ ದೇಹ ನಡೆಯುವುದಿಲ್ಲ, ನಿಲ್ಲುವುದೂ ಇಲ್ಲ, ಬಿದ್ದು ಹೋಗುತ್ತೆ. ಹಾಗಾಗಿ ಅಂಥದ್ದು ಬದುಕಿಗೆ ಸಂಬಂಧಪಟ್ಟ ಕ್ರಿಯೆ ಆಯಿತು. ಮುಂದೆ ಮೋಕ್ಷದ ಕಥೆ ಏನು ಅಂದರೆ, ಅಸ್ಯ ವಿಸ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ ದೇಹಾದ್ ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ ಏತದ್ವೈ ತತ್ ಅಂತ. ಯಾವುದು ಇದೋ ಈ ಜೀವನದಲ್ಲಿ ನಮ್ಮನ್ನು ರಕ್ಷಿಸಿತೋ ಅದೇ ಅದು ಮೋಕ್ಷದಲ್ಲಿ ರಕ್ಷಿಸುವಂಥ ರೂಪವು ಕೂಡ ಅದೇ ಅಂತ ಹೇಳಿದ್ರು. ಮೋಕ್ಷ ನಿಯಾಮಕವಾದ ರೂಪವು ಕೂಡ ಅದೇ. ಯಾವುದದು? ಅಸ್ಯ ವಿಸ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ. ಶರೀರದಲ್ಲಿ ಇರತಕ್ಕ ದೇಹಿ ಅಂತಂದರು. ದೇಹಿ ಅನ್ನುವ ಶಬ್ದ ದೇಹಬದ್ಧ ಅಂತ ಅರ್ಥ. ದೇಹಿ ಅಂದರೂ ಶರೀರಸ್ಥ ಅಂದರೂ ಒಂದೇ ಅಲ್ವ? ದೇಹಿ ಅಂದರೆ ದೇಹದಲ್ಲಿರುವವ, ದೇಹ ಉಳ್ಳವ. ಶರೀರಸ್ಥ ಅಂದರೆ ಶರೀರ ಉಳ್ಳವ. ಶರೀರಸ್ಥಸ್ಯ ದೇಹಿನಃ ಅಂತ ಹೇಳ್ತಾರೆ. ದೇಹಿ ಅಂತನ್ನುವ ಶಬ್ದ ಒಂದು ವಿಶಿಷ್ಟವಾದ ಅರ್ಥದಲ್ಲಿ ಇಲ್ಲಿ ಬಳಸಿದ್ದಾರೆ. ದೇಹ ಉಳ್ಳವ ಅಲ್ಲ, ದೇಹಾಭಿಮಾನ ಉಳ್ಳವ. ದೇಹಾಭಿಮಾನ ಉಳ್ಳವನು ಅಂತ ಅರ್ಥ ದೇಹಿ ಅಂದರೆ. ಅದನ್ನೇ ಭಗವಂತನಿಗೆ ಅವನು ಶರೀರದಲ್ಲಿ ಇದ್ದಾನೆ, ಶರೀರಸ್ಥನಾಗಿದ್ದಾನೆ. ಆದರೆ ಅವನನ್ನು ದೇಹಿ ಅನ್ನುವುದಿಲ್ಲ. ಶರೀರಸ್ಥ ಅಂತ ಅಂದ ಕೂಡಲೇ ಇಬ್ಬರೂ ಶರೀರಸ್ಥರು. ಭಗವಂತನೂ ಶರೀರಸ್ಥಿತ, ಜೀವನೂ ಶರೀರದಲ್ಲಿದ್ದಾನೆ, ಭಗವಂತನೂ ಶರೀರದಲ್ಲಿದ್ದಾನೆ. ಆದರೆ ಶರೀರದಲ್ಲಿರತಕ್ಕ ಭಗವಂತನ ಬಗ್ಗೆ ನಾನು ಹೇಳ್ತಾ ಇಲ್ಲ, ದೇಹಿಯ ಬಗ್ಗೆ ಹೇಳ್ತೇನೆ ಎಂದ. ಅಂದರೆ ದೇಹಿ ಅಂದರೆ ದೇಹ ಉಳ್ಳವನು. ಸಮಸ್ತವೂ ಭಗವಂತನ ಅಧೀನ ಅಂದಮೇಲೆ ದೇಹವು ಭಗವಂತನ ಅಧೀನವಾಗಿ ಭಗವಂತನಲ್ಲಿ ಇದೆಯಲ್ಲ ಅಂದರೆ, ಹಿಂದೆ ಮತ್ತೆ ನೀವು ಹೇಳಿದ್ದೀರಿ ಪುರಂ ಏಕಾದಶ ದ್ವಾರಂ ಅಜಸ್ಯ ಅಂತ, 11 ಬಾಗಿಲಿನ ದೇಹ ಭಗವಂತನದ್ದು ಅಂತ ಹೇಳಿದ್ದೀರಿ. ಭಗವಂತನದ್ದು, ಆದರೆ ಭಗವಂತನಿಗೆ ದೇಹದ ಅಭಿಮಾನ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ. ಅದರಿಂದ ದೇಹಿ ಅಂತಂದರೆ ದೇಹ ಉಳ್ಳವನು ಅಂತ ಅರ್ಥ ಅಲ್ಲ, ದೇಹದಲ್ಲಿ ಇರುವವನು ಅಂತ ಅರ್ಥ ಅಲ್ಲ, ದೇಹಾಭಿಮಾನ ಉಳ್ಳವನು ಅಂತ. ದೇಹಾಭಿಮಾನ ಜೀವನಿಗೆ ಮಾತ್ರ ಇರುವುದು. ಆದ್ದರಿಂದ ದೇಹದಿಂದ ಅಭಿಮಾನ ಪೂರ್ವಕವಾಗಿ ದೇಹದಲ್ಲಿ ನೆಲೆಸಿರುವವನು ಅಂಥ ಜೀವ ಶರೀರದಲ್ಲಿ ಇರುವಾಗ, ಅಂದರೆ ಸ್ಥೂಲ ಶರೀರದಲ್ಲಿ ಇರುವಾಗ, ಆ ಸ್ಥೂಲ ಶರೀರ ಹೋದ ಮೇಲೂ ಅವನು ದೇಹಿಯಾಗಿರ್ತಾನೆ. ಇನ್ನೊಂದು ರೀತಿಯಿಂದ ಸೂಕ್ಷ್ಮ ಶರೀರ ಇದೆ, ಸೂಕ್ಷ್ಮ ಶರೀರ ಹೋದರೂ ಕೂಡ ಅವನು ದೇಹಿಯಾಗಿರ್ತಾನೆ, ಲಿಂಗ ಶರೀರ ಇದೆ. ಆದ್ದರಿಂದ ಅವನು ಶರೀರ ಸ್ಥಿತ ಶರೀರ ಅಂತ ಅನ್ನುವಂಥದ್ದು ಸ್ಥೂಲ ಶರೀರ ಅನ್ನುವ ಅರ್ಥದಲ್ಲಿ ಬಂದದ್ದು.
ಅದು ಹೋದ ಮೇಲೂ ದೇಹ ಅಂತಂದರೆ ಮತ್ತು ಶರೀರ ಅಂತಂದರೆ ವ್ಯತ್ಯಾಸ ಇದೆ ನೋಡಿ. ದೇಹ ಅಂತ ಅನ್ನೋದು ಒಳಗಿರತಕ್ಕಂಥ ಸೂಕ್ಷ್ಮ ದೇಹ, ಸ್ಥೂಲ ಶರೀರ. ಯಾಕೆಂದರೆ ಆ ಶಬ್ದದ ಅರ್ಥ ತಗೊಂಡ್ರೆ ಈ ಮಾತು ಸ್ಪಷ್ಟವಾಗ್ತದೆ. ಶರೀರ ಅಂದರೆ ಶೀರ್ಯತೆ ಇತಿ ಶರೀರಂ ಅಂತ, ನಾಶವಾಗಿ ಹೋಗುವಂಥದ್ದು ಅಂತ, ಬಿದ್ದು ಹೋಗುವಂಥದ್ದು, ಆ ನಾಶವಾಗಿ ಹೋಗುವಂಥದ್ದು. ಸೂಕ್ಷ್ಮ ಶರೀರ ಜೀವ ಅನೇಕ ಜನ್ಮಗಳನ್ನು ಪಡೆದರೂ ನಾಶವಾಗುವುದಿಲ್ಲ. ಲಿಂಗ ಶರೀರವಂತೂ ನಾಶವಾಗುವುದೇ ಇಲ್ಲ. ಅದು ಪ್ರಳಯ ಕಾಲದಲ್ಲಿ ಅಪಚಯವನ್ನು ಹೊಂದಿ ಸೃಷ್ಟಿಕಾಲದಲ್ಲಿ ಉಪಚಯ ಅಂದರೆ ಸಂಕೋಚ ಹೊಂದುತ್ತದೆ, ವಿಕಾಸ, ಸಂಕೋಚ ವಿಕಾಸ ಇದೆ. ಸೂಕ್ಷ್ಮ ರೂಪ ಸ್ಥೂಲ ರೂಪ ಇದೆ ಹೊರತು ಅದಕ್ಕೆ ನಾಶವಿಲ್ಲ. ಈ ಸೂಕ್ಷ್ಮ ಶರೀರವು ಸುಮಾರಾಗಿ ಹಾಗೆಯೇ ಅದು ಜೀವ ಸತ್ತಾಗಲೂ ಅಂದರೆ ಈ ಸ್ಥೂಲ ಶರೀರದಿಂದ ಬಿಡುಗಡೆಗೊಂಡಾಗಲೂ ಸೂಕ್ಷ್ಮ ಶರೀರ ನಾಶವಾಗುವುದಿಲ್ಲ. ಸ್ಥೂಲ ಶರೀರ ಆಕ್ಸಿಡೆಂಟ್ನಲ್ಲಿ ಅಂಗವಿಕಲ ಆಗಬಹುದು. ಆಕ್ಸಿಡೆಂಟ್ನಲ್ಲಿ ಒಬ್ಬನೇ ಕಾಲು ಮುರಿದು ಹೋಯಿತು, ಕಾರ್ನಡಿಗೆ ಬಿದ್ದು ಆಕ್ಸಿಡೆಂಟ್ ಆಯಿತು, ಕಾಲು ತುಂಡಾಯಿತು, ಕೈ ತುಂಡಾಯಿತು, ಕಣ್ಣು ಕುರುಡಾಯಿತು. ಸೂಕ್ಷ್ಮ ಶರೀರದ ಕಾಲು ತುಂಡಾಗುವುದಿಲ್ಲ, ಕೈ ತುಂಡಾಗುವುದಿಲ್ಲ, ಕಣ್ಣು ಕುರುಡಾಗುವುದಿಲ್ಲ. ಕುರುಡನ ಸೂಕ್ಷ್ಮ ಶರೀರಕ್ಕೆ ಕಣ್ಣಿದೆ, ಕುಂಟನ ಸೂಕ್ಷ್ಮ ಶರೀರಕ್ಕೆ ಕಾಲಿದೆ, ಕಿವುಡನ ಸೂಕ್ಷ್ಮ ಶರೀರಕ್ಕೆ ಕಿವಿ ಇದೆ. ಅದರಿಂದ ಇದು ವಿಶರಣವಾಗಿ ಹೋಗಿ ನಾಶವಾಗಿ ಹೋಗುವಂಥದ್ದು. ಸೂಕ್ಷ್ಮ ಶರೀರ ಮತ್ತು ಲಿಂಗ ಶರೀರಗಳು ನಾಶವಾಗುವುದಿಲ್ಲ, ಉಪಚಯ ಅಪಚಯ ಹೊಂದುತ್ತವೆ. ದೇಹ ಅನ್ನೋದಕ್ಕೆ ದಿಹ ಉಪಚಯ ಅಂತ ಧಾತು, ಅದು ಉಪಚಯ ಹೊಂದುವಂಥದ್ದು ಅಂತ. ಆದ್ದರಿಂದ ಈ ಸೂಕ್ಷ್ಮ ಶರೀರ ಮತ್ತು ಲಿಂಗ ಶರೀರಕ್ಕೆ ದೇಹ ಅನ್ನುವ ಶಬ್ದ ಹೆಚ್ಚು ಅರ್ಥಪೂರ್ಣವಾದದ್ದು. ಶ್ರ ವಿಶರಣೆ, ಹಿಂಸೆಗೆ ಒಳಗಾಗಿ ನಾಶವಾಗುವಂಥದ್ದು ಶರೀರ. ಅದರಿಂದ ಈ ಸ್ಥೂಲ ದೇಹವನ್ನು ಶರೀರ ಅಂತ ಹೇಳ್ತಾರೆ. ಇದನ್ನು ದೇಹ ಅಂತ ಹೇಳ್ತಾರೆ, ಅದನ್ನು ಶರೀರ ಅಂತ ಹೇಳ್ತಾರೆ. ಆದರೆ ನೀವು ವಿಶಿಷ್ಟವಾದ ಅರ್ಥವನ್ನು ತಗೊಂಡಾಗ ಶರೀರ ಅನ್ನುವ ಶಬ್ದ ಸ್ಥೂಲ ದೇಹಕ್ಕೆ ಹೆಚ್ಚು ಒಪ್ಪಿಗೆ ಆಗುತ್ತೆ. ಇದನ್ನು ದೇಹ ಅಂತ ಹೇಳ್ಬೋದು, ಯಾಕೆಂದರೆ ಇದಕ್ಕೆ ಉಪಚಯ ಇದೆ. ಹುಟ್ಟುವಾಗ ಪುಟ್ಟ ಮಗುವಾಗಿತ್ತು, ಉಪಚಯ ಅಂದರೆ ಬೆಳವಣಿಗೆ, ಇನ್ಕ್ರೀಸ್, ಗ್ರೋತ್ ಅದಿದೆ. ಆದ್ದರಿಂದ ಇದನ್ನು ದೇಹ ಅಂತ ಹೇಳ್ತಾರೆ. ಆದರೆ ಇದು ದೇಹ ಮಾತ್ರ ಅಲ್ಲ, ಇದು ಶರೀರವೂ ಆಗಿದೆ, ನಾಶವಾಗಿ ಹೋಗುವಂಥದ್ದು. ಸೂಕ್ಷ್ಮ ಶರೀರಕ್ಕೂ ಅಂತತಃ ನಾಶ ಇದೆ, ಲಿಂಗ ಶರೀರಕ್ಕೂ ವಿರಜಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ತ್ಯಾಗ ಇದೆ, ನಾಶ ಇಲ್ಲದೆ ಇದ್ದರು. ಅದು ಕೂಡ ಬಿಟ್ಟು ಹೋಗಬೇಕು, ಅದರ ಪರಿತ್ಯಾಗ ಇದೆ. ಆ ಅರ್ಥದಲ್ಲಿ ಅದನ್ನು ಲಿಂಗ ಶರೀರ ಸೂಕ್ಷ್ಮ ಶರೀರ ಅಂತ ಹೇಳಿದರೂ ಸೂಕ್ಷ್ಮ ದೇಹ ಲಿಂಗ ದೇಹ ಅನ್ನುವುದು ಹೆಚ್ಚು ಅರ್ಥಪೂರ್ಣವಾದ ಶಬ್ದ. ಸ್ಥೂಲ ಶರೀರ ಸೂಕ್ಷ್ಮ ದೇಹ ಲಿಂಗ ಶರೀರ ಅನ್ನುವುದಕ್ಕಿಂತ ಹೆಚ್ಚು ಅರ್ಥಪೂರ್ಣವಾದ ಶಬ್ದ. ಮತ್ತು ಈ ಶಬ್ದಗಳನ್ನು ಸಾಮಾನ್ಯವಾಗಿ ಎರಡಕ್ಕೂ ಬಳಸ್ತಾರೆ, ಅದು ಬೇರೆ ವಿಷಯ. ಸೂಕ್ಷ್ಮವಾಗಿ ನೋಡಿದರೆ ಅದರಿಂದ ಇಲ್ಲಿ ಹೇಳಿದರು ಶರೀರಸ್ಥಸ್ಯ ದೇಹಿನಃ, ಸ್ಥೂಲ ಶರೀರದಲ್ಲಿ ಇರುವವ ಮತ್ತು ಸೂಕ್ಷ್ಮ ಶರೀರ ಉಳ್ಳವ ಅಂತ. ಸೂಕ್ಷ್ಮ ಶರೀರ ಲಿಂಗ ಶರೀರ ಇದೆ, ಸ್ಥೂಲ ಶರೀರದಲ್ಲಿ ಇದ್ದಾನೆ. ಮೂರು ಶರೀರಗಳ ಜೊತೆಗೆ ಇರತಕ್ಕವ ಶರೀರಸ್ಥಸ್ಯ ದೇಹಿನಃ. ಮತ್ತು ವಿಶೇಷವಾಗಿ ದೇಹ ಅಭಿಮಾನ ಉಳ್ಳವ. ಈ ಎಲ್ಲ ಶರೀರದಲ್ಲಿಯೂ ಭಗವಂತ ಇದ್ದಾನೆ, ಆದರೆ ಅವನು ದೇಹಿಯಲ್ಲ, ದೇಹ ಉಳ್ಳವನೂ ಅಲ್ಲ, ದೇಹ ಅಭಿಮಾನ ಉಳ್ಳವನು. ಹೀಗೆ ಶರೀರಸ್ಥಸ್ಯ ದೇಹಿನಃ ವಿಸ್ರಂಸಮಾನಸ್ಯ ಅಂತಂದ್ರೆ, ಅಂದರೆ ದೇಹದಿಂದ ಬಿಟ್ಟು ಹೋಗುವುದು, ದೇಹವನ್ನು ಕಳಚಿಕೊಳ್ಳುವುದು. ಸ್ರಂಸನ ಅಂದರೆ ಕಳಚುವುದು. ವಿಸ್ರಂಸನ ಅಂತಂದರೆ ಈ ದೇಹದಲ್ಲಿ ಇರತಕ್ಕ ಜೀವ ಒಂದು ದಿವಸ ವಿಸ್ರಂಸಮಾನಸ್ಯ ದೇಹವನ್ನು ಕಳೆದುಕೊಂಡಾಗ ಏನಾಗತ್ತೆ, ಸತ್ತ ಅಂತ ಹೇಳ್ತೇವೆ. ಸತ್ತ ಮೇಲೆ ಏನಾಗತ್ತೆ, ಆಮೇಲೆ ಮತ್ತೆ ಪುನಃ ಹುಟ್ಟುತ್ತಾನೆ, ಸೂಕ್ಷ್ಮ ಶರೀರದಿಂದ ಇರ್ತಾನೆ, ಮತ್ತೆ ಇನ್ಯಾವುದೋ ಒಂದು ತಾಯಿಯ ಹೊಟ್ಟೆಯನ್ನು ಸೇರ್ತಾನೆ, ಮತ್ತೊಂದು ಸ್ಥೂಲ ಶರೀರ ಬರ್ತದೆ, ಮತ್ತೆ ಹುಟ್ಟುತ್ತಾನೆ. ಆದರೆ ದೇಹಾತ್ ವಿಮುಚ್ಯಮಾನಸ್ಯ, ಇಲ್ಲಿ ನೋಡಿ ದೇಹ ಅಂತ ಹೇಳಿದ್ರೆ ಇಲ್ಲಿ ಶರೀರ ಹೇಳಲಿಲ್ಲ, ದೇಹದಿಂದ ಬಿಡುಗಡೆಗೊಂಡವ ಅಂದರೆ ಸೂಕ್ಷ್ಮ ಶರೀರದಿಂದ ಮತ್ತು ಲಿಂಗ ಶರೀರದಿಂದಲೂ ವಿಮುಚ್ಯಮಾನನಾದಾಗ. ಈ ದೇಹದಿಂದ ಬಿಡುಗಡೆ ಅನ್ನುವುದು ಮುಚ್ಯಮಾನ ಬೇರೆ, ವಿಮುಚ್ಯಮಾನ. ವಿಮುಚ್ಯಮಾನ ಅಂದರೆ ವಿಶೇಷತಃ ದೇಹದ ಬಿಡುಗಡೆ, ಅಂದರೆ ಸರ್ವಾತ್ಮನ ದೇಹದ ಬಿಡುಗಡೆ. ವಿಮುಕ್ತಿ ಬಿಡುಗಡೆ ಅನ್ನೋದು 4 ವಿಧವಾದದ್ದಿದೆ ಜೀವನಿಗೆ. ಒಂದು, ಅಪರೋಕ್ಷ ಜ್ಞಾನ ಆದ ಕೂಡಲೇ ಅವನು ವಿಮುಕ್ತನಾದ ಅಂತ ಹೇಳ್ತಾರೆ, ಜೀವನ್ಮುಕ್ತಿ ಅವಸ್ಥೆ. ಯಾಕೆಂದರೆ ಅವನಿಗೆ ಆಮೇಲೆ ಕರ್ಮದ ಬಂಧನ ಇಲ್ಲ. ಆದ್ದರಿಂದ ಕರ್ಮದ ಬಂಧನದಿಂದ ಬಿಡುಗಡೆ ಅಪರೋಕ್ಷ ಜ್ಞಾನ ಆದ ಕೂಡಲೇ ಆಯಿತು. ಮತ್ತೆ ಪ್ರಾರಬ್ಧ ಕರ್ಮ ಬಿಟ್ಟರೆ ಅವನು ಮುಂದೆ ಮಾಡಿದ ಕರ್ಮಗಳ ಬಂಧನ ಇಲ್ಲ ಅವನಿಗೆ. ಹಿಂದೆ ಮಾಡಿದ ಕರ್ಮಗಳು ನಾಶವಾಗ್ತವೆ, ಮುಂದೆ ಮಾಡಿದ ಕರ್ಮಗಳ ಲೇಪ ಇಲ್ಲ. ಆದ್ದರಿಂದ ಕರ್ಮ ಬಂಧನದಿಂದ ಬಿಡುಗಡೆ, ಮುಕ್ತಿ ಅಂದರೆ ಬಿಡುಗಡೆ. ಕರ್ಮ ಬಂಧನದಿಂದ ಬಿಡುಗಡೆ ಅನ್ನತಕ್ಕಂಥ ಮುಕ್ತಿ ಅಪರೋಕ್ಷ ಜ್ಞಾನದಿಂದ ಆಯಿತು. ಅಪರೋಕ್ಷ ಜ್ಞಾನದ ಆದ ತಕ್ಷಣ ಒಂದು ಮುಕ್ತಿ ಆಯಿತು, ಆದರೆ ದೇಹದಿಂದ ಬಿಡುಗಡೆ ಆಗಲಿಲ್ಲ. ಪ್ರಾರಬ್ಧ ಕರ್ಮದಿಂದ ಪ್ರಾರಬ್ಧ ಕರ್ಮ ನಿರ್ಮಿತವಾದ ದೇಹಗಳು ಮತ್ತು ಇವೆ. ಎರಡನೆಯ ಬಿಡುಗಡೆ ಅಂದರೆ ದೇಹಾದ್ವಿಮುಚ್ಯಮಾನಸ್ಯ, ದೇಹದಿಂದ ಬಿಡುಗಡೆಯಾಯಿತು, ಚರ್ಮ ಶರೀರದಿಂದ ಕೊನೆಯ ಶರೀರದಿಂದಲೂ ಬಿಡುಗಡೆಯಾಯಿತು, ಮತ್ತೆ ಶರೀರ ಬಂಧನ ಇಲ್ಲ. ಇದು ಎರಡನೆಯ ಬಿಡುಗಡೆ, ಎರಡನೇ ಮುಕ್ತಿ. ಮೊದಲನೇ ಮುಕ್ತಿ ಕರ್ಮ ಬಂಧನದಿಂದ ಬಿಡುಗಡೆ,
ಎರಡನೆಯ ಮುಕ್ತಿ ದೇಹ ಬಂಧನದಿಂದ ಬಿಡುಗಡೆ. ಮೂರನೆಯ ಮುಕ್ತಿ ದೇಹದಿಂದ ಉತ್ಕ್ರಾಂತನಾಗಿ ಅವನು ಅರ್ಚಿರಾದಿ ಲೋಕದಲ್ಲಿ ದೇವತೆಗಳನ್ನು ಒಂದೊಂದೇ ದೇವತೆಗಳ ಲೋಕವನ್ನು ಸೇರಿ ಕೊನೆಗೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಸತ್ಯಲೋಕಕ್ಕೆ. ಆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗ್ತಾ ಮೇಲಕ್ಕೆ ಮೇಲಕ್ಕೆ ಹೋದ ಹಾಗೆ ಹೆಚ್ಚು ಹೆಚ್ಚು ಆನಂದದ ಆವಿಷ್ಕಾರ ಆಗ್ತಾ ಇರ್ತದೆ. ದೇಹದ ಬಿಡುಗಡೆಯಾದ ಕೂಡಲೇ ಪೂರ್ತಿ ಸ್ವರೂಪಾನಂದದ ಆವಿರ್ಭಾವ ಇಲ್ಲ. ಅಲ್ಲಿಂದ ಮೇಲಕ್ಕೆ ಮೇಲಕ್ಕೆ ಹೋದ ಹಾಗೆ ಉತ್ಕ್ರಾಂತಿ ಮೇಲಕ್ಕೆ ಹೋದ ಹಾಗೆ ಹೆಚ್ಚು ಹೆಚ್ಚು ಮೇಲಕ್ಕೆ ಹೋದ ಹಾಗೆ ಅವನ ಆನಂದದ ಆವಿರ್ಭಾವ ಹೆಚ್ಚು ಹೆಚ್ಚು ಆಗ್ತಾ ಇರ್ತದೆ. ಆದ್ದರಿಂದ ದುಃಖದ ಬಿಡುಗಡೆಯ ಇನ್ನೊಂದು ಮುಖ ಆನಂದದ ಆವಿರ್ಭಾವ ರೂಪವಾದಂಥ ಮೂರನೆಯ ಮುಕ್ತಿ ಆ ಉತ್ಕ್ರಾಂತಿಯಿಂದ ಅರ್ಚರಾದಿ ಮಾರ್ಗದಲ್ಲಿ ಹೋಗುವಾಗ ಆಗ್ತದೆ. ಕೊನೆಯ ಮುಕ್ತಿ ಅಂತಂದರೆ ಅವನ ಲಿಂಗ ಶರೀರದ ಭಂಗವಾಗಿ ಪೂರ್ಣವಾದ ಸ್ವರೂಪಾನಂದದ ಆವಿರ್ಭಾವ, ಅದು ನಾಲ್ಕನೆಯ ಮುಕ್ತಿ. ಹೀಗೆ ಮುಕ್ತಿಗೆ 4 ಮಜಲುಗಳಿವೆ. ಅದನ್ನೇ ಇಲ್ಲಿ ಹೇಳುವವರು. ಮೊದಲು ಶರೀರ ಸ್ಥಿತನಾದ, ಶರೀರದಿಂದ ವಿಶ್ರಂಸಮಾನನಾದ, ಈ ಶರೀರ ಕಳಚಿ ಹೋಯಿತು, ಹೋದರೂ ಕೂಡ ದೇಹಿಯಾಗಿದ್ದಾನೆ ಮತ್ತು ಅವನಿಗೆ ಸೂಕ್ಷ್ಮ ಶರೀರ ಲಿಂಗದೇಹ ಇದೆ. ಅದರಿಂದಲೂ ಮುಚ್ಯಮಾನನಾದ, ಆಗ ಸೂಕ್ಷ್ಮ ಶರೀರದಿಂದ ಮುಚ್ಯಮಾನನಾದ, ಆಮೇಲೂ ಲಿಂಗದೇಹ ಇದೆ, ಅದರಿಂದಲೂ ಬಿಡುಗಡೆಗೊಳ್ಳುವ ವಿಮುಚ್ಯಮಾನ. ಹೀಗೆ ಲಿಂಗದೇಹದಿಂದಲೂ ಬಿಡುಗಡೆಗೊಂಡ 4 ವಿಧದ ಮುಕ್ತಿಯನ್ನು ಪಡೆದು ಕೊನೆಯದಾದ ಪೂರ್ಣ ಸ್ವರೂಪಾನಂದ ಆವಿರ್ಭಾವವನ್ನು ಹೊಂದಿದವನನ್ನು ದೇಹಾತ್ ವಿಮುಚ್ಯಮಾನಸ್ಯ ಅಂತಾರೆ. ಈ ಒಂದೊಂದು ಶಬ್ದಗಳನ್ನು ನಾವು ಪರಿಶೀಲಿಸಿದರೆ ಆ ಹಂತಗಳಲ್ಲಿ ಎಷ್ಟು ಸ್ಪಷ್ಟವಾಗಿ ಅವರು ಶಬ್ದಗಳಲ್ಲಿ ತುಂಬುತ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಬರೇ ಮುಚ್ಯಮಾನ ಅನ್ನೋದಿಲ್ಲ, ವಿಮುಚ್ಯಮಾನ ಅಂತಾರೆ, ಶರೀರ ಅಂತಾರೆ, ದೇಹ ಅಂತಾರೆ. ಈ ಬೇರೆ ಬೇರೆ ಶಬ್ದಗಳಿಂದ ಮೋಕ್ಷದ 4 ಮಜಲುಗಳನ್ನು ಹೇಳ್ತಾರೆ. ಹಾಗಾಗಿ ಮೊದಲು ಶರೀರ ಇತ್ತು, ಶರೀರ ಹೋಯಿತು. ಸೂಕ್ಷ್ಮ ಶರೀರ ಲಿಂಗ ಶರೀರ ಇತ್ತು, ಅದೂ ಹೋಯಿತು. ಆ ಸೂಕ್ಷ್ಮ ಶರೀರವೂ ಹೋಯಿತು, ಲಿಂಗ ಶರೀರವೂ ಹೋಯಿತು. ಆಮೇಲೆ ಜೀವ ತನ್ನ ಸ್ವರೂಪದಿಂದ ಮತ್ತೆ ಎಂದೂ ಸಂಸಾರಕ್ಕೆ ಮರಳಿ ಬರದಂತೆ ಜ್ಞಾನಾನಂದ ಸ್ವರೂಪದ ಆವಿರ್ಭಾವದಿಂದ ಇರ್ತಾನಲ್ಲ, ಆಗ ಹೇಗಿರ್ತಾನೆ ಅಂತ ಅನ್ನೋದು ನಚಿಕೇತನ ಮೂಲಭೂತವಾದ ಪ್ರಶ್ನೆ. ಅದನ್ನೇ ಯಮ ಕೇಳ್ತಾನೆ, ಕಿಮತ್ರ ಪರಿಶಿಷ್ಯತೆ. ಆವಾಗ ಜೀವದ ಜೊತೆಗೆ ಅವನ ಸುತ್ತಲೂ ರಕ್ಷಕವಾಗಿ ಉಳಿದಿರುವಂತಹ ವಸ್ತು ಯಾವುದಪ್ಪ? ಪರಿತಃ ಶಿಷ್ಯತೆ ಅಂತ. ಆಮೇಲೆ ಅವನ ಸುತ್ತಲೂ ಅವನಿಗೆ ರಕ್ಷಕವಾಗಿ ಅವನ ಜೊತೆಗೆ ಇರತಕ್ಕ ತತ್ವ ಯಾವುದು? ಮುಕ್ತನಾದ ಮೇಲೆ ಲಿಂಗ ಶರೀರವು ಬಿದ್ದು ಹೋದಾಗ ಸ್ವರೂಪಾನಂದ ಆವಿರ್ಭಾವ ಆದಾಗ ಅಂದರೆ ಏತದ್ವೈ ತತ್, ಇದೇ ಅದು. ಇಲ್ಲಿ ಜೀವದಲ್ಲಿದ್ದಾಗ ಶರೀರದಲ್ಲಿದ್ದಾಗ ಯಾವುದು ರಕ್ಷಣೆ ಮಾಡಿತೋ, ಪ್ರಾಣಾಪಾನಗಳ ಜೊತೆಗೆ ಅವುಗಳನ್ನು ನಿಯಂತ್ರಿಸುತ್ತಾ ಒಳಗೆ ವಾಮನ ರೂಪಿಯಾಗಿ ಅಣುವಿಗಿಂತ ಅಣುವಾಗಿ ಯಾರು ರಕ್ಷಣೆ ಮಾಡಿದನೋ ಆ ಬಿಂಬರೂಪಿಯಾದ ಭಗವಂತನೇ ಅಲ್ಲಿಯೂ ಮೋಕ್ಷದಲ್ಲಿ ರಕ್ಷಿಸುತ್ತಾನೆ. ಅದನ್ನು ಹೇಳಿದರು, ನ ಪ್ರಾಣೇನ ನ ಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ನೇತೌ ಉಪಾಶ್ರಿತೌ. ಹಿಂದೆ ಹೇಳಿದ್ದನ್ನೇ ಮತ್ತೆ ಸ್ಪಷ್ಟವಾಗಿ ಹೇಳ್ತಾನೆ. ನ ಪ್ರಾಣೇನ ನ ಪಾನೇನ, ಮುಕ್ತಿಯಲ್ಲಿ ಕೂಡ ಮರ್ತ್ಯ ಅಂದರೆ ಮರಣಶೀಲನಾದವನು ಅಮರ್ತ್ಯನಾದ. ಆಗ ಅವನು ಮರ್ತ್ಯನಾಗಿರುವಾಗಲಿ ಅಮರ್ತ್ಯನಾಗಿರುವಾಗಲಿ ಯಾರಿಂದ ಅವನು ಜೀವತಿ? ತನ್ನ ಪ್ರಾಣಶಕ್ತಿಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಅಂದರೆ ನ ಪ್ರಾಣೇನ ನ ಅಪಾನೇನ, ಪ್ರಾಣಾಪಾನಗಳು ಅವನನ್ನು ನಿಯಂತ್ರಿಸ್ತಾರೆ. ಸಂಸಾರದಲ್ಲೂ ಪ್ರಾಣಾಪಾನರ ನಿಯಮನ ಇದೆ, ಮೋಕ್ಷದಲ್ಲೂ ಪ್ರಾಣಾಪಾನರ ನಿಯಮನ ಇದೆ. ಪ್ರಾಣಾಪಾನರು ಅಂದರೆ ನಾನು ಹೇಳಿದೆ ಬ್ರಹ್ಮವಾಯುಗಳು ಅಂತ ಅರ್ಥ. ಹಂಸ ರೂಪದಿಂದ ಶ್ವಾಸೋಚ್ಛ್ವಾಸಗಳನ್ನು ಮಾಡ್ತಕ್ಕಂಥ ಪ್ರಾಣಾಪಾನರು ಅಂದರೆ ಬ್ರಹ್ಮವಾಯುಗಳು ಅನ್ನೋದು ಒಂದು ಅರ್ಥ. ಪ್ರಾಣದೇವರ 2 ರೂಪ ಅದೂ ಹೌದು, ಗರುಡದೇವರ 2 ರೂಪವೂ ಹೌದು, ಆಮೇಲೆ ಅಗ್ನಿಯ ಆದಿತ್ಯರೂ ಹೌದು. ಪ್ರಾಣಾಪಾನರು ಅಂದರೆ ಪ್ರಾಣಪುತ್ರರು ಹೌದು. ಇವರು ಎಲ್ಲರೂ ಕೂಡ ಮೋಕ್ಷದಲ್ಲಿಯೂ ನಿಯಾಮಕರು. ಯಾರು ಇಲ್ಲಿ ನಿಯಾಮಕರಾಗಿದ್ದರೋ ಅವರೆಲ್ಲ ಮೋಕ್ಷದಲ್ಲಿಯೂ ನಿಯಾಮಕರಾಗಿರ್ತಾರೆ. ಅದರಿಂದ ಸ್ವಜಗದ್ವ್ಯಾಪೃತಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಮುಕ್ತರಿಗೂ ತಮ್ಮ ಜಗತ್ತಿನಲ್ಲಿ ವ್ಯಾಪ್ತಿ ಇದೆ ಅಂತ. ಅವರ ಜಗತ್ತು ಅಂದರೆ ಮುಕ್ತ ಜೀವರು. ಅಮುಕ್ತ ಜೀವರನ್ನು ನಿಯಮಿಸುವುದಿಲ್ಲ ಅವರು. ಮುಕ್ತರಾದ ಬ್ರಹ್ಮವಾಯುಗಳು ಮುಕ್ತರಾದ ಜೀವರ ಶ್ವಾಸೋಚ್ಛ್ವಾಸ ನಿಯಾಮಕರು. ಆದ್ದರಿಂದ ಅವರ ನಿಯಾಮಕತ್ವ ಮೋಕ್ಷದಲ್ಲಿಯೂ ಇದೆ. ಆದರೆ ಯಾರೂ ಕೂಡ ಮೋಕ್ಷದಲ್ಲಿ ಇರಲಿ ಸಂಸಾರದಲ್ಲಿ ಇರಲಿ ಬರೇ ಪ್ರಾಣಾಪಾನಗಳಿಂದ ಬದುಕುತ್ತಾ ಇಲ್ಲ. ಅಂದರೆ ಉಸಿರಾಡುವುದರಿಂದ ಬದುಕುವುದಲ್ಲ. ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ, ಯಾರೂ ಕೂಡ ಪ್ರಾಣಾಪಾನಗಳಿಂದ ಅಂದರೆ ಬರಿಯ ಉಸಿರಿನಿಂದ ಅಥವಾ ಪ್ರಾಣಾಪಾನಾಖ್ಯ ದೇವತೆಗಳಿಂದ ಅಥವಾ ವಾಯುದೇವರಿಂದ ಅಥವಾ ಜೀವಕಲಾಭಿಮಾನಿಯಾಗಿರತಕ್ಕಂಥ ಬ್ರಹ್ಮದೇವರಿಂದ ಬದುಕಿರುವುದಲ್ಲ. ಇತರೆ ಎಣತು ಜೀವಂತಿ, ಯಾರು ಈ ಇಬ್ಬರನ್ನೂ ನಿಯಂತ್ರಿಸ್ತಾ ಇದ್ದಾನೋ ಯಸ್ಮಿನ್ ಏತೌ, ಈ ಇಬ್ಬರು ಪ್ರಾಣಾಪಾನರು ಅಂದರೆ ಬ್ರಹ್ಮವಾಯುಗಳು ಕೂಡ ಯಸ್ಮಿನ್ ಉಪಾಶ್ರಿತವು, ಯಾರನ್ನು ಆಶ್ರಯಿಸಿಕೊಂಡು ಇದ್ದಾರೋ
ಉಪಾಶ್ರಯ ಅಂತ ಹೇಳ್ತಾರೆ. ಬರೇ ಆಶ್ರಿತ ಅಲ್ಲ, ಉಪ ಆಶ್ರಯ ಅಂದರೆ ಅವನನ್ನು ಆಶ್ರಯಿಸಿಕೊಂಡು ಅವನ ಉಪಸರ್ಜನವಾಗಿ ಅವನ ಅಧೀನವಾಗಿ ಇರುವುದು. ಕೆಲವೊಮ್ಮೆ ಉತ್ತಮರು ಅಧಮರನ್ನು ಆಶ್ರಯಿಸಿಕೊಂಡಿರುವುದುಂಟು ಕಾರಣ ವಿಶೇಷದಿಂದ. ಈಗ ಉದಾಹರಣೆಗೆ ಭೀಮಸೇನ ಧರ್ಮರಾಜನನ್ನು ಆಶ್ರಯಿಸಿಕೊಂಡಿದ್ದ ಇಡೀ ತನ್ನ ಭೀಮಾವತಾರದಲ್ಲಿ. ಯಾಕೆಂದರೆ ಜನ್ಮತಃ ಅಣ್ಣ. ಕೃಷ್ಣ ಸ್ವತಃ ಬಲರಾಮ ಹೇಳಿದ ಹಾಗೆ ಕೇಳುತ್ತಿದ್ದ. ಕುಂತಿಗೆ, ದೇವಕಿಗೆ, ವಸುದೇವರಿಗೆ ಕೃಷ್ಣ ಹೋಗಿ ನಮಸ್ಕಾರ ಮಾಡ್ತಿದ್ದ. ಅದು ಅವರನ್ನು ಆಶ್ರಯಿಸಿಕೊಂಡು ಇರುವುದಂದರೆ ದೊಡ್ಡವರನ್ನು ಆಶ್ರಯಿಸಿ ಸಣ್ಣವರು ಇರಬೇಕು ಅನ್ನುವ ಲೋಕನೀತಿಯನ್ನು ತೋರಿಸುವುದಕ್ಕೋಸ್ಕರ. ವಸ್ತುತಃ ಅಧೀನತ್ವ ಇಲ್ಲ ಅಲ್ಲಿ. ಉಪ ಆಶ್ರಿತವು ಅಂದರೆ ಉಪಸರ್ಜನತೆಯ ಆಶ್ರಿತವು ಅಂತ, ಅಧೀನರಾಗಿಯೇ ಆಶ್ರಯಿಸುವುದು, ಬರೇ ಆಶ್ರಯಿಸುವುದಲ್ಲ. ಆಶ್ರಯಿಸುವುದು ಅನ್ನುವುದು ದೊಡ್ಡವರನ್ನು ಸಣ್ಣವರು ಮಾತ್ರ ಅಲ್ಲ, ಸಣ್ಣವರನ್ನು ದೊಡ್ಡವರು ಆಶ್ರಯಿಸಬಹುದು ಕಾರಣ ವಿಶೇಷದಿಂದ. ಮುಕ್ತಿಯಲ್ಲಿ ಇಂಥ ಲೌಕಿಕ ಕಾರಣಗಳಿಲ್ಲ, ಮತ್ತೆ ಸಹಜ ಸ್ಥಿತಿ ಅದು. ಆದ್ದರಿಂದ ಅಲ್ಲಿ ಅಧೀನತೆಯ ಆಶ್ರಿತವು. ಭಗವಂತನ ಅಧೀನರಾಗಿ ಭಗವಂತನ ಆಶ್ರಯದಲ್ಲಿ ಯಾರು ಇದ್ದಾರೋ ಅಂಥ ಪ್ರಾಣಾಪಾನರನ್ನು ನಿಯಮಿಸ್ತಕ್ಕಂಥ ಭಗವಂತನಿಂದಲೇ ಇವರೆಲ್ಲರೂ ಸಮಸ್ತ ಜೀವರು ಮುಖ್ಯತಃ ನಿಯತರಾಗಿದ್ದಾರೆ. ಇತರೇಣತು ಅವನು ಇತರ, ಎಲ್ಲಕ್ಕಿಂತ ಇತರ. ಇತರ ಅಂದರೆ ವಿಲಕ್ಷಣ, ಡಿಫರೆಂಟ್, ಎಲ್ಲಕ್ಕಿಂತ ಭಿನ್ನ, ಈ ಪ್ರಾಣಾಪಾನಗಳಿಂದಲೂ ಭಿನ್ನ, ಸರ್ವ ವಿಲಕ್ಷಣವಾದ ತತ್ವ ಅಂತ. ಅವನು ಇತರ, ಎಲ್ಲಕ್ಕಿಂತ ವಿಲಕ್ಷಣ ಯಾಕೆ ಅನ್ನುವುದಕ್ಕೆ ಆ ಶಬ್ದದಲ್ಲೇ ಕಾರಣವೂ ಇದೆ ನೋಡಿ. ಇತರ ಅಂದರೆ ವಿಲಕ್ಷಣ, ಭಿನ್ನ. ಯಾಕೆ ಅಂದರೆ ಅವನು ಇತರ. ಇತರ ಅಂದರೆ ಏನು? ಇತರ ಅಂದರೆ ಬಹಳ ವಿಚಿತ್ರ. ಈ ಶಬ್ದದ ಎಟಿಮಾಲಜಿ ನೋಡಿ. ಈ ಅಂದರೆ ಸಂಸ್ಕೃತದಲ್ಲಿ, ವೈದಿಕ ಸಂಸ್ಕೃತದಲ್ಲಿ ಈ ಅಂದರೆ ಜ್ಞಾನ. ಇತರ, ತರ ಅನ್ನುವುದು ಪೂರ್ಣತ್ವಾರ್ಥಕ. ಜ್ಞಾನ ತರ ಅಂದರೆ ಪೂರ್ಣ ಜ್ಞಾನ ಅಂತ ಅರ್ಥ. ಅವನು ಪೂರ್ಣ ಜ್ಞಾನ, ಯಾರೂ ಪೂರ್ಣ ಜ್ಞಾನರಿಲ್ಲ ಬೇರೆ. ಹಾಗಾಗಿ ಅಪೂರ್ಣ ಜ್ಞಾನರು ಮತ್ತು ಪೂರ್ಣ ಜ್ಞಾನ ಒಂದೇ ಆಗೋದು ಸಾಧ್ಯ ಇಲ್ಲ. ಅದರಿಂದ ಅವನು ಇತರನಾಗಿರಲೇಬೇಕು. ಇನ್ನೂ ನೀವು ಇದನ್ನು ವಿಶ್ಲೇಷಣೆ ಮಾಡಿದರೆ ಈ ಅಂದರೆ ಜ್ಞಾನ, ರ ಅಂದರೆ ಆನಂದ ಸಂಸ್ಕೃತದಲ್ಲಿ. ಈ ಮತ್ತು ರ ಮತ್ತು ಆನಂದಗಳು ಎರಡು. ತ ಅಂದರೆ ತತ, ಪರಿಪೂರ್ಣವಾಗಿರುವಂಥದ್ದು ಇತರ. ಜ್ಞಾನಾನಂದ ಪೂರ್ಣ ಅಂತ ಅರ್ಥ. ಯಾವುದು ಜ್ಞಾನಾನಂದ ಪರಿಪೂರ್ಣವೋ ಅದು ಜ್ಞಾನಾನಂದದಿಂದ ಪೂರ್ಣವಾಗದ ಜೀವದಿಂದ ಅಭಿನ್ನವಾಗುವುದು ಸಾಧ್ಯ ಇಲ್ಲ. ಆದ್ದರಿಂದ ಅದು ಇತರ. ಇತರೇಣತು ಜೀವಂತಿ ಯಸ್ಮಿನ್ನೇತವು ಉಪಾಶ್ರಿತವು. ಹೀಗೆ ಜ್ಞಾನಾನಂದ ಪೂರ್ಣವಾಗಿರತಕ್ಕಂಥ ಒಂದು ತತ್ವ ಬ್ರಹ್ಮವಾಯುಗಳನ್ನು ನಿಯಂತ್ರಿಸ್ತಾ ಇದೆ, ಸಮಸ್ತ ಜೀವರನ್ನು ನಿಯಂತ್ರಿಸ್ತಾ ಇದೆ. ಮುಕ್ತಿಯಲ್ಲಿ ಕೂಡ, ಯಾಕೆಂದರೆ ಮುಕ್ತಿಯಲ್ಲಿ ಪ್ರತಿಯೊಬ್ಬರೂ ಜ್ಞಾನಾನಂದ ಪೂರ್ಣರಾದರೂ ಕೂಡ ಅವರ ಪೂರ್ಣತೆ ಎನ್ನುವುದು ಸಾಪೇಕ್ಷ, ಭಗವಂತನ ಪೂರ್ಣತೆ ಎನ್ನುವುದು ನಿರಪೇಕ್ಷ. ಅವರು ಪೂರ್ಣರಾಗಿ ಜ್ಞಾನಾನಂದಮಯರಾಗ್ತಾರೆ ಮೋಕ್ಷದಲ್ಲಿ ಅಂದರೆ ಏನರ್ಥ? ಅವರ ಯೋಗ್ಯತೆಗೆ ಎಷ್ಟು ಜ್ಞಾನಾನಂದಗಳು ಸಾಧ್ಯವೋ ಅಷ್ಟು ಜ್ಞಾನಾನಂದಗಳು ಪೂರ್ಣವಾಗಿ ಬರ್ತವೆ. ಈಗ ನಮ್ಮಲ್ಲಿ ನಿಜವಾಗಿ ಎಷ್ಟು ಜ್ಞಾನಾನಂದ ಇದೆ ಜೀವ ಸ್ವರೂಪದಲ್ಲಿ ಅದು ವ್ಯಕ್ತವಾಗಲಿಲ್ಲ. ಅದು ಪೂರ್ಣವಾಯಿತು ಅಂದರೆ, ಈಗ ಒಂದು ಬೀಜ ಬಿತ್ತಿ ನೀರು ಹಾಕಿ ಗೊಬ್ಬರ ಹಾಕಿದರೆ ಅದು ಪೂರ್ಣವಾಗಿ ಬೆಳೆಯುತ್ತದೆ. ಅದರ ಪೂರ್ಣ ವಿಕಾಸವೇ ಅದರ ಮೋಕ್ಷ. ಆದರೆ ಯಾವುದೇ ಒಂದು ಗಿಡ ಅದರದ್ದೇ ಆದ ಪೂರ್ಣತೆ ಇದೆ. ಈಗ ಒಂದು ಮಲ್ಲಿಗೆಯ ಬಳ್ಳಿ ಮತ್ತು ಒಂದು ಅಶ್ವತ್ಥದ ಮರ ಒಂದೇ ಪ್ರಮಾಣದಲ್ಲಿ ಬೆಳೆಯುವುದು ಸಾಧ್ಯ ಇಲ್ಲ. ಅಥವಾ ಒಂದು ಕಂಗಿನ ಗಿಡ, ಅಡಿಕೆಯ ಗಿಡ ಮತ್ತು ಒಂದು ಅಶ್ವತ್ಥದ ಮರ, ಅಥವಾ ಒಂದು ತೆಂಗಿನ ಮರ. ತೆಂಗಿನ ಮರದಷ್ಟು ಬಲಿಷ್ಠವಾಗಿ ಬೆಳೆಯುವ ಸಾಧ್ಯ ಇಲ್ಲ. ಹಾಗಾದರೆ ಅದು ಅಪೂರ್ಣ ಅಲ್ಲ. ಕಂಗಿನ ಮರ ಎಷ್ಟು ಬೆಳೆಯುತ್ತದೋ ಅಷ್ಟು ಬೆಳವಣಿಗೆ ಆಗಿದೆ. ತೆಂಗಿನ ಮರ ಎಷ್ಟು ಬೆಳೀತದೋ ಅಷ್ಟು ಬೆಳವಣಿಗೆ ಆಗಿದೆ. ಮಾವಿನ ಮರ ಎಷ್ಟು ಬೆಳೆಯಬೇಕೋ ಅಷ್ಟು ಬೆಳವಣಿಗೆ ಆಗಿದೆ. ಮಾವಿನ ಮರದಲ್ಲೇ ಈ ಕಾಡಿನಲ್ಲಿ ಬೆಳೆಯುವ ಮಾವಿನ ಮರಗಳು ಅವು ನಾವು ಅಪ್ಪಿಕೊಳ್ಳಿಕ್ಕೂ ಆಗದಷ್ಟು ದೊಡ್ಡದಾಗಿ ಬೆಳೀತವೆ. ಆದರೆ ಕಸಿ ಮಾವಿನ ಗಿಡಗಳು ಇಷ್ಟೇ ಚಿಕ್ಕದಾಗಿ ಬೆಳೆದು, ಅದಕ್ಕೆ ಸಂಸ್ಕೃತದಲ್ಲಿ ಕಸಿ ಮಾವಿನ ಮರಕ್ಕೆ ಹೆಸರೇನು ಗೊತ್ತುಂಟ? ಚೂತಲತೆ ಅಂತ. ಮಾವಿನ ಮರ ಅಂತ ಹೇಳಿದ್ರೆ ಮಾವಿನ ಬಳ್ಳಿ ಅಂತ ಹೇಳೋದು ಅದಕ್ಕೆ ಚೂತಲತಾ ಅಂತ. ಅಂದರೆ ಅದು ಚಿಕ್ಕದಾಗಿ ಬಳ್ಳಿ ಹಾಗೆ ಬೆಳೀತಾವೆ ಅಂತ. ಕಸಿ ಮಾವಿನ ಮರ ಅನ್ನೋದಿಲ್ಲ, ಚೂತಲತೆ ಅಂತ ಹೇಳ್ತಾರೆ. ಅದನ್ನು ಲತೆ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಲತೆ ಅಂದರೆ ಚಿಕ್ಕದಾಗಿ ಬೆಳೀತಕ್ಕಂಥದ್ದು. ಬುಷಸ್ಸು ಕೂಡ ಅದನ್ನು ಗುಲ್ಮ ಅಂತ ಹೇಳ್ತಾರೆ. ಅದರಿಂದ ಕೆಲವು ಬುಷ್ ಆಗಿ ಬೆಳೀತಾವೆ, ಅದು ದೊಡ್ಡ ಮರವಾಗಿ ಬೆಳೆಯುವುದಿಲ್ಲ. ಆದರೆ ಆ ಬುಷ್ ಎಷ್ಟು ಬೆಳೆಯಬೇಕು ಅಷ್ಟು ಬೆಳೆದಿದೆ. ಕ್ರೋಟನ್ನಿನ ಗಿಡ ಮಾವಿನ ಮರದಷ್ಟು ಬೆಳಿಬೇಕು ಅಂದರೆ ಕ್ರೋಟನ್ನಿನ ಗಿಡ ಎಷ್ಟು ಬೆಳೀತೋ ಅದೇ ಅದರ ಪೂರ್ಣತೆ. ಆದರೆ ಮಾವಿನ ಮರ ಕ್ರೋಟನ್ ಗಿಡದಷ್ಟೇ ಬೆಳೆದರೆ ಈ ಚೆನ್ನಾಗಿ ಬೆಳವಣಿಗೆ ಆಗಲಿಲ್ಲ ಅಂತ. ಹಾಗಾಗಿ ಬೆಳವಣಿಗೆ ಪೂರ್ಣ ಅಂದರೆ ಅದರದರ ಯೋಗ್ಯತೆಗೆ ಪೂರ್ಣವಾದ ಬೆಳವಣಿಗೆ ಅಷ್ಟೇ ಹೊರತು ನಿರವಧಿಕವಾದ ಪೂರ್ಣತೆ ಅಲ್ಲ. ಆದ್ದರಿಂದ ಜ್ಞಾನಾನಂದಾದಿಗಳಿಂದ ಮುಕ್ತರು ಪೂರ್ಣರಾದರೂ ಅವರವರ ತಟ್ಟೆಯಲ್ಲಿ ತುಂಬುವಷ್ಟು ತುಂಬಿಕೊಳ್ಳುತ್ತಾರೆ.
ಆದರೆ ಅದು ಅನಂತವಾದ ಪೂರ್ಣತೆ ಅಲ್ಲ. ಆ ಪೂರ್ಣತೆ ಶಾಂತವಾದ ಪೂರ್ಣತೆ, ಅಪೂರ್ಣವಾದ ಪೂರ್ಣತೆ. ಪೂರ್ಣತೆ ಎರಡು ವಿಧ, ಅಪೂರ್ಣವಾದ ಪೂರ್ಣತೆ ಮತ್ತು ಪೂರ್ಣವಾದ ಪೂರ್ಣತೆ ಅಂತ. ಈ ಜೀವರ ಪೂರ್ಣತೆ ಎನ್ನುವುದು ಅಪೂರ್ಣವಾದ ಪೂರ್ಣತೆ, ಭಗವಂತನ ಪೂರ್ಣತೆ ಅನ್ನೋದು ಪೂರ್ಣವಾದ ಪೂರ್ಣತೆ. ಅದರಿಂದ ಅವನನ್ನು ಇತರ ಅಂತಾರೆ. ಇತರೇಣ ತು ಜೀವಂತಿ ಯಸ್ಮಿನ್ನೇತೌ ಉಪಾಶ್ರಿತೌ ಹಂತತ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ ಯಥಾ ಚ ಮರಣಂ ಪ್ರಾಪ್ಯ ಆತ್ಮಾ ಭವತಿ ಗೌತಮ. ಹಂತತ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ. ಆದ್ದರಿಂದ ಈಗ ನೀನು ಕೇಳಿದ ಮೂರನೇ ಪ್ರಶ್ನೆಗೆ ಈಗ ಇಷ್ಟರ ತನಕ ಅದಕ್ಕೆ ಎಲ್ಲ ಒಂದೊಂದೇ ಮುಖದಿಂದ ಹೇಳ್ತಾ ಬಂದೆ. ಹಂತ ಹಂತ ಅಂತಂದರೆ ಇದು ಸಂಸ್ಕೃತದಲ್ಲಿ ಹಂತಕಾರ ಅಂತಂದರೆ ಸಂತೋಷವಾದಾಗ ಹೇಳ್ತಕ್ಕಂಥ ಶಬ್ದ ಮತ್ತು ಆಶ್ಚರ್ಯವಾದಾಗ ಹೇಳ್ತಕ್ಕಂಥ ಶಬ್ದ. ಕನ್ನಡದಲ್ಲಿ ನಾವು ಆಹ್ ಓಹ್ ಅಂತೆಲ್ಲ ಹೇಳ್ತೇವಲ್ಲ, ಅಥವಾ ಹಾಗೆ ಇಂಗ್ಲೀಷ್ನಲ್ಲಿ ಓ ಎಚ್ ಓಹ್ ಅಂತಿರಲ್ಲ, ಹಾಗೆ ಹಂತ ಅಂತಂದರೆ ಯಾವಾಗಲೂ ತುಂಬ ಆಶ್ಚರ್ಯ ಆದಾಗ ಹಂತ ಅಂತೆ. ಅಂದರೆ ಅದು ಎಕ್ಸ್ಕ್ಲಮೇಷನ್ ಅನ್ನು ಹೇಳ್ತಕ್ಕಂಥ ಒಂದು ಉದ್ಗಾರ. ಆಮೇಲೆ ಒಂದು ರೀತಿಯಿಂದ ಓವರ್ ಜಾಯ್, ತುಂಬ ಖುಷಿಯಾದಾಗ ಹಂತ ಅಂತ ಹೇಳ್ತಾರೆ. ಈ ದೇವತೆಗಳಿಗೆ ಸ್ವಾಹಾಕಾರ, ಪಿತೃಗಳಿಗೆ ಸ್ವಧಾಕಾರ, ಹಂತಕಾರೋ ಮನುಷ್ಯಾಣಾಂ ಅಂತ ಮನುಷ್ಯರಿಗೆ ಹಂತಕಾರ ಅಂತ ಹೇಳ್ತಾರೆ. ದೇವತೆಗಳಿಗೆ ಆಹಾರ ಕೊಡುವಂಥದ್ದಕ್ಕೆ ಸ್ವಾಹ ಅನ್ನೋದು, ಪಿತೃಗಳಿಗೆ ಆಹುತಿ ಕೊಡುವಾಗ ಸ್ವಧಾ ಅಂತ ಅನ್ನೋದು, ಮನುಷ್ಯರಿಗೆ ತೃಪ್ತಿ ಕೊಡತಕ್ಕಂಥದ್ದು ಹಂತಕಾರ. ಅಂದರೆ ತುಂಬ ಖುಷಿ ಆಯಿತು ಅಂದರೆ ಹಂತ ಅಂತಾರೆ ಅವರು. ಆವಾಗ ಮನುಷ್ಯರಿಗೆ ತೃಪ್ತಿ ಆಯಿತು ಅಂತ ಅರ್ಥ. ತೃಪ್ತಿಯನ್ನು ಸೂಚಿಸ್ತಕ್ಕಂಥ ಕಂಟೆಂಟ್ಮೆಂಟ್, ಹಂತ ಅನ್ನುವುದು ಕಂಟೆಂಟ್ಮೆಂಟನ್ನು ಹೇಳುತ್ತೆ. ಸಂಸ್ಕೃತದ ಹಂತ, ಕನ್ನಡದ ಹಂತ ಬೇರೆ, ಹಂತ ಹಂತವಾಗಿ ಬೆಳೆಯೋದು ಅಂತಾರೆ. ಅದು ಇನ್ನು ಡೆವಲಪ್ಮೆಂಟ್ ಆಗದೇ ಇರುವುದು, ಇನ್ನು ಬೆಳವಣಿಗೆ ಇಲ್ಲದೇ ಇದ್ದ ಹಂತ ಅದು. ಆದರೆ ಸಂಸ್ಕೃತದಲ್ಲಿ ಹಂತ ಅಂತಂದರೆ ಕಂಟೆಂಟ್ಮೆಂಟ್ ಅಂತ. ಯಮನಿಗೆ ನಚಿಕೇತನ ತಿಳುವಳಿಕೆಯನ್ನು ಮತ್ತು ಗ್ರಹಣ ಶಕ್ತಿಯನ್ನು ಮತ್ತು ಧಾರಣ ಶಕ್ತಿಯನ್ನು ಕಂಡು ತುಂಬ ಖುಷಿಯಾಗಿ ಬಿಟ್ಟಿದೆ. ಆ ತೃಪ್ತಿಯ ಉದ್ಗಾರ ಅದು ಹಂತ. ನಿನಗೆ ಹೇಳಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆಪ್ಪ, ಈಗ ತೃಪ್ತಿ ಆಯಿತು. ನಿನ್ನಂಥ ವಿದ್ಯಾರ್ಥಿಗೆ ಹೇಳದೇ ಇದ್ದರೆ ನಾನು ತಿಳ್ಕೊಂಡದ್ದೇ ವ್ಯರ್ಥ ಅನ್ನುವಷ್ಟು ಈಗ ಮನವರಿಕೆ ಆಯಿತು. ಯಾವಾಗಲೂ ತಿಳುವಳಿಕೆಯನ್ನು ಇನ್ನೊಬ್ಬರಿಗೆ ಕೊಡೋದಕ್ಕೋಸ್ಕರವೇ ಇರೋದಲ್ವ ಅದು. ಕೊಡುವುದಕ್ಕೆ ತಗೊಳ್ಳೋರಿಲ್ಲದೆ ಇದ್ದಾಗ ಆ ದುಃಖ ಈಗ ಹೋಯ್ತು ನನಗೆ ಅಂತ. ನಾನು ಏನು ತಿಳಿದಿದ್ದೇನೆ ಅದನ್ನು ರಿಸೀವ್ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಸಿಕ್ಕಿದ ಅಂತ ಅನ್ನುವ ಸಂತೋಷ ಹಂತ. ತೈದಂ ಪ್ರವಕ್ಷ್ಯಾಮಿ, ನಿನಗೆ ಈ ಮೂರನೇ ಪ್ರಶ್ನೆಗೆ ಉತ್ತರವನ್ನು ನಾನು ಹೇಳ್ತೇನೆ ಅಂತ ಈಗ ಹೇಳಿದರು. ಇದು ಪ್ರಾರಂಭದಲ್ಲೇ ಹೇಳಬೇಕಾಗಿದ್ದ ಮಾತು, ಉಪನಿಷತ್ನಲ್ಲಿ ಇಲ್ಲಿ ಬಂದಿದೆ. ಆದ್ದರಿಂದ ಆಚಾರ್ಯರು ಈ ಅಧ್ಯಾಯದ ಮೊದಲೇ ಈ ಶ್ಲೋಕಕ್ಕೆ ಅರ್ಥ ಬರೆದಿದ್ದಾರೆ, ಈ ಮಂತ್ರಕ್ಕೆ ಪ್ರಾರಂಭದಲ್ಲಿ ತಗೊಂಡಿದ್ದಾರೆ. ಇಲ್ಲಿ ಬಂದರೂ ಕೂಡ ಈ ಇಡೀ ಅಧ್ಯಾಯದಲ್ಲಿ ಪ್ರಾರಂಭದಿಂದ ಬ್ರಹ್ಮವನ್ನೇ ಹೇಳಿದ್ದಲ್ವಾ, ಅದನ್ನ ಇಲ್ಲಿ ಮಧ್ಯದಲ್ಲಿ ಹೇಳಿದ. ಪ್ರವಕ್ಷ್ಯಾಮಿ ಅಂದರೆ ಇನ್ನಷ್ಟು ಹೇಳ್ತೇನೆ ಅಂತ. ಹಿಂದೆ ಹೇಳಿದ್ದು ಅಲ್ಲ ಅಂತ ಅರ್ಥ ಅಲ್ಲ, ಭಗವಂತನ ವಿಷಯ ಹೇಳಿದ್ದಲ್ಲ ಅಂತಲ್ಲ, ಇನ್ನೂ ಪ್ರವಕ್ಷ್ಯಾಮಿ, ಇನ್ನಷ್ಟು ವಿವರವಾಗಿ ಹೇಳ್ತೇನೆ ಅಂತ. ವಕ್ಷ್ಯಾಮಿ ಅಂದರೆ ಹೇಳ್ತೇನೆ, ಪ್ರವಕ್ಷ್ಯಾಮಿ ಅಂದರೆ ವಿವರವಾಗಿ ಹೇಳ್ತೇನೆ, ಇನ್ನಷ್ಟು ಹೆಚ್ಚು ಹೇಳ್ತೇನೆ ಅಂತ. ಈ ತನಕ ಹೇಳಿದ್ದಷ್ಟೇ ಅಲ್ಲ, ಇನ್ನಷ್ಟು ಹೆಚ್ಚು ವಿಷಯ ನಿನಗೆ ಅದರ ಬಗ್ಗೆ ಹೇಳ್ತೇನೆ. ಹಂತತ ಇದಂ ಪ್ರವಕ್ಷ್ಯಾಮಿ, ಏನದು? ಗುಹ್ಯಂ ಬ್ರಹ್ಮ ಸನಾತನಂ. ನೀನು ಕೇಳಿರ್ತಕ್ಕಂಥದ್ದು ಗುಹ್ಯವಾದ ಬ್ರಹ್ಮ, ಅಂದರೆ ಗುಹೆಯಲ್ಲಿರುವ ಬ್ರಹ್ಮ. ಗುಹ್ಯ ಅಂದರೆ ಗುಹೆಯ ಒಳಗಿರುವಂಥದ್ದು. ಗುಹೆ ಅಂದರೆ ಹೃದಯ ಗುಹೆಯ ಒಳಗೆ ಇರುವಂಥದ್ದು, ಜೀವ ಸ್ವರೂಪದ ಒಳಗೆ ಇರುವಂಥದ್ದು. ಅದು ಮುಕ್ತಿಯಲ್ಲೂ ಇರುವಂಥದ್ದು. ಮುಕ್ತಿಯು ನಮಗೆ ಗುಹ್ಯ, ಯಾಕಂದರೆ ಕಾಣದಂಥ ಸಂಗತಿ, ನಿಗೂಢ. ಆದ್ದರಿಂದ ಮುಕ್ತಿಯಲ್ಲಿ ನಮ್ಮನ್ನು ನಿಯಮಿಸ್ತಕ್ಕಂಥ ಭಗವಂತನು ಗುಹ್ಯ. ಅದು ಗುಟ್ಟೋ ಗುಟ್ಟು, ಯಾಕೆಂದರೆ ಅದು ನೋಡದೇ ಇದ್ದವರಿಗೆ ಅದು ಗುಟ್ಟೆ, ಕಂಡ ಮೇಲೆ ತಾನೇ ಅದು ಗುಹ್ಯ ಬಯಲಾಗುವುದು. ಅದು ಇನ್ನೂ ಬಯಲಾಗಲಿಲ್ಲ. ಬಯಲಾಗುವುದು ಅಂತ ಹೇಳ್ತೇವೆ ನೋಡಿ, ರಹಸ್ಯ ಬಯಲಾಗುವುದು ಅಂತ. ಅಂದರೆ ಬಯಲು ಅಂದರೆ ಓಪನ್ನು, ಗುಹ್ಯ ಅಂದರೆ ಮುಚ್ಚಿಟ್ಟದ್ದು. ಅದೇ ಬಯಲಾಗುವುದು ಅಂದರೆ. ಇನ್ನು ಮುಕ್ತಿ ಅನ್ನುವುದು ನಮಗೆ ಬಯಲಾಗಲಿಲ್ಲ, ಅದು ಗುಹ್ಯ. ಅದರಿಂದ ಮುಕ್ತಿ ನಿಯಾಮಕನಾದಂಥ ಭಗವಂತನು ಗುಹ್ಯ, ನಿಗೂಢ. ಮತ್ತು ಅವನು ಯಾವಾಗಲೂ ಇರುವುದು ಗುಹೆಯಲ್ಲೇ, ಹೃದಯ ಗುಹೆಯಲ್ಲಿ. ಮುಕ್ತಿಯಲ್ಲೂ ಸಂಸಾರದಲ್ಲೂ ಅವನು ಹೊರಗೆ ಬಯಲಲ್ಲಿ ಕಾಣಿಸಿಕೊಂಡದ್ದೇ ಇಲ್ಲ. ಗುಹ್ಯಂ ಬ್ರಹ್ಮ. ಅದರಿಂದ ಈ ನಿಗೂಢವಾಗಿರತಕ್ಕ ಬ್ರಹ್ಮನನ್ನು, ಬಯಲಾಟದ ಬ್ರಹ್ಮನನ್ನಲ್ಲ, ಗೂಢವಾಗಿರತಕ್ಕ, ಕಣ್ಣಿಗೆ ಕಾಣಿಸದ ನಿಗೂಢವಾದ, ಒಳಗಣ್ಣಿಗೆ ಮಾತ್ರ, ಆತ್ಮಸ್ವರೂಪದ ಕಣ್ಣಿಗೆ ಮಾತ್ರ ಕಾಣುವ ಬ್ರಹ್ಮವನ್ನು,
ಅಂದರೆ ಎಲ್ಲಕ್ಕಿಂತ ಹಿರಿದಾದ ತತ್ವವನ್ನು, ಸಂಸಾರದಲ್ಲೂ ಅದೇ ಹಿರಿದು ಮುಕ್ತಿಯಲ್ಲೂ ಅದೇ ಹಿರಿದಾಗಿ ಉಳಿ ಮುಕ್ತಿಗೆ ಹೋದ ಮೇಲೆ ಈ ಬ್ರಹ್ಮ ಶಬ್ದವನ್ನು ಯಾಕೆ ಬಳಸಿದರು ಅಂದರೆ, ಬ್ರಹ್ಮ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿವೆ. ಬೃಹತ್ ಜಾತಿ ಜೀವ ಕಮಲಾಸನ ಶಬ್ದರಾಶಿಷು ಅಂತ. ಬೃಹ ಅಂತನ್ನುವ ಧಾತುವಿನಿಂದ ನಿಷ್ಪನ್ನವಾದ ಈ ಶಬ್ದಕ್ಕೆ ಒಂದು ಅರ್ಥ ಜಾತಿ ಅಂತ, ಅಂದರೆ ಬ್ರಹ್ಮ ಅಂದರೆ ಬ್ರಾಹ್ಮಣ ಜಾತಿ ಅಂತ ಅರ್ಥ. ಜಾತಿ ಅಂದರೆ ಇಲ್ಲಿ ಜಾತಿ ಎನ್ನುವುದು ವರ್ಣ ಅನ್ನುವ ಅರ್ಥದಲ್ಲೇ ಬಂದದ್ದು. ಜಾತಿ ಅಂದರೆ ಹುಟ್ಟುಗುಣ ಅಂತ, ಜನ್ಮಸಿದ್ಧವಾದ ಸ್ವಭಾವ. ಜಾತಿ ಜನನಂ ಅಂತ, ಹುಟ್ಟುಗುಣ ಅಂತ ಹೇಳ್ತೇವಲ್ಲ, ಇನ್ಸ್ಟಿಂಕ್ಟ್ ಅಂತ. ಹಾಗೆ ಯಾರಿಗೆ ಬ್ರಾಹ್ಮಣ್ಯ ಅನ್ನುವುದು ಸಹಜ ಗುಣವೋ ಅಂಥದ್ದನ್ನು ಬ್ರಹ್ಮ, ಅದನ್ನು ಬ್ರಹ್ಮ ಅಂತಂದರೆ ಬ್ರಾಹ್ಮಣ ಸ್ವಭಾವದ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಮತ್ತು ಬ್ರಹ್ಮ ಅಂತಂದರೆ ಜೀವ, ಬ್ರಹ್ಮಾಣಿ ಜೀವ ಸರ್ವೇಪಿ. ಬ್ರಹ್ಮ ಅಂದರೆ ಎಲ್ಲ ಜೀವರಿಗೂ ಬ್ರಹ್ಮ ಅಂತ ಹೆಸರಿದೆ. ಇದೇ ಗೊಂದಲ ಆಗೋದು ಶ್ರುತಿಯಲ್ಲಿ. ಬ್ರಹ್ಮ ಅಂತ ಬಂದುಗಳ ಬ್ರಹ್ಮ ಅಂದರೆ ಭಗವಂತ ಅಂತ ಅರ್ಥ ಇದೆ, ಬ್ರಹ್ಮ ಅನ್ನೋದಕ್ಕೆ ಜೀವ ಅಂತ ಅರ್ಥ ಇದೆ. ಆಮೇಲೆ ಜೀವ ಕಲೆಯ ನಿಯಾಮಕನಾದ ಅಭಿಮಾನಿ ದೇಯತೆಯಾದ ಕಮಲಾಸನ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಇದೆ. ಆಮೇಲೆ ಬೃಹತ್ತಾದಂಥ ಶಬ್ದ ಅಂದರೆ ವೇದ ಅಂತ ಅರ್ಥ ಇದೆ ಬ್ರಹ್ಮ ಅಂದರೆ. ಇದೆಲ್ಲಕ್ಕೂ ಯಾಕೆ ಈ ಅರ್ಥ ಅಂದರೆ, ಮೂಲಭೂತವಾಗಿ ಬೃಹಧಾತುವಿಗೆ ಅರ್ಥ ವೃದ್ಧವು ಅಂತ, ದೊಡ್ಡದು ಅಂತ. ಮನುಷ್ಯ ಜಾತಿಯಲ್ಲಿ ಬ್ರಾಹ್ಮಣ ಸ್ವಭಾವದವ ದೊಡ್ಡವ, ಅದರಿಂದ ಅವನು ಬ್ರಹ್ಮ ಅಂತಾರೆ. ಜೀವಜಾತದಲ್ಲಿ ಚತುರ್ಮುಖ ದೊಡ್ಡವ, ಅದರಿಂದ ಅವನನ್ನು ಬ್ರಹ್ಮ ಅಂತಾರೆ. ಶಬ್ದ ರಾಶಿಯಲ್ಲಿ ವೇದ ದೊಡ್ಡದು, ಆದ್ದರಿಂದ ಅದನ್ನು ಬ್ರಹ್ಮ ಅಂತಾರೆ. ಸರ್ವದಿಂದಲೂ ಭಗವಂತ ದೊಡ್ಡವ, ಅವನನ್ನು ಮುಖ್ಯವಾಗಿ ಬ್ರಹ್ಮ ಅಂತಾರೆ. ಜಡದಿಂದ ಜೀವ ದೊಡ್ಡವ, ಅದರಿಂದ ಜೀವನನ್ನು ಬ್ರಹ್ಮ ಅಂತಾರೆ. ಏನನ್ನು ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ಅಂತ ಒಂದು ಕೋಶ ಹೇಳ್ತದೆ. ಬ್ರಹ್ಮ ಅಂತಂದರೆ ಜಡಕ್ಕಿಂತ ದೊಡ್ಡ ವಸ್ತು ಅಂದರೆ ಜೀವ ಅಂತ ಅರ್ಥ. ಆ ಜೀವನಲ್ಲಿಯೂ ಸಂಸಾರದಲ್ಲಿ ಇರತಕ್ಕ ಜೀವನಿಗಿಂತ ಮುಕ್ತಿಯೇ ಪಡೆದ ಜೀವ ದೊಡ್ಡವ, ಅದರಿಂದ ಅವನು ಪರಬ್ರಹ್ಮ ಅಂತ. ಮುಕ್ತರಿಗೆ ಪರಬ್ರಹ್ಮ ಅಂತ ಹೆಸರು ಅಂದರು. ಮುಕ್ತನಾಗಿರ್ತಕ್ಕಂತಹ ಜೀವನಿಗಿಂತಲೂ ನಿತ್ಯ ಮುಕ್ತಳಾದ ಲಕ್ಷ್ಮಿ ದೊಡ್ಡವಳು, ಅದರಿಂದ ಅವಳನ್ನ ಪರಮಬ್ರಹ್ಮ ಅಂತ. ಅವಳಿಗೂ ಭಗವಂತ ದೊಡ್ಡವ, ಅವನನ್ನು ಪರಮ ಮಹದ್ ಬ್ರಹ್ಮ ಅಂತ ಕರೀತಾರೆ ಅಂತ. ಅಂದರೆ ದೊಡ್ಡದರಲ್ಲಿ ಯಾವುದು ಹಂತ ಹಂತವಾಗಿ ಮೇಲಕ್ಕೆ ಹೋಗಿ ಕೊನೆಯ ದೊಡ್ಡದು ಅದು ಭಗವಂತ. ಆದ್ದರಿಂದ ಯಾವುದು ಕೊನೆಯ ದೊಡ್ಡದೋ ಅದೇ ನಿಜವಾದ ಬ್ರಹ್ಮ, ಉಳಿದದೆಲ್ಲ ಇನ್ಫೀರಿಯರ್ ಬ್ರಹ್ಮಡೆ. ಆದ್ದರಿಂದ ಬ್ರಹ್ಮ ಅಂತಂದರೆ ಎಲ್ಲಕ್ಕಿಂತ ದೊಡ್ಡದು ಅನ್ನೋದು ಮುಖ್ಯವಾದ ಅರ್ಥ. ಬ್ರಹ್ಮ ಹಂತತೈದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ. ಸನಾತನ ಅಂತಂದರೆ ಅದಕ್ಕೆ ಈ ಶಬ್ದಕ್ಕೆ ಎರಡು ಅರ್ಥಗಳಿದೆ. ಒಂದು ಸನಾತನ ಅಂತಂದರೆ ಸದಾ, ಸನಾ ಅಂದರೂ ಸದಾ ಅಂದರೂ ಒಂದೇ ಅರ್ಥ ಸಂಸ್ಥೆಯಲ್ಲಿ. ಸದಾತನ ಎಲ್ಲ ಕಾಲದಲ್ಲಿಯೂ ಇರುವಂಥದ್ದು ಅಂದರೆ ಕಾಲಾತೀತವಾದದ್ದು ಅಂತ ಅರ್ಥ. ನಮಗೆ ಒಂದು ಕಾಲ ಬದ್ಧತೆ ಇದೆ, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು, ಪ್ರೆಸೆಂಟ್ ಟೆನ್ಸು ಇದೆ. ಈಗ ಇದ್ದಾನೆ, ಅವನು ನಿನ್ನೆ ಇರಲಿಲ್ಲ, ನಾಳೆ ಸತ್ತ ಮೇಲೆ ಇರುವುದಿಲ್ಲ ಅಂತ. ಹೀಗೆ ಇರುವುದು ಇಲ್ಲದೆ ಇರುವುದು ಅನ್ನುವ ಕಾಲಬದ್ಧತೆ ಇದೆ. ಅವನು ಕಾಲಾತೀತನಾದವನನ್ನು ಸನಾತನ ಅಂತಾರೆ. ಯಾವ ಕಾಲದ ಬಂಧನಕ್ಕೂ ಒಳಗಾಗದವ, ಎಲ್ಲ ಕಾಲದಲ್ಲೂ ಇರುವವ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಸರ್ವಕಾಲೇ ಸನಾಪ್ರೋಕ್ತ ವಿದ್ಯಮಾನ ತನೇತಿಚ ಅಂತ. ಇನ್ನೊಂದು ಅರ್ಥ ಸನಾತನ. ನಾತನ ಅಂದರೆ ತಕಾರ ಮತ್ತು ದಕಾರಗಳು, ತಾ ಥಾ ದ ಮೂರನೇ ಅಕ್ಷರ. ಒಂದು ಅಕ್ಷರದಿಂದ ಅದರ ಮೂರನೇ ಅಕ್ಷರವನ್ನು, ಮುಂದಿನ ಅಥವಾ ಹಿಂದಿನ ಮೂರನೇ ಅಕ್ಷರವನ್ನು ಅತಿಶಯಾರ್ಥದಲ್ಲಿ ಬಳಸ್ತಾರೆ. ತೃತೀಯೋ ಅತಿಶಯೇ ಅಂತ ವೈದಿಕ ವ್ಯಾಕರಣದ ಸೂತ್ರ. ಯಾವುದೇ ಒಂದು ಅಕ್ಷರದ ಮೂರನೇ ಅಕ್ಷರವನ್ನು ಅತಿಶಯ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ. ತಕಾರಕ್ಕೆ ದಕಾರ ಅಥವಾ ದಕಾರಕ್ಕೆ ತಕಾರ. ಅದರಿಂದ ತಕಾರಕ್ಕೆ ದಕಾರ ಹಾಕಿಬಿಟ್ರೆ, ನಾತನ ಮೂರನೇ ಅಕ್ಷರ ಹಾಕಿಬಿಟ್ರೆ ಏನಾಯ್ತದು? ನಾದನ ಅಂತ ಆಯಿತು. ನಾದನ, ನಾದನ ಅಂದರೆ ನಾದ, ನಾದ ಅಂದರೆ ಶಬ್ದ, ಶಬ್ದ ಅಂದರೆ ವೇದ. ಆದ್ದರಿಂದ ಸಮಸ್ತ ವೇದಗಳಿಂದ ವಾಚ್ಯನಾದವ ಸನಾತನ. ಸರ್ವ ವೇದ ಅಷ್ಟೇ ಅಲ್ಲ, ಸರ್ವನಾದಗಳು, ಸಮಸ್ತ ಶಬ್ದಗಳು, ಸಮಸ್ತ ಘೋಷಗಳು ಎಲ್ಲದರಿಂದಲೂ ವಾಚ್ಯನಾದವ. ಸರ್ವಘೋಷ, ಸರ್ವನಾದ, ಸರ್ವವರ್ಣ, ಸರ್ವಶಬ್ದ, ಸರ್ವಶಾಸ್ತ್ರಗಳಿಂದ ವಾಚ್ಯನಾದ, ಸರ್ವಕಾಲದಲ್ಲಿಯೂ ಇರತಕ್ಕಂಥ ಭಗವಂತ. ಸನಾತನ ಅಂದರೆ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂತ ಅರ್ಥ, ಸರ್ವಶಬ್ದ ಪ್ರತಿಪಾದ್ಯ ಅಂಥ ಭಗವಂತನನ್ನು. ಅದರಿಂದ ಏನಾಯಿತು? ಸರ್ವಶಬ್ದ ಪ್ರತಿಪಾದ್ಯ. ಸರ್ವಶಬ್ದ ಪ್ರತಿಪಾದ್ಯನಾದ್ದರಿಂದ ಸರ್ವಗುಣಪೂರ್ಣ. ಒಂದೊಂದು ಶಬ್ದವು ಒಂದೋ ಗುಣವನ್ನು ಹೇಳುತ್ತೆ, ಒಂದೋ ದೋಷವನ್ನು ಹೇಳುತ್ತೆ. ಶಬ್ದ
ಆಬ್ಜೆಕ್ಟಿವ್ ಆದಾಗ ಏನನ್ನು ಹೇಳುತ್ತೆ? ಒಬ್ಬನಲ್ಲಿರತಕ್ಕಂಥ ಕ್ವಾಲಿಟೀಸನ್ನು ಹೇಳುತ್ತೆ. ಕ್ವಾಲಿಟೀಸ್ ಅದು ಗುಣವೂ ಇರಬಹುದು, ಕ್ವಾಲಿಟಿ ದೋಷವೂ ಇರಬಹುದು, ಅವನ ಧರ್ಮವನ್ನು, ಎಟ್ರಿಬ್ಯೂಟ್ಸ್. ಒಬ್ಬನ ಧರ್ಮವನ್ನು ಹೇಳುತ್ತೆ. ಆ ಧರ್ಮ ಕೆಟ್ಟದ್ದಾದರೆ ದೋಷ, ಒಳ್ಳೆಯದಾದರೆ ಗುಣ. ಭಗವಂತನಲ್ಲಿ ಕೆಟ್ಟದ್ದು ಇಲ್ಲ, ಆದರೆ ಎಲ್ಲ ಶಬ್ದವೂ ಅವನನ್ನು ಹೇಳ್ತದೆ. ಅಂದರೆ ಏನು ಅರ್ಥ ಆಯಿತು? ಎಲ್ಲ ಶಬ್ದಗಳಿಂದ ವಾಚ್ಯವಾದ ಎಲ್ಲ ಗುಣಗಳಿಂದಲೂ ಪೂರ್ಣನಾದವ ಅಂತಾಯಿತು. ಹಾಗಾಗಿ ಸರ್ವಶಬ್ದ ವಾಚ್ಯ, ಆದ್ದರಿಂದ ಸರ್ವಗುಣಪೂರ್ಣ ಮತ್ತು ಸರ್ವಕಾಲದಲ್ಲಿಯೂ ಇರತಕ್ಕವ. ಇದು ಸನಾತನಂ ಅನ್ನುವ ಶಬ್ದದಿಂದ ಪ್ರಾಚೀನರು ಅನುಸಂಧಾನ ಮಾಡುವ ಅರ್ಥ. ಅಂಥ ಸರ್ವಶಬ್ದವಾಚ್ಯವಾದ ಸರ್ವಗುಣಪೂರ್ಣವಾದ ಸರ್ವಕಾಲದಲ್ಲಿಯೂ ಅರ್ಥಾತ್ ಮುಕ್ತಿಯಲ್ಲಿಯೂ ಇರುವ ನಿನಗೆ ನಿಯಾಮಕನಾಗಿರತಕ್ಕ ಅದು ಸನಾತನ ಅನ್ನುವುದರಲ್ಲಿ ವಿಶೇಷವಾದ ಅರ್ಥ. ಆದರೆ ಅದು ಮುಕ್ತಿಗೆ ಹೋಗುವ ತನಕವೂ ನಿಗೂಢವಾಗಿಯೇ ಇರುವ, ಇದನ್ನು ಹೇಳ್ತಾರೆ ಶಾಸ್ತ್ರಕಾರರು. ಮುಕ್ತಿಯಲ್ಲಿ ಕಾಣತಕ್ಕಂಥ ಭಗವಂತನ ರೂಪ ಉಂಟಲ್ಲ, ಅಥವಾ ಅದನ್ನು ವಾಸುದೇವ ಮೋಕ್ಷಪ್ರದ ರೂಪ, ಅದರ ದರ್ಶನ ಮುಕ್ತಿಯಲ್ಲೇ ಸ್ಫುಟವಾಗಿ ಸಾಧ್ಯ. ಅದರ ಮೊದಲು ಬಿಂಬ ಸಾಕ್ಷಾತ್ಕಾರ ಆದ ಮೇಲೆ ಎಲ್ಲೋ ಒಂದು ಕ್ಷಣಿಕವಾದ ದರ್ಶನ, ತುರಿಯಂ ದೃಶ್ಯತೆ ಕ್ವಾಪಿ ಪ್ರಾಪ್ತಾನಾಂ ಷೋಡಶೀಂ ಕಲಾಂ, ಎಲ್ಲೋ ಅಪರೂಪದಲ್ಲಿ ವಾಸುದೇವ ರೂಪದ ಸಾಕ್ಷಾತ್ಕಾರ ಅಪರೋಕ್ಷ ಜ್ಞಾನಿಗಳಿಗೆ ಆಗಬಹುದು. ಆದರೆ ವಾಸುದೇವ ರೂಪದ ನಿರಂತರ ಸಾಕ್ಷಾತ್ಕಾರ ಮೋಕ್ಷದಲ್ಲಿಯೇ. ಅವನು ಅಪರೋಕ್ಷ ಜ್ಞಾನ ಆದ ಮೇಲೂ ಜೀವನ್ಮುಕ್ತಾವಸ್ಥೆಯಲ್ಲೂ ಸಂಸಾರದಲ್ಲಿ ನಿರಂತರವಾಗಿ ಇಲ್ಲ ಅಂತ. ಆದ್ದರಿಂದ ಅದು ಅತ್ಯಂತ ಗುಹ್ಯವಾದಂಥ ರೂಪ. ಅದನ್ನು ನಿನಗೆ ಹೇಳ್ತೇನೆ ಯಮ. ಹಂತತೈದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ. ಅದು ಹೇಳುವುದು ಒಂದು ಆನಂದದ ಕ್ರಿಯೆ. ಆ ಭಗವಂತನ ಬಗೆಗೆ ಹೇಳುವುದು ಆನಂದ. ಅದು ನಿನ್ನಂಥವನಿಗೆ ಹೇಳುವುದು ಇನ್ನೂ ಆನಂದ, ಅದು ಹಂತ. ನಚಿಕೇತನಂಥವನಿಗೆ ಹೇಳುವುದು, ಯಾಕೆಂದರೆ ಹೇಳಿದ್ದನ್ನೆಲ್ಲ ಪೂರ್ಣವಾಗಿ ಗ್ರಹಣ ಮಾಡಿ ಎಂದೂ ಮರೆಯದೆ ನೆನಪಿಟ್ಟುಕೊಳ್ಳತಕ್ಕಂಥ ವಿದ್ಯಾರ್ಥಿ ಸಿಕ್ಕಿಬಿಟ್ರೆ ಹೇಳುವವರಿಗೆ ಆನಂದ ಎಂಥದ್ದು. ಹಂತತೈದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ. ಅಷ್ಟೇ ಅಲ್ಲ, ನಿನ್ನದು ಇನ್ನೂ ಒಂದು ಪ್ರಶ್ನೆ ಉಂಟಲ್ಲ. ಯಥಾಚ ಮರಣಂ ಪ್ರಾಪ್ಯ, ಅದು ಕೊನೆಯದಾಯಿತು, ಕೊನೆಯ ಮರಣ, ಚರ್ಮ ಶರೀರ. ಆದರೆ ಮನುಷ್ಯ ಹುಟ್ಟಿ ಸಾಯ್ತಾ ಇರ್ತಾನಲ್ಲ, ಅವನು ಹುಟ್ಟಿದವ ಸತ್ತ ಮೇಲೆ ಏನಾಗ್ತಾನೆ ಅದೂ ಹೇಳ್ತೇನೆ. ಯಾಕೆಂದರೆ ಅದು ಅವನ ಪೋರ್ಟ್ಫೋಲಿಯೋ, ಯಮನದ್ದೇ ಪೋರ್ಟ್ಫೋಲಿಯೋ. ಸತ್ತವರು ಏನಾಗ್ತಾರೆ ಅನ್ನೋದನ್ನು ಹೇಳ್ತೀನಿ, ಕೊನೆಯದಾಗಿ ಸತ್ತವರು ಏನಾಗ್ತಾರೆ ಅನ್ನೋದನ್ನು ಹೇಳ್ತೀನಿ. ಯಥಾಚ ಮರಣಂ ಪ್ರಾಪ್ಯ, ಅನು ಪ್ರತಿ ಜನ್ಮದಲ್ಲಿಯೂ ಮರಣ ಹೊಂದಿ ಆಮೇಲೆ ಆ ಮರಣ ಹೊಂದಿದ ಆತ್ಮ ಏನಾಗ್ತಾನೆ, ಯಥಾಭವತಿ, ಸತ್ತ ಮೇಲೆ ಈ ಜೀವ ಏನಾಗ್ತಾನೆ ಅದನ್ನು ಹೇಳ್ತೀನಿ. ಆತ್ಮ ಯಥಾಭವತಿ ಅದನ್ನು ಪ್ರವಕ್ಷ್ಯಾಮಿ ಅಂತ ಇವನನ್ನು ಗೌತಮ ಅಂತ ಮತ್ತೆ ಪುನಃ ಸಂಬೋಧನೆ ಮಾಡಿದ. ಹಿಂದೆ ಒಮ್ಮೆ ಸಂಬೋಧನೆ ಮಾಡಿದ್ದ. ಗೌತಮ ಗೋತ್ರದವ, ಗೌತಮ ಋಷಿಯ ವಂಶದಲ್ಲಿ ಬಂದವ ಒಂದರ್ಥ. ಮತ್ತೊಂದರ್ಥ ನಾನು ಮೊನ್ನೆ ಹೇಳಿದೆ, ಜ್ಞಾನಿಗಳಲ್ಲಿ ಶ್ರೇಷ್ಠ ಅಂತ ಅರ್ಥ ಗೌತಮ ಅಂದರೆ. ಜ್ಞಾನಿ ಶ್ರೇಷ್ಠ ಅಂತ ಅಂದ. ನಚಿಕೇತನನ್ನು ಜ್ಞಾನ ದಾನ ಮಾಡುವ ಮುಂಚೆಯೇ ನೀನು ಶ್ರೇಷ್ಠ ಜ್ಞಾನಿ ಅಂತ ಹೇಳ್ತಾರೆ. ಮತ್ತು ನಿಜವಾಗಿ ಅಧ್ಯಾತ್ಮ ಜ್ಞಾನ ಅನ್ನುವಂಥದ್ದು ಶ್ರೇಷ್ಠ ಜ್ಞಾನಿಗಳಿಗೆ ಮಾತ್ರವೇ ಹೇಳಲಿಕ್ಕೆ ಸಾಧ್ಯ. ಯಾರು ಜ್ಞಾನಿಗಳಲ್ಲವೋ, ಇದು ಬಹಳ ವಿಚಿತ್ರ, ಜ್ಞಾನಿಗಳಲ್ಲದವರಿಗೆ ಜ್ಞಾನ ಕೊಡಲಿಕ್ಕೆ ಬರುವುದಿಲ್ಲ. ಜ್ಞಾನಿಗಳಿಗೆ ಮಾತ್ರವೇ ಜ್ಞಾನವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಒಂದು ನೆಲೆಯಲ್ಲಿ ಅವರಿಗೆ ಪೂರ್ಣ ಜ್ಞಾನ ಇರಬೇಕು. ತಿಳುವಳಿಕೆ ಇದ್ದವರಿಗೆ ಅಧ್ಯಾತ್ಮದ ತಿಳುವಳಿಕೆ ಕೊಡಲಿಕ್ಕೆ ಬರುತ್ತೆ. ಯಾರಿಗೆ ತಿಳುವಳಿಕೆ ಇಲ್ಲವೋ ಅವರಿಗೆ ಅಧ್ಯಾತ್ಮದ ತಿಳುವಳಿಕೆಯನ್ನು ಕೊಡಲಿಕ್ಕೆ ಬರುವುದೇ ಇಲ್ಲ, ಅದು ಗ್ರಹಣವೇ ಆಗುವುದಿಲ್ಲ ಅದು. ಆದ್ದರಿಂದ ಅವನನ್ನು ಮೊದಲು ನೀನು ದೊಡ್ಡ ಜ್ಞಾನಿಯಪ್ಪ ಅಂತಾನೆ ಗೌತಮ. ಯಥಾಚ ಮರಣಂ ಪ್ರಾಪ್ಯ ಆತ್ಮ ಭವತಿ ಗೌತಮ, ಸತ್ತ ಮೇಲೆ ಏನಾಗ್ತಾನೆ ಅದಕ್ಕೆಲ್ಲ ಎಲ್ಲರೂ ಹೇಳ್ತಾರೆ. ಸತ್ತ ಮೇಲೆ ಆ ಜೀವ ತಾಯಿಯ ಗರ್ಭವನ್ನು ಪ್ರವೇಶ ಮಾಡುತ್ತೆ. ಇದಕ್ಕೆ ಕೆಲವು ಅಪವಾದಗಳು, ತೊಂದರೆಗಳಿವೆಯಲ್ಲ. ಹೌದು, ಮನುಷ್ಯ ಶರೀರದಲ್ಲಿಯೋ ಪ್ರಾಣಿಯ ಶರೀರದಲ್ಲಿಯೋ ಹೋದರೆ ಗರ್ಭವನ್ನು ಪ್ರವೇಶ ಮಾಡ್ತು, ಗರ್ಭದಲ್ಲಿ ಇತ್ತು, ಆಮೇಲೆ ಅದು ಮರಿಯಾಗಿ ಬಂತು, ಮೊಟ್ಟೆಯಾಗಿ ಬಂತು, ಏನೋ ಒಂದು ಆಯಿತು. ಆದರೆ ಈ ಜೀವ ಪ್ರವೇಶ ಮಾಡಿ ಇದೆಲ್ಲ ಹುಟ್ಟುವುದು, ಜೀವಂತವಾಗುವುದು ಅಂತಂದರೆ ಮರಗಳ ಕಥೆ ಏನು? ಪ್ಲಾಂಟ್ಸ್ ಹ್ಯಾವ್ ಲೈಫ್ ಅಂತ ಅನ್ನೋದನ್ನು ಜೆ.ಸಿ. ಬೋಸ್ ಕಂಡದ್ದಲ್ಲ, ಅದು ಋಷಿಗಳಿಗೆ ಗೊತ್ತಿತ್ತು. ಪ್ಲಾಂಟ್ಸ್ ಹ್ಯಾವ್ ಲೈಫ್, ಮರಗಳಿಗೆ ಜೀವ ಇದೆ. ಅದನ್ನು ಕಡಿದ್ರೆ ಒಣಗುತ್ತೆ, ಮರ ಸತ್ತಿತು ಅಂತ ಹೇಳ್ತೇವೆ ನಾವು. ಆ ಮರ ಸತ್ತು ಹೋಯಿತು ನೋಡಿ, ಜೀವ ಇದ್ದರೆ ಮಾತ್ರ ಸತ್ತು ಹೋಯ್ತು. ಜೀವ ಇರದೇ ಇದ್ದದನ್ನು ಕಂಬ ಸತ್ತು ಹೋಯಿತು, ಮಡಕೆ ಸತ್ತು ಹೋಯಿತು, ಕಲ್ಲು ಸತ್ತು ಹೋಯಿತು ಅಂತ ಯಾರು ಹೇಳೋದಿಲ್ಲ. ಮರ ಸತ್ತಿತು ಅಂತಾರೆ. ಹಾಗಾಗಿ ಮರಕ್ಕೆ ಜೀವ ಇದೆ ಅನ್ನುವಂಥದ್ದು ಅದು ನಮ್ಮ ಭಾಷೆಯಲ್ಲೇ ಅಡಕವಾಗಿ ಬಂದಂಥ ಸಂಸ್ಕಾರ. ಆದರೆ ಮರ ಸತ್ತಿತು, ಮರವನ್ನು ಕಡಿದೆವು, ಕಡಿದು ತುಂಡು ಮಾಡಿದೆವು, ಕಟ್ಟಿಗೆ ಮಾಡಿದೆವು, ಅದನ್ನು ಒಂದೊಂದು ಅದರ ತುಂಡುಗಳನ್ನು ರಾಶಿ ಮಾಡಿದೆವು. ಮಳೆ ಬಂತು, ಆ ಒಂದು ತುಂಡು ಪುನಃ ಚಿಗುರಿತು, ಅದು ಸತ್ತದ್ದು ಹೇಗೆ ಪುನಃ ಜೀವ ಆಯಿತು?
ಮರ ಅನ್ನೋ ಜೀವ ಇತ್ತು, ಅದನ್ನು ಕಡಿದೆವು, ಸತ್ತು ಹೋಯಿತು, ಪುನಃ ಜೀವ ಚಿಗುರಿತಲ್ಲ. ಹಾಗಾದರೆ ಅದು ಜೀವ ಇರುವುದು ಜೀವ ಎಲ್ಲ ಸುಳ್ಳು. ನೀವು ಮಳೆ ಬಂದುಗಳು ಚಿಗುರಿಗೊಳ್ಳುತ್ತೆ, ಅದು ಜೀವ ಸತ್ತು ಹೋಗಿದೆ, ಅದು ಸತ್ತು ಹೋದ ಮರ ಪುನಃ ಚಿಗುರುವುದು ಹೇಗೆ, ಪುನಃ ಜೀವ ಬರುವುದು ಹೇಗೆ? ಹಾಗಾದ್ರೆ ಮನುಷ್ಯನನ್ನು ಕೂಡ ಇದನ್ನು ಬೃಹದಾರಣ್ಯ ಉಪನಿಷತ್ತಲ್ಲಿ ಮಾತು ಯಾಜ್ಞವಲ್ಕ್ಯ ಹೇಳಿದ್ದಾನೆ. ಮರ ಸತ್ತು ಹೋಗಿದೆ, ಪುನಃ ಮಳೆ ಬಿದ್ದುಗಳೇ ಚಿಗುರುತ್ತೆ, ಹಾಗೆ ಅದನ್ನು ಕಡಿದಿದೆ. ಹಾಗೆ ಇವನನ್ನು ಮನುಷ್ಯನನ್ನು ಕಡಿದು ಹಾಕೋಣ, ತಲೆ ಒಂದು ಕೈ ಕಾಲು ಎಲ್ಲ ಕಡಿದು ಹಾಕೋಣ, ಮಳೆ ಬಿದ್ದುಗಳೇ ಚಿಗುರುತ್ತಾನೇನೋ? ಅಲ್ಲ, ಅದನ್ನು ತಾಯಿ ಹೊಟ್ಟೆ ಒಳಗೆ ಹೋಗಿ ಪುನಃ ಹುಟ್ಟಬೇಕು. ಮರಕ್ಕೆ ಯಾಕೆ ಇಲ್ಲ? ಅದರಿಂದ ಇದೆಲ್ಲ ನಿಮ್ಮದು ವೇದಾಂತ ನಂಬಲಿಕ್ಕೆ ಬರೋದಿಲ್ಲ. ಸುಮ್ಮನೆ ನ್ಯಾಚುರಲ್ ಆಗಿ ಮಳೆ ಬಿತ್ತು, ಏನೋ ಒಂದು ಪ್ರಕೃತಿಯ ಸಂಯೋಜನೆಯಿಂದ ಚಿಗುರುತ್ತೆ, ಅದು ಜೀವ ಬಂದು ಸೇರುವುದೇನು? ಜೀವ ಬಂದು ಸೇರುವುದಾಗಿದ್ದರೆ ದೇಹದಲ್ಲೇ ಆಗುದಿದ್ರೆ ಮರದಲ್ಲಿ ಹೇಗೆ ಸತ್ತ ಮರದಲ್ಲಿ ಚಿಗುರು ಬಂತು ಅಂತ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಹುಟ್ಟು ಜನನ ಅಂತಂದಾಗ ಪ್ಲಾಂಟ್ಸ್ ಹ್ಯಾವ್ ಲೈಫ್, ಪ್ಲಾಂಟ್ನಲ್ಲಿ ಹೇಗೆ ಹುಟ್ಟಿತು ಪುನರ್ಜನ್ಮ ಅಂತ ಅದಕ್ಕೆ ಹೇಳ್ತಾರೆ, ಯೋನಿಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾಣುಮನ್ಯೇನು ಸಂಯಂತಿ ಯಥಾ ಕರ್ಮ ಯಥಾಶ್ರುತಂ ಯ ಏಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾಣಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾಃ ಸರ್ವೇ ತದುನಾತ್ಯೇತಿ ಕಶ್ಚನ ಏತದ್ವೈ ತತ್. ಹುಟ್ಟಿನ ಬಗ್ಗೆ ಸತ್ತ ಮೇಲೆ ಹುಟ್ಟಬೇಕಾಗಿದ್ದರೆ ಗರ್ಭ ಪ್ರವೇಶವೇ ಮಾಡಬೇಕಾಗಿಲ್ಲಪ್ಪ ಅಂತ ನಿಯಮ. ಅದನ್ನೇ ಸತ್ತ ಮೇಲೆ ಯೋನಿಮನ್ಯೇ ಪ್ರಪದ್ಯಂತೆ, ಕೆಲವರು ತಾಯಿಯ ಗರ್ಭವನ್ನು ಪ್ರವೇಶ ಮಾಡುತ್ತಾರೆ. ಅದು ನೇರ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದರೆ ಜನನ ಆಗುವುದಿಲ್ಲ. ಯಾಕೆಂದರೆ ಈ ಜೀವ ಆಕಾಶದಲ್ಲಿ ವಾತಾವರಣದಲ್ಲಿ ಇರ್ತದೆ, ಮಳೆ ಜೊತೆಗೆ ಕೆಳಕ್ಕೆ ಬರ್ತದೆ. ಅದರಿಂದ ಮಳೆ ಬಿದ್ದುಗಳು ಚಿಗಲಿ ಕಾರಣ ಅದು ಒಂದು. ಮಳೆಯ ನೀರಿನ ಜೊತೆಗೆ ವಾತಾವರಣದಲ್ಲಿದ್ದ ಜೀವ ಕೆಳಕ್ಕೆ ಬಂದು ಸಸ್ಯದಲ್ಲಿ ಸೇರಿಕೊಳ್ಳುತ್ತೆ. ಮೊದಲು ಜೀವ ಜನನ ಕ್ರಮವೇ ಹಾಗೆ. ಸಸ್ಯದಲ್ಲಿ ಸೇರಿಕೊಂಡದ್ದನ್ನು ಅವನು ಆ ಸಸ್ಯವನ್ನು ತೋಟದಲ್ಲಿರತಕ್ಕಂಥ ಕಾಯಿ ಪಲ್ಯ ವೆಜಿಟೇಬಲ್ಸನ್ನು ತುಂಡು ಮಾಡಿ ಅಂಗಡಿಯಲ್ಲಿ ತಂದು ಮನೆಗೆ ತಂದು ನಾವು ಅಡುಗೆ ಕೊನೆಗೊಂಡು ಬೇಯಿಸ್ತೇವೆ. ಆ ಬೇಯಿಸುವಾಗ ಆ ಸಸ್ಯದ ಒಟ್ಟಿಗೆ ಆ ಜೀವವು ಬೇಯುತ್ತೆ. ಅದನ್ನು ಬರೇ ಸಸ್ಯವನ್ನು ಬೇಯಿಸುವುದಲ್ಲ, ಫುಡ್ಡು ಬೇಯುವಾಗ ಅದರ ಜೊತೆಗೆ ಅನೇಕ ಜೀವಾಣುಗಳು ಬೇಯ್ತಾ ಇರ್ತವೆ. ಏಕೆಂದರೆ ಅವು ಯಾವುದೋ ಒಂದು ಪುನರ್ಜನ್ಮಕ್ಕೋಸ್ಕರ ಬಂದು ಸೇರಿಕೊಳ್ಳುವುದು ವೆಜಿಟೇಬಲ್ಸ್ನಲ್ಲಿ. ಸಸ್ಯವನ್ನು ತಂದು ಅಡುಗೆ ಮಾಡಿದಾಗ ಅದರ ಜೊತೆಗೆ ಜೀವಗಳನ್ನು ಬೇಯಿಸ್ತಾ ಇರ್ತವೆ. ಅವು ಬೇಯ್ತವೆ. ಬೆಂದಾದ ಮೇಲೆ ಅವು ಬಡಿಸ್ತಾರೆ, ಉಣ್ತೇವೆ ನಾವು. ಉಣ್ಣುವಾಗ ಗಂಡಸರು ಉಣ್ತಾರೆ, ಹೆಂಗಸರು ಉಣ್ತಾರೆ. ಆ ಜೀವಾಣುಗಳು ಸ್ತ್ರೀಯರ ಹೊಟ್ಟೆಗೂ ಹೋಗುತ್ತೆ, ಪುರುಷರ ಹೊಟ್ಟೆಗೂ ಹೋಗುತ್ತೆ. ಸ್ತ್ರೀಯರ ಹೊಟ್ಟೆಗೆ ಹೋದದ್ದಷ್ಟು ವೇಸ್ಟ್, ಪುನಃ ಅದು ರಿಜೆಕ್ಟ್ ಆಗಿ ಹೋಗಿ ಪುನಃ ಸಸ್ಯಕ್ಕೆ ಹೋಗಬೇಕು. ಅದಕ್ಕೆ ಪ್ರೊಸೆಸ್ಸಲ್ಲಿ ಜನನ ಇಲ್ಲ. ಸ್ತ್ರೀಯರ ಗರ್ಭಕ್ಕೆ ನೇರ ಹೋಗಿರತಕ್ಕಂಥ ಜೀವ, ಅದಕ್ಕೆ ನಚ ಕೇವಲ ಸ್ತ್ರೀಭ್ಯ ಉತ್ಪತ್ತಿ ಅಂತ ಶಾಸ್ತ್ರ ಹೇಳಿದ್ದು. ಸ್ತ್ರೀಯರ ಹೊಟ್ಟೆಗೆ ನೇರ ಜೀವಾಣು ಪ್ರವೇಶ ಆದರೆ ಅದು ಗರ್ಭಧಾರಣೆ ಆಗುವುದಿಲ್ಲ, ಅವು ರಿಜೆಕ್ಟ್ ಆಗಿ ಹೋಗ್ತವೆ. ಪುನಃ ವಾತಾವರಣಕ್ಕೆ ಹೋಗಿ ಸಸ್ಯಗಳಲ್ಲಿ ಸೇರಿಕೊಂಡು ಪುನಃ ಹೊಟ್ಟೆಗೆ. ಹೀಗೆ ಎಲ್ಲೋ ಸಸ್ಯಗಳು ಕಾಡಿನಲ್ಲಿ ಸಸ್ಯದಲ್ಲಿ ಸೇರಿಕೊಳ್ತವೆ. ಅದನ್ನು ಯಾರು ಕೊಯ್ದು ತಾರದೇ ಇದ್ದರೆ ಅಲ್ಲಿ ಇದ್ದದ್ದು ವೇಸ್ಟ್ ಆಗಿಬಿಡ್ತದೆ. ಅದು ಕೊಯ್ದದ್ದು ಅದನ್ನು ಕೊಳತದ್ದು ಅಂತ ಹೊರಗೆ ಬಿಸಾಡಿದಂಥ, ನಾವು ಕಟ್ ಮಾಡಿದಂಥ ಸಸ್ಯಗಳಿಗೆಲ್ಲ ಕಟ್ ಮಾಡಿ ಕೊಳತದ್ದು ಅಂತ ಬಿಸಾಡ್ತೇವೆ, ಅದು ವಾತಾವರಣದಲ್ಲಿ ಪುನಃ ವೇಸ್ಟ್ ಆಗುತ್ತೆ. ಅದು ಪುನಃ ಯಾವುದೋ ಸಸ್ಯಗಳು ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗಿ ನದಿಯಲ್ಲೋ ಸಮುದ್ರದಲ್ಲೋ ಸೇರಿದರೆ ಅದರಲ್ಲಿರತಕ್ಕಂಥ ಜೀವಾಣುಗಳು ವೇಸ್ಟ್ ಆಗ್ತವೆ. ಮತ್ತೆ ಪುನಃ ಈ ಪ್ರೋಸೆಸ್ನಲ್ಲಿ ಚಕ್ರದಲ್ಲಿ ಪುನಃ ತಿರುಗಬೇಕು. ಮತ್ತೆ ಯಾವುದೋ ಒಂದು ಸಸ್ಯ ಯಾವುದೋ ಮನೆಗೆ ಬಂದು ಅಡಿಗೆಯಾಗಿ ಆ ಅಡಿಗೆಯ ಅಂಶ ಒಬ್ಬ ಗಂಡಸು ಉಂಡ ಆಗ ಅದಕ್ಕೆ ಪ್ರೋಸೆಸ್ನಲ್ಲಿ ಕರೆಕ್ಟ್ ಟ್ರ್ಯಾಕಿಗೆ ಬಂದ ಹಾಗಾಯ್ತದೆ. ಅಲ್ಲಿ ತನಕದ್ದು ಎಲ್ಲ ಟ್ರ್ಯಾಕ್ ತಪ್ಪಿಯೇ ಹೋಯ್ತದ. ಆಹಾರದಲ್ಲಿ ಹೋಗಿ ಸೇರಿಕೊಂಡದ್ದು ಕ್ರಿಯೆ ಏನಾಗಬೇಕು ಮುಂದಿನದ್ದಾಗಲೇ ಇಲ್ಲ. ಹೀಗೆ ಸ್ವರ್ಗದಿಂದ ಅಥವಾ ಒಟ್ಟಿಗೆ ಅವನ ತನ್ನ ಪ್ರಾರಬ್ಧ ಕರ್ಮವನ್ನು ಪರಲೋಕದಲ್ಲಿ ಅನುಭವಿಸಿ ಕೆಳಕ್ಕೆ ಬಂದ ಜೀವ ಒಂದು ದೇಹದ ಒಳಗೆ ಪ್ರವೇಶ ಮಾಡಬೇಕಾಗಿದ್ದರೆ ಬಹಳ ತಾಪತ್ರಯಗಳಿರ್ತವೆ, ನೇರ ಪ್ರವೇಶ ಆಗುವುದಿಲ್ಲ. ಆದರೆ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಸಮಯ? ಅದು ಹೀಗೆ ಸುತ್ತಾಡ್ತಾ ಅನಂತ ಕಾಲದವರೆಗೂ ವೇಸ್ಟ್ ಆಗುವುದು ಅಂತ ಹಾಗಿಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಇದೆ. ಅದು 1 ವರ್ಷಕ್ಕಿಂತ ಹೆಚ್ಚು ಸುತ್ತಾಟ ಇಲ್ಲವೇ ಇಲ್ಲ. ಸ್ವರ್ಗಕ್ಕಿಂತ ಬಂದು ಮತ್ತೆ ಗರ್ಭದ ಪ್ರವೇಶಕ್ಕೆ ಮಧ್ಯದಲ್ಲಿ ಈ ಸುತ್ತಾಟ, ಕೆಲವೊಮ್ಮೆ ನೇರ ಗರ್ಭ ಪ್ರವೇಶ ಆಗಬಹುದು. ಅದು ಯಾವುದೋ ಒಂದು ವೆಜಿಟೇಬಲ್ ಸೇರಿಕೊಂಡಿತು, ಆ ವೆಜಿಟೇಬಲ್ನ ನಾವು ಗಂಡಸು ತಿಂದ, ಅವನು ತನ್ನ ಸ್ತ್ರೀಯ ಸಮಾಗಮ ಮಾಡಿದ, ರೇತಸ್ಸಿನ ಮೂಲಕ ನೇರ ಗರ್ಭಧಾರಣೆ ಆಗಬಹುದು. ಇಲ್ಲ ಅಂದರೆ 1 ವರ್ಷದ ಕಾಲವೂ ಗರ್ಭ ಸಿಕ್ಕದೆ ಒದ್ದಾಡ್ತಾ ಸುತ್ತಾಡ್ತಾ ಇರಬಹುದು.
ಆದರೆ ಮ್ಯಾಕ್ಸಿಮಮ್ ಪೀರಿಯಡ್ ಈಸ್ 1 ವರ್ಷ, 1 ಇಯರ್, 365 ದಿವಸ. ಅದಕ್ಕಿಂತ ಹೆಚ್ಚು ಕಾಲ ಅದು ಸುತ್ತಾಡುವುದಿಲ್ಲ. ಅದರೊಳಗೆ ಅದಕ್ಕೆ ಒಂದು ಗರ್ಭ ಪ್ರವೇಶದ ವ್ಯವಸ್ಥೆ ಮಾಡಿಯೇ ಬಿಡ್ತಾನೆ ಭಗವಂತ. ಆದರೆ ಕೆಲವೊಮ್ಮೆ ಕೆಲವು ಜೀವಗಳಿಗೆ ತಮಗೆ ಮುಂದೆ ಹುಟ್ಟುವುದಕ್ಕೆ ಬೇಕಾದಂಥ ಸರಿಯಾದ ಚಾನೆಲ್ ಸಿಕ್ಕದೆ 1 ವರ್ಷ ಅತಂತ್ರವಾಗಿ ಸುತ್ತಾಡ್ತಾ ಇರ್ತಾರೆ. ಹೀಗೆ ಯಾವುದೋ ಒಂದು ಗರ್ಭವನ್ನು ಪ್ರವೇಶಿಸಬೇಕು. ಅದು ಗರ್ಭವನ್ನು ಪ್ರವೇಶಿಸುವುದಂದರೆ ಅನ್ನದ ಮೂಲಕ, ಬಾಯಿಯ ಮೂಲಕ ಗರ್ಭವನ್ನು ಪ್ರವೇಶಿಸಿದರೆ ಗರ್ಭಧಾರಣೆ ಆಗುವುದಿಲ್ಲ. ಮತ್ತು ಅದು ಗರ್ಭಧಾರಣೆ ಆಗಬೇಕಾದ್ರೆ ಯೋನಿಯ ಮೂಲಕವೇ ಪ್ರವೇಶ ಆಗಬೇಕು ಜೀವಕ್ಕೆ. ಅದನ್ನೇ ಯೋನಿ ಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ. ಹೆಣ್ಣಿನ ದೇಹಕ್ಕೆ ಪ್ರವೇಶ ಆದರೆ ಸಾಲದು, ಪುರುಷನ ದೇಹದಿಂದ ರೇತಸ್ಸಿನ ಮೂಲಕ, ಯೋನಿಯ ಮೂಲಕ ಸ್ತ್ರೀಯ ಗರ್ಭವನ್ನು ಪ್ರವೇಶಿಸಬೇಕು. ಅದು ಯಾಕೆ ಅಂದರೆ ಶರೀರತ್ವಾಯ, ಯಾರು ಶರೀರ ಧಾರಣೆ ಮಾಡಿ ಹುಟ್ಟಬೇಕೋ ಅಂಥ ಜೀವಕ್ಕೆ ಈ ವ್ಯವಸ್ಥೆ ಎಂದರು. ಸ್ಥೂಲ ಶರೀರ, ಏಕೆಂದರೆ ಅನಿರುದ್ಧ ಶರೀರ, ಲಿಂಗ ಶರೀರ ಉಂಟಲ್ಲ, ಸ್ಥೂಲ ಶರೀರವನ್ನು ಪಡೆಯುವುದಕ್ಕೆ ಈ ರೀತಿಯ ವ್ಯವಸ್ಥೆ. ಶರೀರದ ಮೂಲಕ ಹುಟ್ಟುವ ಜೀವಗಳಿಗೆ ಈ ಪ್ರೋಸೆಸ್ಸು ಅದು ಕೆಲವರಿಗೆ ಇಲ್ಲ ಅಂದರು. ಹಾಗಾಗಿ ಮರಗಳಿಗೆ ಈ ಪ್ರೋಸೆಸ್ ಇಲ್ಲ. ಶರೀರದ ಮೂಲಕ ಹುಟ್ಟುವಂತಹ ಪ್ರಾಣಿಗಳಿಗೆ ಮಾತ್ರ ಈ ಪ್ರೊಸೆಸ್ಸು. ಆಗ ಯೋನಿಂ ಅನ್ಯೇ ಪ್ರಪದ್ಯಂತೆ ಶರೀರತ್ವಾಯ. ದೇಹಿನಃ, ಅವರು ದೇಹಿನಃ, ಸ್ಥೂಲ ಶರೀರವನ್ನು ಹೊಂದಿ ಹುಟ್ಟಬೇಕಾದವರು. ಅಂಥವರು ಆ ದೇಹಕ್ಕೋಸ್ಕರ ಕಾಯ್ತಾರೆ ಮಾತೃ ಶರೀರ ಪ್ರವೇಶವನ್ನು. ಇದನ್ನೇ ಬ್ರಹ್ಮಸೂತ್ರದಲ್ಲಿ ಯೋನೇ ಶರೀರಂ ಅಂತ ಸೂತ್ರ. ಶರೀರ ರಚನೆಯಾಗಬೇಕಾಗಿದ್ದರೆ ಮಾತೃದೇಹ ಪ್ರವೇಶದಿಂದಲೇ ಶರೀರ ರಚನೆ ಮತ್ತು 9 ತಿಂಗಳು ಅಲ್ಲಿ ಗರ್ಭದಲ್ಲಿ ಬೆಳವಣಿಗೆ, ಆಮೇಲೆ ಜನನ ಅಂತ. ಯೋನಿ ಅನ್ನುವ ಶಬ್ದಕ್ಕೆ ತಾಯಿ ಅಂತಲೂ ಅರ್ಥ ಇದೆ. ಸಂಸ್ಕೃತದಲ್ಲಿ ಯೋನಿ ಅಂದರೆ ಕಾರಣ ಅಂತ ಅರ್ಥ, ಹುಟ್ಟಿಗೆ ಕಾರಣವಾದ ವಸ್ತು ಅಂತ. ಅದರಿಂದ ತಾಯಿ ಎನ್ನುವ ಅರ್ಥವೂ ಕೂಡ ಯೋನಿ ಅನ್ನುವ ಶಬ್ದಕ್ಕಿದೆ. ಹೀಗೆ ತಾಯಿಯ ದೇಹವನ್ನು ಪ್ರವೇಶ ಮಾಡಿ ಅಲ್ಲಿಂದ ಜನನ ಅನ್ನುವುದು ಶರೀರದ ಮೂಲಕ ಹುಟ್ಟುವವರಿಗೆ ಮಾತ್ರ ಸಂಬಂಧಪಟ್ಟದ್ದಪ್ಪ. ಹಾಗಾದರೆ ಮರದಲ್ಲಿ ಮುಟ್ಟುವವರಿಗೆ ಏನಾಯಿತು? ಮೇಲಿನಿಂದ ಆಕಾಶದಿಂದ ಕೆಳಕ್ಕೆ ಬಂತು ಜೀವ. ಅದು ಮಳೆಯಿಂದ ಕೆಳಕ್ಕೆ ಬಿತ್ತು. ಕೆಳಕ್ಕೆ ಬಿದ್ದು ಎಲ್ಲಿ ಬಿತ್ತು? ಒಂದು ಒಣಗಿದ ಮರಕ್ಕೆ ಬಿತ್ತು. ಬೀಳುವುದು ವನಸ್ಪತಿಗೆ ಬೀಳುವುದು ಮೊದಲು. ಆ ಜೀವಕ್ಕೆ ಆ ಒಣಗಿದ ಕಟ್ಟಿಗೆಯಲ್ಲೇ ಅಭಿಮಾನ ಬಂದು ಹೋಯಿತು. ಇದನ್ನಲೇ ಇದ್ದು ಬಿಡೋಣ ಅಂತ ಕಂಡ್ರೆ ಅಲ್ಲೇ ಕೂತು ಬಿಡುತ್ತೆ. ಅದು ಕೂತು ಬಿಡಲೇ ಜೀವ ಪ್ರವೇಶ ಆಯಿತು, ಚಿಗುರ್ತದೆ. ಅದಕ್ಕೆ ಬೇರೆ ದೇಹ ಬೇಡ. ದೇಹ ನಿಷ್ಪತ್ತಿ ಆಗಬೇಕಾದರೆ ಗರ್ಭಧಾರಣೆ ಆಗಬೇಕು ತಾಯಿಯ ಶರೀರದೊಳಗೆ. ಅದು ಆ ಪ್ರೋಸೆಸ್ನಲ್ಲಿ ಏನಿದೆ, ಇನ್ನು ವನಸ್ಪತಿಯಿಂದ ಇನ್ನು ಯಾರದೋ ಹೊಟ್ಟೆಗೆ ಹೋಗಿ, ಯಾವುದೋ ಗಂಡಿನ ಹೊಟ್ಟೆಗೆ ಹೋಗಿ, ಅಲ್ಲಿಂದ ತಾಯಿಯ ಹೊಟ್ಟೆಗೆ ಹೋಗಿ ಅಲ್ಲಿ 9 ತಿಂಗಳು ಕಾಯೋದು ಯಾಕೆ? ಇಲ್ಲೇ ಇದ್ದು ಬಿಡೋಣ ಅಂತ ಕಂಡಿತು ಒಂದು ಜೀವಕ್ಕೆ. ಆಗ ವನಸ್ಪತಿಯನ್ನೇ ತನ್ನ ಅಧಿಷ್ಠಾನವಾಗಿ ಇಟ್ಟುಕೊಂಡು ಕೊರಡಿನಲ್ಲೇ ಕೂತು ಬಿಡುತ್ತೆ. ಅದು ಅಲ್ಲಿ ಜೀವ ಕೂತಿತ್ತು ಅಂದರೆ ನೆಕ್ಸ್ಟ್ ಮೊಮೆಂಟು ಜೀವದ ಸಂಚಾರ ಆಯಿತು ಅಂದರೆ ಚಿಗುರು ಶುರುವಾಗುತ್ತೆ. ಅದರಿಂದ ಸ್ಥಾಣುಂ ಅನ್ಯೇ ಅನುಸಂಯಂತಿ ಯೋನಿಂ ಪ್ರಪದ್ಯಂತೆ. ಸ್ತ್ರೀ ಶರೀರವನ್ನು ಪುರುಷ ಶರೀರದ ಮೂಲಕ ಪ್ರವೇಶಿಸುವುದಾದರೆ ಅಲ್ಲಿ ಸ್ಥಾಣುಂ, ಕೊರಡು, ಮರದ ತುಂಡು, ಅದನ್ನು ಅನುಸಂಯಂತಿ, ಅದಕ್ಕೆ ಹೋಗಿ ಪ್ರವೇಶ ಮಾಡಿ ಕೂತು ಬಿಡ್ತಾವೆ. ಅಲ್ಲಿಂದ ಪುನಃ ಮಾತೃ ಶರೀರಕ್ಕೆ ಹೋಗಬೇಕಾದ ಪ್ರಶ್ನೆ ಇಲ್ಲ. ಆಗ ಅದು ಚಿಗುಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಒಂದು ಪ್ರಪದನ, ಒಂದು ಒಳಕ್ಕೆ ಪ್ರವೇಶಿಸುವುದು, ಮತ್ತೊಂದು ಸುಮ್ಮನೆ ಅದರಲ್ಲಿ ಹೋಗಿ ಕೂತು ಬಿಡೋದು. 2 ವಿಧವಾದ ಜನನ ಇದೆ. ಸ್ಥಾವರಗಳ ಜನನಕ್ಕೆ ಮಾತೃ ಗರ್ಭಧಾರಣೆ ಇಲ್ಲ. ಸ್ಥಾಣುಮನ್ಯೇ ಪ್ರಪದ್ಯಂತೆ, ಸ್ಥಾಣುಮನ್ಯೇ ಅನುಸಮ್ಯಂತಿ. ಅದು ಏನಪ್ಪ, ಅದು ಮರದ ಕೊರಡಿನಲ್ಲೇ ಕೂತು ಬಿಟ್ಟಿದ್ದು ಯಾಕೆ? ಇದು ತಾಯಿಯ ಗರ್ಭ ಪ್ರವೇಶ ಮಾಡಿತು ಯಾಕೆ? ಎಲ್ಲವೂ ಮೇಲಿನಿಂದ ಬಿದ್ದ ಕೂಡಲೇ ಒಂದೊಂದು ಮರದಲ್ಲಿ ಕೂತು ಬಿಟ್ರೆ ಆಯ್ತಲ್ವ? ದೇಹಕ್ಕೆ ಯಾಕೆ ಹೋಗಬೇಕು? ಮತ್ತು ಎಲ್ಲವೂ ಕೂತ್ಕೊಳ್ತಾವಲ್ಲ. ಶುರು ಬಂದು ವನಸ್ಪತಿಯಲ್ಲೇ ಕೂತ್ಕೊಂಡವುಗಳು ಅವು ಕೂತುಕೊಡ್ಲೆ ಆ ಗಿಡ ಯಾಕೆ ಚಿಗುರೋದಿಲ್ಲ? ಅದು ಮತ್ತೆ ಕಾಯಿ ಪಲ್ಯ ಆಗಿ ಅದು ಹೊಟ್ಟೆಗೆ ಯಾಕೆ ಹೋಗಬೇಕು ಅಂದರೆ ಅದರಲ್ಲಿ 2 ವಿಧ ಇದೆ. ಆ ವನಸ್ಪತಿಯಲ್ಲಿ ಕೂತಿರುತ್ತೆ ಅಂತ ಹೇಳಿದೆ. ಅದನ್ನು ಮನೆಗೆ ತಂದು ಅಡಿಗೆ ಮಾಡುವಾಗ ಜೀವಗಳು ಬೇಯ್ತವೆ ಅಂತ. ಹಾಗಾದರೆ ಅವಳಿಗೆ ನೋವಾಗುತ್ತಾ? ಇದು ಆಯ್ತು, ಯಮಲೋಕದಲ್ಲಿ ಯಮನು ಬಾಣಾಲೆಯಲ್ಲಿ ಹುರಿದದ್ದಾಯ್ತು, ಮತ್ತು ಇಲ್ಲಿ ಹೆಂಗಸರು ಬೇರೆ ಹುರಿಯೋದು ಬಾಣಾಲೆಯಲ್ಲಿ ಇವ್ರನ್ನ.